ಇವತ್ತೊಂದು ಎಕ್ಸ್ಟ್ರೀಮ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸಬ್ಜೆಕ್ಟ್ 9/11 ವರ್ಲ್ಡ್ ಟ್ರೇಡ್ ಸೆಂಟರ್ ಅಟ್ಯಾಕ್ನ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ. ಇಲ್ಲಿನ ಹಂಡ್ರೆಡ್ಸ್ ಆಫ್ ವಿಕ್ಟಿಮ್ಸ್ ವರ್ ಸಕ್ಸಸ್ಫುಲಿ ಐಡೆಂಟಿಫೈಡ್. ಹೇಗೆ? ಎಲ್ಲರೂ ಬರೀ DNA ಇಂದ ಮಾತ್ರವಲ್ಲದೆ ಡೆಂಟಲ್ ರೆಕಾರ್ಡ್ಸ್ ಇಂದ ಸಾಕಷ್ಟು ಜನರ ಐಡೆಂಟಿಫಿಕೇಶನ್ ಆಯಿತು ಅಂತ ನಿಮಗೆ ಗೊತ್ತಾ? ಇನ್ನು 2025ನಲ್ಲಿ ದಟ್ಸ್ ವೆರಿ ರೀಸೆಂಟ್ಲಿ ನಡೆದಂತ ಅಹಮದಾಬಾದ್ ಏರ್ ಕ್ರಾಶ್ನಲ್ಲಿ ಕೂಡ ಸಾಕಷ್ಟು ಜನ ವಿಕ್ಟಿಮ್ಸ್ಗಳ ಐಡೆಂಟಿಫಿಕೇಶನ್ ನಮಗೆ ಆಗಿದ್ದು ಫೋರೆನ್ಸಿಕ್ ಓಡೋಂಟಾಲಜಿಯಿಂದ. ಮತ್ತೊಂದು ಕೇಸ್ ದೇಶದಾದ್ಯಂತ ಪ್ರಪಂಚದಾದ್ಯಂತ ಡಿಸ್ಕಸ್ ಆದಂತಹ ಒಂದು ಸೆನ್ಸೇಷನಲ್ ಕೇಸ್, ಡೆಲ್ಲಿಯ ರೇಪ್ ಕೇಸ್, ನಿರ್ಭಯಾ ಕೇಸ್. ಇಲ್ಲಿ ಕೂಡ ಫೋರೆನ್ಸಿಕ್ ಓಡೋಂಟಾಲಜಿ ಪ್ಲೇಡ್ ಅ ಮೇಜರ್ ರೋಲ್. Dentist is one who looks after the teeth when you are alive. I'm a forensic dentist who witnesses the teeth after the death. ಇಂಟ್ರೆಸ್ಟಿಂಗ್ ಫೀಲ್ಡ್ ಇನ್ ಫ್ಯಾಕ್ಟ್. ಯಾಕಂದ್ರೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ದಟ್ ಬರೀ ಹಲ್ಲುಗಳಿರಬಹುದು, ಜಾನ ಸ್ಟ್ರಕ್ಚರ್ ಮತ್ತೆ ಸ್ಕಲ್ ಇದನ್ನ ಇಟ್ಕೊಂಡು ಫುಲ್ ಫೇಶಿಯಲ್ ರೀಕನ್ಸ್ಟ್ರಕ್ಷನ್ ಮಾಡಿ ನೀವು ಹೇಳಿದ ಹಾಗೆ ಸೆಕ್ಸ್, ವೆದರ್, ಏಜ್ ಕಂಡುಹಿಡಿಬಹುದು, ನಾವು ಹೈಟ್ ಕಂಡುಹಿಡಿಬಹುದು, ರೇಸ್ ಅಥವಾ ಎಥ್ನಿಸಿಟಿ ಅಂತ ಏನು ಕರಿತೀವಿ ಅದನ್ನ ಕಂಡುಹಿಡಿಬಹುದು. ವಾಟ್ಸ್ ಇನ್ ಅ ಟೂತ್ ಅಂದಾಗ DNA ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್. ಹೌದು, ಹೈಲಿ ಸ್ಪೆಷಲೈಸ್ಡ್ ಫೋರೆನ್ಸಿಕ್ ಪ್ರೊಸೀಜರ್ಸ್ನ ಯೂಸ್ ಮಾಡಿ. ಆದರೆ ಈ DNA ವೆನ್ ಯು ಕಂಪೇರ್ ಇಟ್ ವಿತ್ ಗೋಲ್ಡ್ ಸ್ಟ್ಯಾಂಡರ್ಡ್ ಮೆಥಡ್ ಆಫ್ DNA ನಾವೇನು ಹೇಳ್ತೀವಿ, ವಿಲ್ ಇಟ್ ಬಿ ದ ಸೇಮ್? ಸೊ ಇವತ್ತಿನ ಎಪಿಸೋಡ್ನ ಮುಖ್ಯ ಉದ್ದೇಶ ಯಾಕೆ ಡೆಂಟಲ್ ರೆಕಾರ್ಡ್ಸ್ನ ಮೇಂಟೈನ್ ಮಾಡೋದು ತುಂಬ ಮುಖ್ಯ ಅನ್ನೋದನ್ನ ಕಾಮನ್ ಮ್ಯಾನ್ಗೆ ಅರ್ಥ ಮಾಡಿಸಿದಾಗ ಬಹುಶಃ ಲೆಟ್ ಅಸ್ ಹೋಪ್ ಅದು ಹೈಯರ್ ಅಥಾರಿಟೀಸ್ನು ರೀಚ್ ಆಗುತ್ತೆ ಅಂತ. ಸರ್, ಒಂದು ಕೇಸ್ ಕೂಡ ನೀವು ಹೇಳ್ತಾ ಇದ್ರಿ, ತಾತಾನೇ ಮೊಮ್ಮಗಳನ್ನ ರೇಪ್ ಮಾಡಿ ಸಾಯಿಸಿದ್ದಂಥ ಒಂದು ಕೇಸ್. ಬೈಟ್ ಮಾರ್ಕ್ಸ್ ಇತ್ತು ಆಕೆಯ ಮೇಲೆ. ಆದ್ರೆ ಅನ್ಫಾರ್ಚುನೇಟ್ಲಿ ಆ ಬೈಟ್ ಮಾರ್ಕ್ಸ್ನ ಫುಲ್ ಡೀಟೇಲ್ಸ್ ಇವತ್ತೊಂದು ಎಕ್ಸ್ಟ್ರೀಮ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸಬ್ಜೆಕ್ಟ್. ಸೊ ಎಸ್ಪೆಷಲಿ ಈ ಸಬ್ಜೆಕ್ಟ್ ಏನಂದ್ರೆ ನನಗೆ ಇಂಟ್ರೆಸ್ಟ್ ಇದೆ, ನನಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋ ಎರಡು ಬೈಫರ್ಕೇಶನ್ನೇ ಇಲ್ಲ. ಎಲ್ಲರನ್ನೂ ಬಹಳವಾಗಿ ಒಂದು ಆಸಕ್ತಿದಾಯಕವಾಗಿಸೋ ಅಂಥ ಒಂದು ವಿಷಯ, ದ್ಯಾಟ್ ಇಸ್ ಫೋರೆನ್ಸಿಕ್ ಸೈನ್ಸಸ್. ಯಾವುದೇ ಒಂದು ಕೇಸ್ ಅಂತ ನಡೆದಾಗ, ಅಂದರೆ ಯಾವುದೇ ಒಂದು ಘಟನೆ ಸಂಭವಿಸಿದಾಗ ಆ ಕೇಸ್ನ ರಿಸಾಲ್ವ್ ಮಾಡುವಾಗ ಅಫ್ಕೋರ್ಸ್ ಇವತ್ತಿನ ದಿನ ನಾವು ಹೆಚ್ಚಾಗಿ ಕೇಳ್ತೀವಿ ಮೀಡಿಯಾ ಟ್ರಯಲ್ ಅಂತ. ಅದನ್ನೂ ಹೊರತುಪಡಿಸಿ ದೇರ್ ಇಸ್ ಅ ಟ್ರಯಲ್ ವಿಚ್ ಹ್ಯಾಪನ್ಸ್ ತೆರೆಯ ಹಿಂಭಾಗ, ಅಂದರೆ ನಮಗೆ ಗೊತ್ತಿಲ್ಲದೆ ಇರುವಂಥ ಒಂದು ಪ್ರಪಂಚ. ಆ ಪ್ರಪಂಚಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ. ಅದಕ್ಕೂ ಮುಂಚೆ ಒಂದಷ್ಟು ಎಕ್ಸಾಂಪಲ್ಸ್ಗಳನ್ನು ಕೊಟ್ಟರೆ ಬಹುಶಃ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗಬಹುದು. ಯಾಕಂದರೆ ಈ ಎಲ್ಲ ಎಕ್ಸಾಂಪಲ್ಸ್ ಆ್ಯಂಡ್ ಅ ಲಾಟ್ ಮೋರ್ ವಿಚ್ ವಿ ವಿಲ್ ಡಿಸ್ಕಸ್ ನಮ್ಮ ಇವತ್ತಿನ ವಾಯ್ಸ್ ಆಫ್ ಬೆಂಗಳೂರು ಪಾಡ್ಕಾಸ್ಟ್ನಲ್ಲಿ ಖಂಡಿತ ನಾವೆಲ್ಲರೂ ಕೇಳಿದ್ದೀವಿ ಆ್ಯಂಡ್ ವಿಟ್ನೆಸ್ ಮಾಡಿದ್ದೀವಿ. ಇದನ್ನು ನ್ಯಾಷನಲ್ ಟೆಲಿವಿಷನ್ನಲ್ಲಿ ನೇಷನ್ ವೈಡ್ ಆ್ಯಂಡ್ ವರ್ಲ್ಡ್ ವೈಡ್ ಡಿಸ್ಕಸ್ ಆಗಿರುವಂಥ ಈವೆಂಟ್ಸ್ಗಳಿದು. 9/11 ವರ್ಲ್ಡ್ ಟ್ರೇಡ್ ಸೆಂಟರ್ ಅಟ್ಯಾಕ್ನ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ? ಇಲ್ಲಿನ ಹಂಡ್ರೆಡ್ಸ್ ಆಫ್ ವಿಕ್ಟಿಮ್ಸ್ ವರ್ ಸಕ್ಸಸ್ಫುಲಿ ಐಡೆಂಟಿಫೈಡ್. ಹೇಗೆ? ಎಲ್ಲರೂ ಬರೀ DNA ಇಂದ ಮಾತ್ರವಲ್ಲದೆ ಡೆಂಟಲ್ ರೆಕಾರ್ಡ್ಸ್ ಇಂದ ಸಾಕಷ್ಟು ಜನರ ಐಡೆಂಟಿಫಿಕೇಶನ್ ಆಯಿತು ಅಂತ ನಿಮಗೆ ಗೊತ್ತಾ? ನಾಟ್ ಜಸ್ಟ್ ದ್ಯಾಟ್, ಏಷ್ಯನ್ ಸುನಾಮಿ 2004 ಏನು ನಡೀತು, 46% ಆಫ್ ದ ವಿಕ್ಟಿಮ್ಸ್ ವರ್ ಐಡೆಂಟಿಫೈಡ್ ಪ್ರೈಮರಿಲಿ ಡೆಂಟಲ್ ಕಂಪ್ಯಾರಿಸನ್ನ ಮೂಲಕ. ಇನ್ನು 2025ನಲ್ಲಿ ದಟ್ಸ್ ವೆರಿ ರೀಸೆಂಟ್ಲಿ ನಡೆದಂಥ ಅಹಮದಾಬಾದ್ ಏರ್ ಕ್ರಾಶ್ನಲ್ಲಿ ಕೂಡ ಸಾಕಷ್ಟು ಜನ ವಿಕ್ಟಿಮ್ಸ್ಗಳ ಐಡೆಂಟಿಫಿಕೇಶನ್ ನಮಗೆ ಆಗಿದ್ದು ಫೋರೆನ್ಸಿಕ್ ಓಡೋಂಟಾಲಜಿಯಿಂದ. ಇನ್ಫ್ಯಾಕ್ಟ್ ಇದರ ಭಾಗವಾಗಿದ್ದಂಥ ಡಾಕ್ಟರೇ ಇವತ್ತು ನಮ್ಮ ಗೆಸ್ಟ್. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೂ ಮುಂಚೆ ಮತ್ತೊಂದು ಕೇಸ್ ದೇಶದಾದ್ಯಂತ ಪ್ರಪಂಚದಾದ್ಯಂತ ಡಿಸ್ಕಸ್ ಆದಂಥ ಒಂದು ಸೆನ್ಸೇಷನಲ್ ಕೇಸ್, ಡೆಲ್ಲಿಯ ರೇಪ್ ಕೇಸ್, ನಿರ್ಭಯಾ ಕೇಸ್. ಇಲ್ಲಿ ಕೂಡ ಫೋರೆನ್ಸಿಕ್ ಓಡೋಂಟಾಲಜಿ ಪ್ಲೇಡ್ ಅ ಮೇಜರ್ ರೋಲ್. ಸೊ ಹೀಗೆ ಫೋರೆನ್ಸಿಕ್ ಸೈನ್ಸಸ್ನ ಭಾಗವಾದಂತಹ ಫೋರೆನ್ಸಿಕ್ ಓಡೋಂಟಾಲಜಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಮಗೆ ತಿಳಿಸ್ಕೊಡೋದಕ್ಕೆ ಅ ಡೆಂಟಿಸ್ಟ್ ಬೈ ಪ್ರೊಫೆಷನ್ ಬಟ್ ಅ ವೆರಿ ವೆರಿ ಪ್ಯಾಷನೇಟ್ ಓಡೋಂಟಾಲಜಿಸ್ಟ್ ಅಂತ ಹೇಳಬಹುದಾ, ಡಾಕ್ಟರ್ ದೀಪಕ್ ವಿ ಅವರೇ. ವೆಲ್ಕಮ್ ಟು ವಾಯ್ಸ್ ಆಫ್ ಬೆಂಗಳೂರು. ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ. ನಮಸ್ತೆ. ನಮಸ್ತೆ ಡಾಕ್ಟರ್. ಸೊ ನಾವು ಕಾರ್ಯಕ್ರಮದ ಸ್ಟಾರ್ಟಿಂಗ್ ಅಲ್ಲಿ ಡಿಸ್ಕಸ್ ಮಾಡ್ತಿದ್ವಿ, ಹೇಗೆ ನೀವು ಯು ಆರ್ ಅ ಪ್ರೊಫೆಷನಲ್ ಡೆಂಟಿಸ್ಟ್, ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಪ್ಯಾಷನೇಟ್ ಆಗಿ ಯು ಪರ್ಸ್ಯೂ ದಿಸ್ ಓಡೋಂಟಾಲಜಿ. ಸೊ ವಾಟ್ ಇಸ್ ದ ಡಿಫರೆನ್ಸ್ ಅಂತ ನಮ್ಗೆ ಹೇಳಬಹುದಾ? ಓಕೆ ಮ್ಯಾಮ್. Dentist is one who looks after the teeth when you are alive. I'm a forensic dentist who witnesses the teeth after the death. So once the person is deceased, ಸತ್ತ ಮೇಲೆ ಅವರ ಹಲ್ಲಿನ ಎಕ್ಸಾಮಿನೇಷನ್ ಮಾಡಿ ಅದರಿಂದ ಏನು ರಿಲೇಟೆಡ್ ಟು ಜಸ್ಟಿಸ್ಗೋಸ್ಕರ ಏನೇನು ಸಹಾಯ ಮಾಡ್ಬೋದು, ಅದರಿಂದ ಏನೇನು ಸಾಧ್ಯತೆ ಇದೆ ಒಂದು ಜಸ್ಟಿಸ್ ಕೊಡಿಸೋದ್ರಲ್ಲಿ, ಐದರ್ ಫಾರ್ ವಿಕ್ಟಿಮ್ ಆಗಲಿ ಅಥವಾ ಸತ್ತಿರೋರ್ಗಾಗಲಿ ಒಂದು ಜಡ್ಜ್ಮೆಂಟ್ ಕೊಡಲಿಕ್ಕೆ ಹಲ್ಲಿಂದ ಏನೇನು ಸಾಧ್ಯ ಆಗುತ್ತೋ ಅದನ್ನು ತನಿಖೆ ಮಾಡೋದ್ರಲ್ಲಿ ಫೋರೆನ್ಸಿಕ್ ಡೆಂಟಿಸ್ಟ್ ಅಂತ ಕರಿತೇವೆ.
So I'm a dentist by profession, but trained to be a forensic odontologist. ಓಕೆ ಸೊ ನಾವೊಂದು ಟೆಕ್ಸ್ಟ್ ಬುಕ್ ಡೆಫಿನಿಷನ್ ಆಫ್ ಒಡಂಟಾಲಜಿ ತಗೋಬೇಕಂದ್ರೆ ಇಟ್ಸ್ ದ ಸೈಂಟಿಫಿಕ್ ಸ್ಟಡಿ ಆಫ್ ದ ಸ್ಟ್ರಕ್ಚರ್ ಅಂಡ್ ಡಿಸೀಸಸ್ ಆಫ್ ಟೀತ್. ಆದ್ರೆ ಫೊರೆನ್ಸಿಕ್ ಒಡಂಟಾಲಜಿ ಅಂತ ಬಂದಾಗ ನೀವೇ Simple application of the teeth for the judiciary system. ಓಕೆ How teeth can be used to aid in justice. ಓಕೆ Could be in age. ಈಗ ಒಂದು ಏಜ್ ಬಿಲೋ 18 ಇಯರ್ಸ್ ಮದುವೆ ಆಗಬೇಕು, 18 ಇಯರ್ಸ್ ಆಗಿದೆಯೋ ಇಲ್ವೋ, ಚೈಲ್ಡ್ ಲೇಬರ್ 14 ವರ್ಷ ಆಗಿದೆಯೋ ಇಲ್ವೋ, ಆಮೇಲೆ ವಿ ಹ್ಯಾವ್ ಕಪಲ್ ಆಫ್ ಸೆಕ್ಷನ್ಸ್. ಈಗ ಕೆಲವು ವರ್ಷದ ಕೆಳಗಡೆ ಮಕ್ಕಳು ತಪ್ಪು ಮಾಡಿಲ್ಲ ಅಂದರೆ ದೇ ಆರ್ ನಾಟ್ ಕನ್ಸಿಡರ್ ಆಸ್ ಎ ಕ್ರಿಮಿನಲ್. ಬಿಲೋ 7 ವರ್ಷ ಮಗುವಿನವ್ರು ತಪ್ಪು ಮಾಡ್ತಾರೆ, ದಟ್ ಇಸ್ ನಾಟ್ ಎ ಕ್ರಿಮಿನಲ್ ಅಫೆನ್ಸ್. ಸೊ ಈ ಥರ ಏಜ್ ಬಿಕಮ್ಸ್ ಅ ವೆರಿ ಪೈಮೋರಲ್. ಟೀತ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ಫಾರ್ ಡಿಟರ್ಮೈನಿಂಗ್ ದ ಎಸ್ಟಿಮೇಟಿಂಗ್ ದ ಏಜ್. ಅದು ಬಿಟ್ಟರೆ ಸ್ಟೇಚರ್ ಆಗಲಿ, ಒಂದು ಯಾವ ಪ್ರಾಂತ್ಯಕ್ಕೆ ಬಿಲಾಂಗ್ ಆಗ್ತಾರೆ, ಮತ್ತೆ ಸೆಕ್ಸ್ ಐಡೆಂಟಿಫಿಕೇಶನ್ ಆಗಲಿ, ಇದೆಲ್ಲದಕ್ಕೂ ಟೀತ್, ಬಾಯಿ ಮತ್ತೆ ಹಲ್ಲು ಎರಡೂ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ಸೊ ಇದ್ರ ಸಂಬಂಧಪಟ್ಟ ತನಿಖೆ ಮಾಡೋದು ಶಾಸ್ತ್ರನ ಫೊರೆನ್ಸಿಕ್ ಒಡಂಟಾಲಜಿ ಅಂತ ಕರಿತೀವಿ. ಇಟ್ ಇಸ್ ಸಚ್ ಅ ಇಂಟ್ರೆಸ್ಟಿಂಗ್ ಫೀಲ್ಡ್ ಇನ್ ಫ್ಯಾಕ್ಟ್. ಯಾಕಂದ್ರೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ದಟ್ ಬರೀ ಹಲ್ಲುಗಳಿರಬಹುದು, ಜಾನ ಸ್ಟ್ರಕ್ಚರ್ ಮತ್ತೆ ಸ್ಕಲ್ ಇದನ್ನ ಇಟ್ಕೊಂಡು ಫುಲ್ ಫೇಶಿಯಲ್ ರೀಕನ್ಸ್ಟ್ರಕ್ಷನ್ ಮಾಡಿ ನೀವು ಹೇಳ್ದ ಹಾಗೆ ಸೆಕ್ಸ್, ವೆದರ್ ಏಜ್ ಕಂಡುಹಿಡಿಬಹುದು, ನಾವು ಹೈಟ್ ಕಂಡುಹಿಡಿಬಹುದು, ರೇಸ್ ಅಥವಾ ಎಥ್ನಿಸಿಟಿ ಅಂತ ಏನು ಕರಿತೀವಿ ಅದನ್ನ ಕಂಡುಹಿಡಿಬಹುದು. ಸೊ ಯಾವಾಗಿಂದ ಇದರ ಬಳಕೆ ಇದೆ ಅಂತ ನೋಡ್ತಾ ಹೋದ್ರೆ ಅಫ್ಕೋರ್ಸ್ ಇಟ್ ಡೇಟ್ಸ್ ಬ್ಯಾಕ್ ಟು, ಅಫ್ಕೋರ್ಸ್ ಇದಕ್ಕೂ ಮುಂಚೆ ಇರಬಹುದೇನೋ, ಬಟ್ ಅರ್ಲಿಯೆಸ್ಟ್ ರೆಕಾರ್ಡ್ ನನಗೆ ಸಿಕ್ಕಿದ್ದು 49 AD ನಲ್ಲಿ ಲಾಲಿಯಾ ಪೌಲಿನಾ ಆಕೆಯ ಡೆತ್ನ ನಂತರ ಆಕೆಯನ್ನ ಐಡೆಂಟಿಫೈ ಮಾಡಕ್ಕಾಗಿದ್ದೇ ಆಕೆಯ ಹಲ್ಲುಗಳಿಂದ ಅಂತ. ಅಂಡ್ 1775 ಅಲ್ಲಿ ಡೆಂಟಿಸ್ಟ್ ಪಾಲ್ ರಿವಿಯರ್ ಅಂತ ಅವರ ಫ್ರೆಂಡ್ ಆದಂಥ ಡಾಕ್ಟರ್ ಜೋಸೆಫ್ ವಾರನ್ನ ಒಂದು ಪ್ರಾಸ್ಥೆಟಿಕ್ ಇಂದ ಐಡೆಂಟಿಫೈ ಮಾಡ್ತಾರೆ. ಅಮೆರಿಕನ್ ವಾರ್ ಆಗುತ್ತೆ. ವಾರಲ್ಲಿ ಹಿ ವಾಸ್ ಆಸ್ಕ್ಡ್ ಟು ಹಿ ವಾಸ್ ಅನ್ ಅಮೆರಿಕನ್ ಡೆಂಟಿಸ್ಟ್. ಓಕೆ, ಆ ವಾರಲ್ಲಿ ಪಾಲ್ ರಿವರ್ದು ಬಾಡಿನ ಐಡೆಂಟಿಫೈ ಮಾಡ್ಲಿಕ್ಕೋಸ್ಕರ ಡೆಂಟಿಸ್ಟ್ರಿ ಇಸ್ ಬಿನ್ ಫಸ್ಟ್ ಯೂಸ್ಡ್ ಫಾರ್ ದ ಲೀಗಲ್ ಇಂಪ್ಲಿಕೇಶನ್ಸ್. ಸೊ ನನಗೇನಂದ್ರೆ ಯೂಶಲಿ ಈ ತರದ್ ಯಾವುದೇ ಒಂದು ಬಂದಾಗ ಪುರಾಣಗಳಲ್ಲಿ ಇದ್ರ ಉಲ್ಲೇಖ ಇದೆಯಾ ಅಂತ ಚೆಕ್ ಮಾಡ್ತೀನಿ. ಇದೆ ಮ್ಯಾಮ್, ಆಕ್ಚುಲಿ ವತ್ಸಾಯನ Kamasutra dictates about the bite marks, whether it's a love bite mark or a forceful bite marks. That is one of the earliest recording Vatsayana says about the bite marks. And what we do in sexual assault cases, bite mark solving in sexual assault cases, it's about his description in Vatsayana. Wow. So he's, I think if it's not in 4th century, earlier the Vatsayana when he wrote, it is described how a love bite marks and how a assault bite marks looks like anta. ಏನು ವ್ಯತ್ಯಾಸ ಹೆಂಗಿರುತ್ತೆ ಅಂತ. So that is one of the earlier evidences what we have in our country. ಎಸ್ ಜೊತೆಗೆ ನಮ್ಮ ಇಂಡಿಯನ್ ಹಿಸ್ಟ್ರಿನಲ್ಲಿ ಅಂತ ತಗೊಂಡಾಗ ದ ಬ್ಯಾಟಲ್ ಆಫ್ ಚಂದಾವರ್ ಕಮ್ಸ್ ಇನ್ ಟು ಪ್ಲೇಸ್. ಯಮುನಾ ನದಿ ತಟದಲ್ಲಿ ನಡೆದಂಥದ್ದು. ಮೊಹಮ್ಮದ್ ಗೋರಿ ವಿರುದ್ಧ ರಾಜಾ ಜೈ ಚಂದ್ ಹೋರಾಡುವಾಗ ಏನಾಗುತ್ತೆ, ಅಂತಿಂತ ಸಾವಲ್ಲ ಅದು. ಯಾಕಂದ್ರೆ ಬಾಣಗಳಿಂದ ಹೊಡೆದು ಈತನನ್ನ ಸಾಯಿಸಿದಷ್ಟೇ ಅಲ್ಲದೆ ಆನೆಗಳು ಹೌದು ಕ್ರಶ್ ಮಾಡಿ ಸಾಯಿಸಿ ಕೊನೆಗೆ ಮುಖ ದೇಹ ಎಲ್ಲವೂ ಜಜ್ಜು ನುಜ್ಜಾಗಿ ಹೋಗಿದೆ, ಕಂಡುಹಿಡಿಯಕ್ಕೆ ಆಗ್ತಿಲ್ಲ. ಆದ್ರೆ ರಾಜಾ ಜೈಚಂದ್ಗೆ ಒಂದು ಗೋಲ್ಡ್ ಟೂತ್ ಇತ್ತು, ರೈಟ್? ಅದ್ರ ಮುಖಾಂತರ ಅವ್ನ ಬಾಡಿನ ಹೀಪ್ಸ್ ಆಫ್ ಬಾಡಿ ಮಧ್ಯದಲ್ಲಿ ಅವ್ನ ಬಾಡಿನ ಐಡೆಂಟಿಫೈ ಮಾಡ್ಲಿಕ್ಕಾಗತ್ತೆ. ಆಮೇಲೆ ಆಸ್ ಎ ರೂಲ್ ಒಬ್ಬ ರಾಜ ಸತ್ತ ಮೇಲೆ ವಿಕ್ಟರಿ ಡಿಕ್ಲೇರ್ ಮಾಡ್ಲಿಕ್ಕಾಗತ್ತೆ. ಸೊ ದಟ್ ವಾಸ್ way also. That was one of the ನೀವು ಮೆನ್ಷನ್ ಮಾಡಿದಂಗೆ that was one of the earlier date backs to the history where teeth was used for a forensic significance. ಸೊ ಇದರಿಂದ ನಮಗೆ ಏನು ಗೊತ್ತಾಗತ್ತೆ ಅಂದ್ರೆ ಇಡೀ ದೇಹ ಡಿಕಂಪೋಸ್ ಆದ ನಂತರ ಕೂಡ ಎಷ್ಟೋ ದಶಕಗಳು ಶತಮಾನಗಳವರೆಗೂ ಆ ಹಲ್ಲುಗಳು ಹಾಗೆ ಉಳ್ಕೊಳ್ಳುತ್ತೆ, ವಿಚ್ ವಿಲ್ ಗಿವ್ ಅಸ್ ಒಂದು ಮೇಜರ್ ಲೀಡ್ ಈ ಥರದನ್ನ ಕಂಡುಹಿಡಿಯೋದಕ್ಕೆ. ಎಷ್ಟೊಂದು ಸಿವಿಲೈಸೇಷನ್ಸ್ ನಾವೀಗ ಎಕ್ಸ್ಕವೇಷನ್ ಮಾಡ್ತೀವಿ ಮ್ಯಾಮ್. ಸೊ ಈಗ ಒಂದು ಆದಿಚಲನ ಅಂತ ಒಂದು ಜಾಗ ಇದೆ ಮ್ಯಾಮ್, ತಮಿಳ್ನಾಡು ಹತ್ರ. ಸೊ ಅಲ್ಲಿ ಒನ್ ಆಫ್ ದ ಬರಿಯಲ್ ಪಿಟ್ಸ್ ನಾವು ಎಕ್ಸ್ಕವೇಟ್ ಮಾಡಿದಾಗ ದೇವರ್ ಬಿಲಾಂಗಿಂಗ್ ಟು ದ ಐರನ್ ಏಜ್. ಸೊ ಅಲ್ಲಿ ಸ್ಕಲ್ಸು ಮತ್ತು ಈಗ ದೃಶ್ಯಗಳು ನೋಡಿದಂಗೆ ನೀವು ಅಲ್ಲಿ ಐರನ್ ಏಜ್ ಸ್ಕಲ್ಸು ಮತ್ತು ಟೀತ್ ಎಷ್ಟು ಇಂಟ್ಯಾಕ್ಟ್ ಇದೆ ಅಂತ ಇಟ್ ಟೆಲ್ಸ್ ಅಬೌಟ್ ದ ಸ್ಟೋರಿ. ಸೊ ನಾನು ಅದೇ ನನ್ನ ಸ್ಟೂಡೆಂಟ್ಸ್ ಪಾಠ ಮಾಡ್ಬೇಕಾದ್ರೆ ಅದನ್ನೇ ಹೇಳೋದು, ಟೀತ್ ಮತ್ತು ಬೋನ್ ಹ್ಯಾಸ್ ಎ ವೆರಿ ಗುಡ್ ಆಸ್ಟಿಯೋಬಯೋಗ್ರಫಿ. ಓನ್ಲಿ ಥಿಂಗ್ ಇಸ್ ವಿ ಶುಡ್ ನೋ ಹೌ ಟು ರೀಡ್ ಇಟ್. ಸೊ ದೇ ಕ್ಯಾನ್ ಟೆಲ್ ಅಬೌಟ್ ದೆಮ್ಸೆಲ್ಸ್. ಇಟ್ ಇಸ್ ಟೀತ್ ಇಸ್ ಸಮಥಿಂಗ್ ಲೈಕ್ ಯುವರ್ ಬ್ಲಾಕ್ ಬಾಕ್ಸ್ ಇನ್ ಯುವರ್ ಬಾಡಿ ಮ್ಯಾಮ್. So everything goes, your teeth will be intact. It can tell the stories, what happens. ನಂಗೆ ಒಂದೊಂದ್ಸಲ ಹಿಸ್ಟರಿಗೆ ಹೋದ್ರೆ ಮ್ಯಾಮ್, ಯೂಶಲಿ ಬೇಲೂರು ಹಳೆಬೀಡೆಲ್ಲ ಟೆಂಪಲ್ಸ್ಗೆ ಹೋದ್ರೆ ವಿಶ್ ದೀಸ್ ಸ್ಟೋನ್ಸ್ ಹ್ಯಾಡ್ ವಾಯ್ಸಸ್, ವಿ ಕ್ಯಾನ್ ಲಿಸನ್ ವಾಟ್ ಹ್ಯಾಡ್ ಹ್ಯಾಪನ್ ಇನ್ ದೋಸ್ ಅಂತ ನನಗೆ ಸೊ ಅನ್ಸುತ್ತೆ. ಸೊ ಸೇಮ್ ಥಿಂಗ್, ಓನ್ಲಿ ಥಿಂಗ್ ಇಸ್ ಪ್ರಾಬ್ಲಿ ಹಿಸ್ಟೋರಿಯನ್ಸ್ ಕುಡ್ ರೀಡ್ ಇಟ್. ಸೇಮ್ ಥಿಂಗ್ ವಿ ಬೀಯಿಂಗ್ ಡೆಂಟಿಸ್ಟ್ ಇನ್ ದ ಫೊರೆನ್ಸಿಕ್ lineage, we can speak about their history. Only thing is we should know how to read it. And unfortunately in India we have only handful of people who can do this job, and it's in a very nascent profession. In ತುಂಬ ಇನ್ನೂ ಏನಂತ ಇನ್ಫ್ಯಾಂಟೈಲ್ ಸ್ಟೇಜಸ್ ಅಲ್ಲಿದೆ. ವೈ ಐ ಸೇ ಇನ್ಫ್ಯಾಂಟೈಲ್ ಸ್ಟೇಜಸ್ ಅಂದರೆ ವೆಸ್ಟರ್ನ್ ಕಂಟ್ರೀಸಲ್ಲಿ ಇಟ್ ಇಸ್ ಬಿನ್ ಯೂಸ್ಡ್. oral autopsy is mandatory as a part of a general autopsy. But in Indian scenario, unfortunately the stakeholders are not considering the oral autopsy as a mandate by the when we do the general autopsies.
ಸೊ ಇದನ್ನ ಮ್ಯಾಂಡೇಟ್ ಅಂತ ಕನ್ಸಿಡರ್ ಮಾಡೋದಕ್ಕಿಂತ ಮುಂಚೆ ಐ ಥಿಂಕ್ ಡೆಂಟಲ್ ರೆಕಾರ್ಡ್ಸ್ನ ಮೇಂಟೈನ್ ಮಾಡೋದನ್ನ ಮ್ಯಾಂಡೇಟ್ ಅಂತ ಕನ್ಸಿಡರ್ ಮಾಡಿದಾಗ ಮೇ ಬಿ ದಿಸ್ ವಿಲ್ ಆಲ್ಸೋ ಕಮ್ ಇನ್ ಟು ಪ್ಲೇಸ್ ಅಲ್ವಾ? ಟೋಟ್ಲಿ ಅಗ್ರಿ ಮ್ಯಾಮ್. ಯಾಕೆಂದ್ರೆ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಕಂಪ್ಯಾರಿಸನ್ಗೆ ನಮಗೆ ಆಂಟಿಮಾರ್ಟಮ್ ರೆಕಾರ್ಡ್ಸ್ ಅಂತ ಹೇಳ್ತೀವಿ. ಒಬ್ಬ ವ್ಯಕ್ತಿ ಸಾಯಕ್ಕೆ ಮುಂಚೆ ಏನೊಂದು ರೆಕಾರ್ಡ್ಸ್ ಇದ್ರೆ ಅದು ಕೊಟ್ರೆ ನಮಗೆ ಪೋಸ್ಟ್ ಮಾರ್ಟಮ್ ಎಕ್ಸಾಮಿನೇಷನ್ ಮಾಡಿದಾಗ ಕಂಪೇರ್ ಮಾಡಿ ಬಾಡಿ ಅವ್ರದ್ದು ಇಲ್ವೋ, ಅವ್ರದ್ದೆಲ್ಲ ಅಂದ್ರೆ ಈ ತರ ಫೀಚರ್ಸ್ ಇದೆ, ಈ ತರದ ಮತ್ತಿಂದ ಆಧಾರ ಇದ್ರೆ ಉಳ್ಕೊಂಬನ್ನಿ ಅಂತ ಕೊಡ್ಲಿಕ್ಕೆ ಈಸಿ ಆಗುತ್ತೆ. ಸೊ ನಮ್ಮ ಇಂಡಿಯಾದಲ್ಲಿ ಏನಾಗಿದೆ ಅಂದ್ರೆ ನನ್ ಆಫ್ ದ ಹೆಲ್ತ್ ಸರ್ವಿಸಸ್ ಆರ್ ಟೇಕನ್ ಕೇರ್ ಬೈ ದ ಗವರ್ಮೆಂಟ್. ಸೊ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ವಿ ಹ್ಯಾವ್ NHS ಸ್ಕೀಮ್ಸ್. ಸೊ ಹಾಗಾಗಿ ಇಂಡಿಯನ್ ಗವರ್ಮೆಂಟ್ ಅಲ್ಲಿ ವಿ ಡು ನಾಟ್ ಹ್ಯಾವ್ ದಟ್ ಪ್ರಾವಿಷನ್ ಇಲ್ದಿರೋದ್ರಿಂದ ಆಂಟಿಮಾರ್ಟಮ್ ರೆಕಾರ್ಡ್ಸ್. ದಟ್ಸ್ ವಾಟ್ ಐ ಕೀಪ್ ರಿಕ್ವೆಸ್ಟಿಂಗ್ ಇನ್ ಮೋಸ್ಟ್ ಆಫ್ ದ ಡೆಂಟಿಸ್ಟ್ ಟು ಪ್ರಿಸರ್ವ್ ದ ರೆಕಾರ್ಡ್ಸ್. ವೆದರ್ ದ ಪೇಷಂಟ್ ಪ್ರಿಸರ್ವ್ ಇಟ್ ನಾಟ್, you ಪ್ರಿಸರ್ವ್ ಮಾಡಿ ಒಂದು ನ್ಯಾಷನಲ್ ಡೇಟಾಬೇಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. That is a very good suggestion. We have been suggesting to the government when you have Aadhaar cards, when you link your ID scan and all, which can get decomposed. Fingerprint ಇದೆ. So why don't you have a full mouth X-ray linked to it? So that becomes one of the easy retrievable records. ಈಗ ನಾವು ರೀಸೆಂಟ್ ಅಹಮದಾಬಾದ್ ಏರ್ ಕ್ರಾಶ್ ನೋಡಿದ್ರೆ ನಲ್ಲಿ 58 ಜನ ಮೋಸ್ಟ್ಲಿ UK ಸಿಟಿಸನ್ಸ್ ಇದ್ರ ಅನ್ಸುತ್ತೆ. ಅವ್ರದ್ದು ಡೆಂಟಲ್ ರೆಕಾರ್ಡ್ಸ್ ಈಸಿ ಆಗಿತ್ತು ನಮಗೆ ರಿಟ್ರೀವ್ ಮಾಡ್ಕೊಂಡು ತರಲಿಕ್ಕೆ. ಬಟ್ ನಮ್ಮ ಭಾರತ ದೇಶದ ಏನಾಯ್ತು ಅಂದ್ರೆ, ಈಗ ಸಿಂಪಲ್ ಎಕ್ಸಾಂಪಲ್, ಒಂದ್ ಪೇಷಂಟು ಒಂದೇ ಡೆಂಟಿಸ್ಟ್ ಹತ್ರ ಲೈಫ್ ಪೂರ್ತಿ ಹೋಗಲ್ಲ, ಚೇಂಜ್ ಮಾಡ್ತಾ ಇರ್ತಾರೆ. ಅಥವಾ ಈಗ ಎಸ್ಪೆಷಲಿ ಬೆಂಗಳೂರಲ್ಲಿರುವಂಥ IT ಪೀಪಲ್ಗೆ ಮನೆಯವ್ರಿಗೆ ಗೊತ್ತಿರಲ್ಲ ಅವ್ರು ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದ್ದಾರೋ ಇಲ್ವೋ ಅಂತ. ಸೊ ವೇರ್ ಅಬೌಟ್ಸ್ ಗೊತ್ತಿರಲ್ಲ. ಸೊ ಅವಾಗ ಏನಾಗುತ್ತೆ, ನಾವು ಫ್ಯಾಮಿಲಿ ಮೆಂಬರ್ಸ್ನ ಇಂಟರ್ವ್ಯೂ ಮಾಡಿದ್ರು ಅವ್ರಿಗೆ ಗೊತ್ತಿರಲ್ಲ ಪಾಪ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದ್ದಾರೆ, ಟ್ರೀಟ್ಮೆಂಟ್ ರೆಕಾರ್ಡ್ಸ್ ಇದೆಯಾ ಅಂತ. ಸೊ ವೆನ್ ವಿ ಸ್ಟಾರ್ಟೆಡ್ ಇಂಟರ್ವ್ಯೂಯಿಂಗ್ ಇಟ್ ಬಿಕಮ್ಸ್ ತೊಂದರೆ ಆಗುತ್ತೆ. ಸೊ ಅವಾಗ ದ ಓನ್ಲಿ ವೇ ಇಸ್ ಡೆಂಟಿಸ್ಟ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ರೆಕಾರ್ಡ್ಸ್ ಮೇಂಟೈನ್ ಮಾಡಿ. ಬಿಕಾಸ್ ಲಾ ಹೇಳುತ್ತೆ 3 ವರ್ಷ ಮೇಂಟೈನ್ ಮಾಡಬೇಕು ಅಂತ ರೆಕಾರ್ಡ್ಸ್ನ. 3 ವರ್ಷ ಆದಮೇಲೆ ನಾವು ಡಿಜಿಟಲ್ ಈಸ್ ಈಸಿಯರ್. ಒಂದು ಫೋಟೋನ ಸ್ಕ್ಯಾನ್ ಮಾಡೋ, ಒಂದು ಕಾಸ್ಟ್ದು ಫೋಟೋನ ತೆಗೆದು ಮಾಡಿ. ಆಮೇಲೆ ನೀವು ಹೇಳ್ದಂಗೆ ಮ್ಯಾಮ್, ನ್ಯಾಷನಲ್ ಡೇಟಾಬೇಸ್ ಐಡಿಯಾ ಗೌರ್ಮೆಂಟ್ ಏನಾದ್ರು ಮಾಡಿದ್ರೆ ದಟ್ ಈಸ್ ನಥಿಂಗ್ ಲೈಕ್ ದಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಫಾರ್ ಎ ಪಾಪ್ಯುಲೇಷನ್ ಲೈಕ್ ಇಂಡಿಯನ್ ಕಂಟ್ರಿ. ಸರ್, ರೀಸೆಂಟ್ ಆಗಿ ಒಂದು ವಿಡಿಯೋ ನೋಡ್ತಿದ್ದೆ, ವೆರಿ ಎಜುಕೇಟಿವ್ ಒನ್. ಅಲ್ಲಿ ಏನು ಹೇಳ್ತಾರೆ ಅಂದ್ರೆ, ಒಂದು ಆಫ್ಟರ್ ಮೈ ಡೆತ್ ಅಂತ ಒಂದು ಫೋಲ್ಡರ್ ನಾವೆಲ್ಲ ಮಾಡಿಡ್ಬೇಕಂತೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ. ಸೊ ಅಲ್ಲಿ ನಮ್ಮ ಎಲ್ಲ ಒಂದು ಆಧಾರ್ ಕಾರ್ಡ್ ಇರಬಹುದು, ಪ್ಯಾನ್ ಕಾರ್ಡ್ ಇರಬಹುದು, ಬ್ಯಾಂಕ್ ಡೀಟೇಲ್ಸು, ಕ್ರೆಡಿಟ್ ಕಾರ್ಡ್ ಡೀಟೇಲ್ಸು, ಎಲ್ಲ ಪಾಸ್ವರ್ಡು, ಎಕ್ಸಾಕ್ಟ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ದುಡ್ಡಿನ ಹೂಡಿಕೆ ಮಾಡಿದ್ದೀನಿ, ಸೊ ದಟ್ ಆನಂತರ ಫ್ಯಾಮಿಲಿಗೆ ತೊಂದರೆ ಆಗಲ್ಲ ಅಂತ. ಬಹುಶಃ ಅಲ್ಲಿ ನಾವೇ ನಮ್ಮ ಡೆಂಟಲ್ ರೆಕಾರ್ಡ್, ನೀವೇನು ಹೇಳಿದ್ರಿ, ಒಂದು ಡೆಂಟಲ್ ಎಕ್ಸ್ರೇ ಅದನ್ನ ಆ್ಯಡ್ ಮಾಡಿಬಿಟ್ರೆ, ಜಸ್ಟ್ ಇನ್ ಕೇಸ್ ಆಫ್ ಈ ಥರದ ಯಾವುದೇ ಒಂದು ಎಮರ್ಜೆನ್ಸಿ, ನಮ್ಮ ಡೆಂಟಲ್ ರೆಕಾರ್ಡ್ ಫ್ಯಾಮಿಲಿ ಹತ್ರ ಇರುತ್ತೆ. ಆ್ಯಂಡ್ ಅವರು ಅದನ್ನು ನಿಮ್ಮಂಥವ್ರಿಗೆ ಪ್ರೊವೈಡ್ ಮಾಡೋದಕ್ಕೆ, ಆ್ಯಂಡ್ ನಿಮ್ಮಂಥವ್ರಿಗೆ ಬಾಡೀಸ್ಗಳನ್ನು ಐಡೆಂಟಿಫೈ ಮಾಡೋದಕ್ಕೆ. ಬಿಕಾಸ್ ರೀಸೆಂಟಾಗಿ ಅಹಮದಾಬಾದ್ ಏರ್ ಕ್ರ್ಯಾಶ್ನಲ್ಲಿ ನೀವು ಯುವರ್ ಪಾರ್ಟ್ ಆಫ್ ದಟ್ ಇನ್ವೆಸ್ಟಿಗೇಷನ್ ಟೀಮ್, ಆ್ಯಂಡ್ ಆಲ್ಮೋಸ್ಟ್ 4 ತಿಂಗಳುಗಳ ಕಾಲ ಅಲ್ಲೇ ಇದ್ದು ರೀಸೆಂಟಾಗಿ ಅಷ್ಟೇ ಬೆಂಗಳೂರಿಗೆ ವಾಪಸ್ ಬಂದಿದ್ದೀರಾ. ಡಾಕ್ಟರ್, ಇವಾಗ ಏನಂದರೆ, ನನಗೆ ಜನರಿಗೆ ಇನ್ನೂ ಡೀಟೇಲಾಗಿ ಅರ್ಥ ಆಗಬೇಕಿದು ಅನ್ನೋ ಕಾರಣಕ್ಕೆ ಒಂದಷ್ಟು ಬಹಳವಾಗಿ ಡಿಸ್ಕಸ್ ಆದಂಥ ಕೇಸಸ್ಗಳನ್ನು ತಗೊಂಡಿದ್ದೀನಿ. ಅದರ ಒಂದಷ್ಟು ವಿಷಯಗಳನ್ನು ಹೇಳ್ತಾ, ಯು ಕ್ಯಾನ್ ಪ್ಲೀಸ್ ಆ್ಯಡ್ ಆನ್ ಹೇಗೆ ಇದನ್ನು ಫೈಂಡ್ ಔಟ್ ಮಾಡಿರಬಹುದು ಅಂತ. ಟು ಬಿಗಿನ್ ವಿತ್ 16th ಪ್ರೆಸಿಡೆಂಟ್ ಆಫ್ USA, ಅಬ್ರಹಂ ಲಿಂಕನ್. ಸೊ ಅವ್ರನ್ನ ವೆನ್ ಜಾನ್ ವಿಲ್ಸ್ ಬೂತ್ ವೆನ್ ಹಿ ಶಾಟ್ ಅಬ್ರಹಂ ಲಿಂಕನ್, 11-12 ದಿನಗಳ ಕಾಲ ಹಿ ವಿಲ್ ಎಬ್ಸ್ಕಾಂಡ್, ಸಿಗೋದಿಲ್ಲ. ಆನಂತರ ಆತ ಸಿಕ್ಕಿ, ಆತನನ್ನು ಸುತ್ತುವರೆದು, ಆತ ಇದ್ದಂಥ ಜಾಗಕ್ಕೆ ಬೆಂಕಿ ಹಚ್ಚಿ, ಆತನನ್ನು ಗುಂಡಿಟ್ಟು ಕೊಲೆ ಮಾಡಿ ಎಲ್ಲ ಆಗತ್ತೆ. ಬಟ್ ಐ ಥಿಂಕ್ ಆಲ್ಮೋಸ್ಟ್ ಆಫ್ಟರ್ 28 years ಒಂದು ಕ್ವೆಶ್ಚನ್ ಬರುತ್ತೆ ಅಥವಾ ಒಂದು ರೂಮರ್ ಹರಡತ್ತೆ, ಸೇಯಿಂಗ್ ಆತ ಸತ್ತೇ ಇಲ್ಲ, ಇವರು ಸುಮ್ಮನೆ ಹೇಳಿದ್ದಾರೆ ಅವನನ್ನ ಸಾಯಿಸಿದ್ವಿ, ಅಸಾಸಿನ್ನ ಸಾಯಿಸಿದ್ವಿ ಅಂತ. ಆನಂತರ ಏನು ಮಾಡ್ತಾರೆ, ಬಾಡಿನ ಮತ್ತೆ ವಾಪಸ್ ತೆಗೆದು ಡಿಸಿಂಟಿಗ್ರೇಟ್ ಮಾಡಿ ಎಕ್ಸಾಮಿನ್ ಮಾಡಿದಾಗ ಆತನ ಫಾರ್ಮ್ಯುಲೇಷನ್ ಆಫ್ ದ ಜಾ ಅದನ್ನ ಕಂಪೇರ್ ಮಾಡ್ತಾರೆ ವಿತ್ ಹಿಸ್ ಡೆಂಟಲ್ ರೆಕಾರ್ಡ್ಸ್. ಅಂದ್ರೆ ಆಗ್ಲೇ ಡೆಂಟಲ್ ರೆಕಾರ್ಡ್ಸ್ನ ಅವರ ಡೆಂಟಿಸ್ಟ್ ಮೇಂಟೈನ್ ಮಾಡಿದ್ರು. ಯಾಕಂದ್ರೆ ಒಂದು ಫಿಲ್ಲಿಂಗ್ ರಿಸ್ಟೋರೇಷನ್ಗೆ ಹೆಡ್ ವಿಸಿಟೆಡ್ ಡೆಂಟಿಸ್ಟ್ ಅಂತೆ. ಇದನ್ನ ಕಂಪೇರ್ ಮಾಡಿದಾಗ ಈ ದೇಹ ಆತನದ್ದೇ ಅಂತ ಪ್ರೂವ್ ಆಗುತ್ತೆ. ಹೌದು, ಯೂಶಲಿ ದಿಸ್ ಇಸ್ ಒನ್ ಆಫ್ ದ, ಈಗ ನೀವು ದೇಹ ಆಚೆ ತೆಗೆದ್ರಲ್ಲ, ಸೇಮ್ ಥಿಂಗ್ ವಿಚ್ ಹ್ಯಾಸ್ ಹ್ಯಾಪನ್ಡ್ ವಿ ಆರ್ ಸೀಯಿಂಗ್ ಇನ್ ಕರ್ನಾಟಕ ಆಲ್ಸೋ. ಎಕ್ಸುಮೇಷನ್ ಅಂತ ಹೇಳ್ತೀವಿ. ಎಕ್ಸುಮೇಷನ್ ಏನು ಅಂದರೆ, ಒಂದು ಬಾಡಿನ ಶವನ ಹೂತಿಟ್ಟು ಅದನ್ನು ವಾಪಸ್ ತೆಗೆದು ಅದ್ರ ಮರಣೋತ್ತರ ಪರೀಕ್ಷೆ ಮಾಡ್ತೀವಿ. ಕೆಲವು ಸಲ ಏನಾಗಿರುತ್ತೆ ಮ್ಯಾಮ್, ನ್ಯಾಚುರಲ್ ಡೆತ್ ಅಂತ ಕನ್ಸಿಡರ್ ಮಾಡಿಬಿಟ್ಟಿರ್ತೀವಿ. ನಾವು ನ್ಯೂಸ್ಗಳೆಲ್ಲ ಓದಿರ್ತೀವಿ. ಅದಾದ್ಮೇಲೆ ಒಂದು ರೂಮರ್ ಹರಡುತ್ತೆ, ಇಲ್ಲ ಅದು ಅನ್ಯಾಚುರಲ್ ಡೆತ್ ಆಗಿತ್ತು, ಏನೋ ಫೌಲ್ ಪ್ಲೇ ಆಗಿತ್ತು ಅಂತ ಒಂದು ರೂಮರ್ ಹರಡುತ್ತೆ. ಅವಾಗ ನೆಕ್ಸ್ಟ್ ಏನು ಮಾಡ್ಬೋದು, ಅದನ್ನು ಮರಣೋತ್ತರ ಪರೀಕ್ಷೆ ಮಾಡಲಿಕ್ಕೆ ಎಕ್ಸುಮೇಷನ್ ಅಂತ ಹೇಳ್ತೀವಿ. ಎಕ್ಸುಮೇಷನ್ ಅಂದರೆ ಭೂಮಿಲಿ ಹೂತಿಟ್ಟ ಹೆಣನ ಮತ್ತೆ ವಾಪಸ್ ತೆಗಿತೀವಿ. ಅದಕ್ಕೆ ಅದರಂತೆ ಆದ ಪ್ರೊಸೀಜರ್ಸ್ ಎಲ್ಲ ಇರುತ್ತೆ. ಪ್ರೊಸೀಜರ್ ಮಾಡಿ ತೆಗೆದಾದ್ಮೇಲೆ ಮರಣೋತ್ತರ ಪರೀಕ್ಷೆ ಆಗುತ್ತೆ. ಸೊ ಅಂಥದ್ದೊಂದು ಮರಣೋತ್ತರ ಪರೀಕ್ಷೆ ಬೂತ್ ಕೇಸಲ್ಲಿ ಆಗಿತ್ತು. ಅಲ್ಲಿ ಏನಾಗಿತ್ತು ಅಂದರೆ, ಅವನ ಹತ್ರ ಗೋಲ್ಡ್ ಫಿಲ್ಲಿಂಗ್ಸ್ ಇರುತ್ತೆ, ಒಂದು ಪೆಕ್ಯುಲರ್ ಅರೇಂಜ್ಮೆಂಟ್ ಆಫ್ ಟೀತ್ ಇರುತ್ತೆ. ಅದ್ರ ಮುಖಾಂತರ ಹೀಲ್ ಬಿ ಕನ್ಫರ್ಮ್ ದಟ್, ಬಿಕಾಸ್ ಜನಕ್ಕೆ ಸತ್ಯ ಗೊತ್ತಾಗಬೇಕು. ವೆದರ್ ಅವ್ನು ಈಗ ಅಬ್ಸ್ಕಾಂಡಿಂಗ್ ಅಂದ ತಕ್ಷಣ ಅವನ ಹೆಸರಲ್ಲಿ ತುಂಬ
ಕೊಲೆಗಳು ಶುರು ಆಗ್ಬೋದು. ಅವನ ಹೆಸರಲ್ಲಿ ಮತ್ತೆ ಕ್ರೈಮ್ ರೇಟು ಬಿಕಾಸ್ ಆ ಮನುಷ್ಯನೇ ಇಲ್ಲ ಅಂದಮೇಲೆ ಅವ್ನ ಮನುಷ್ಯನ ಹೆಸರಲ್ಲಿ ಬೇಕಾದಷ್ಟು ಕ್ರೈಮ್ ಆದ್ರೂ ಬಿಕಾಸ್ ನೋ ಯಾರಿಗೂ ಪನಿಷ್ಮೆಂಟ್ ಕೊಡೋಕೆ ಯಾರು ಸಿಗೋದೇ ಇಲ್ಲಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ದೇ ಎಕ್ಸ್ಯೂಮ್ ದ ಬಾಡಿ ಎಕ್ಸ್ಯೂಮ್ ಮಾಡಿ ಮತ್ತೆ ಮರಣೋತ್ತರ ಪರೀಕ್ಷೆ ಮಾಡಿ ಅದ್ರಲ್ಲಿ ಟೀತ್ ಪ್ಲೇಡ್ ಎ ವೈಟಲ್ ರೋಲ್. ಅಂದರೆ ಟೀತಲ್ಲಿ ಯಾಕೆಂದರೆ ಅದು ಎಷ್ಟೇ ವರ್ಷ ಆದರೂ ಹಾಳಾಗಲ್ಲ. ನೀವು ಹೇಳ್ದಂಗೆ 20 ವರ್ಷ ಆದರೂ ಹಾಳಾಗಲ್ಲ. ಅದೇ ಸೇಮ್ ಥಿಂಗ್ ಐ ಗೇವ್ ಅನ್ ಎಕ್ಸಾಂಪಲ್ ಆಫ್ ಆದಿಚಲ್ನೂರು ಎಕ್ಸ್ಕವೇಷನ್ ಕೇಸಸ್. ಆಲ್ಮೋಸ್ಟ್ 2,500 ವರ್ಷಗಳ ಆದ್ರೂ ಹಲ್ಲು ಮತ್ತು ಮೂಳೆಗಳು ಹಾಗೆ ಇಂಟ್ಯಾಕ್ಟಲ್ಲಿ ಇದ್ರು. ಸೊ ಹಲ್ಲು ಮತ್ತು ಮೂಳೆ ಯಾಕೆ ಇಂಟ್ಯಾಕ್ಟಲ್ಲಿ ಇರುತ್ತೆ ಅಂತ ಹುಡ್ಕೋಕೆ ಹೋದ್ರೆ ಹಲ್ಲಲ್ಲಿ ಇಫ್ ಯು ಸಿ ಮೇಲಿನ ಪದ್ರ ಎನಾಮಲ್ ನಾವು ಸ್ಮೈಲ್ ಮಾಡಿದಾಗ ಬಿಳಿ ಕಾಣಿಸುತ್ತಲ್ಲ, ದಟ್ ಈಸ್ ಮೇಡ್ ಅಪ್ ಆಫ್ ಇನ್ಆರ್ಗ್ಯಾನಿಕ್ ಅಂದರೆ ಮಿನರಲ್ಸ್. ಸೊ ನಮ್ಮ ಡೈಮಂಡ್ ಹೆಂಗೆ ಹಾಡಿದೆಯೋ ಅದಕ್ಕಿಂತ ಹಾಡಿಸ್ ಆ ಟೀತ್. ಬಿಕಾಸ್ 99% ಆಫ್ ದ ಹಲ್ಲಿನ ಮೇಲೆ ಪದ್ರ ಇಸ್ ಇನ್ಆರ್ಗ್ಯಾನಿಕ್ ಮೆಟೀರಿಯಲ್. ಸೊ ಇನ್ಆರ್ಗ್ಯಾನಿಕ್ ಮಿನರಲ್ಸಿಂದ ಕೂಡಿಟ್ಪಟ್ಟಿರೋದ್ರಿಂದ ಅದು ಏನೇ ಆದರೂ ಡಿಕಂಪೋಸ್ ಆಗಲ್ಲ, ಹುಳ ತಿನ್ಲಿಕ್ಕಾಗಲ್ಲ, ಸೊ ಮರಳಲ್ಲಿ ಕೊಳಿಲಿಕ್ಕಾಗಲ್ಲ. ಸೊ ಹಾಗಾಗಿ ಟೂತ್ ಬಿಕಮ್ಸ್ ಅ ವೈಟಲ್ ಇಂಪಾರ್ಟೆಂಟ್ ಫಾರ್ ಹೆಲ್ತ್. ಸೊ ಹಾಗಾಗಿ ಇವ್ರ ಕೇಸಲ್ಲೂ ಡೆಂಟಲ್ ರೆಕಾರ್ಡ್ಸ್ ಏನಿತ್ತಲ್ಲ ನೀವು ಹೇಳೋದಲ್ಲ, ಪ್ರಾಬ್ಲಿ ದೋಸ್ ಕಂಟ್ರೀಸ್ ವೆಸ್ಟರ್ನ್ ಕಂಟ್ರೀಸ್ ಅದು ಅಡಾಪ್ಷನ್ ಮಾಡೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದೆ ತುಂಬ ಮುಂದೆಯಿಂದನೇ ರೆಕಾರ್ಡ್ ಸಿಸ್ಟಮ್ ಮೇಂಟೈನ್ ಮಾಡಲಿಕ್ಕೆ. ಆದ್ದರಿಂದ ಸೊ ಒಂದು 2 ಗೋಲ್ಡ್ ಫಿಲ್ಲಿಂಗ್ಸು ಮತ್ತೊಂದು ಅರೇಂಜ್ಮೆಂಟ್ ಆಫ್ ಟೀತ್ ಮೇಲೆ ದೇ ಕನ್ಫರ್ಮ್ ದಟ್ ವಾಸ್ ಹಿಸ್ ಬಾಡಿ. ಆಮೇಲೆ ಜನಕ್ಕೆ ಸತ್ಯ ಪರಿಚಯ ಮಾಡಿಸಿ ಕೊಟ್ಟರು. ಸೊ ಅಗೇನ್ ಕಮಿಂಗ್ ಬ್ಯಾಕ್ ಟು 24-25, ಬಿಕಾಸ್ ನಡೀತಾ ಇರುವಂಥ ಕೇಸ್ನ ಬಗ್ಗೆ ಆಫ್ಕೋರ್ಸ್ ನಾವು ಮಾತಾಡೋದು ಬೇಡ. ಆದರೆ ನನ್ನ ಪಾಯಿಂಟ್ ಇಸ್ ದಟ್ ಈ ಥರ ಒಂದು ಶವ ಕಂಪ್ಲೀಟ್ ಆಗಿ ಡಿಕಂಪೋಸ್ ಆದ ನಂತರ ಒಂದು 10, 20, 30, 40 ವರ್ಷಗಳೇ ಆಗೋಗಿರುತ್ತೆ ಅಂತ ಅನ್ಕೊಳ್ಳೋಣ. ಅಂಥ ಸಿಚುಯೇಷನ್ಸಲ್ಲಿ DNA ಕಾಂಪ್ರಮೈಸ್ ಆಗಿರುತ್ತೆ. ನಮಗೆ ಸಿಗದೆ ಹೋಗಬಹುದು ಬೇಕಾಗಿರೋ ಎಲ್ಲವೂ, ಆದರೆ ಹಲ್ಲು ಸಿಗತ್ತೆ, ಜಾ ಲೈನ್ ನೀವು ಹೇಳ್ದ ಹಾಗೆ ಆ ಸ್ಕಲ್ ಸಿಗತ್ತೆ, ಅದನ್ನು ರೀಕನ್ಸ್ಟ್ರಕ್ಟ್ ಮಾಡಬಹುದು ನಾವು. ಸೊ ಇಫ್ ಯು ಕ್ಯಾನ್ ವಾಕ್ ಅಸ್ ಥ್ರೂ DNA ಕಾಂಪ್ರಮೈಸ್ ಆಗೋದು ಅಂದರೆ ಏನು? DNA ಕಾಂಪ್ರಮೈಸ್ ಆಗೋದ್ರೂ ಯೂಶಲಿ DNA ಸೋರ್ಸಸ್ ಏನಂತ ಹುಡ್ಕಕ್ಕೆ ಹೋಗ್ತೀವಿ. DNA ಈಗ ಅಹಮದಾಬಾದ್ ಫ್ಲೈಟ್ ಕ್ರ್ಯಾಶಲ್ಲಿ ನಾವು DNA ಫ್ಯಾಮಿಲಿ ಮೆಂಬರ್ಸಿಂದ ತೊಗೋಬೇಕು ಅಂತ ಹೇಳ್ತೀವಿ. ಅವಾಗ DNA ಎಲ್ಲಪ್ಪ ಸಿಗುತ್ತೆ ಅಂತ ಹೇಳ್ತೀವಿ. DNA ಎಲ್ಲಿ ಸಿಗುತ್ತೆ ಅಂದರೆ ಎನಿ ಸೆಲ್ಸ್, ಈಗ ಲಿವಿಂಗ್ ಸೆಲ್ಸಲ್ಲಿ ಎಲ್ಲಾದ್ರೂ DNA ಇರುತ್ತೆ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನಾವು ಫಿಂಗರ್ ಪ್ರಿಂಟ್ಸಲ್ಲಿ ಒಂದೊಂದ್ಸಲ DNA ಸಿಗುತ್ತೆ. ಬಿಕಾಸ್ ಫಿಂಗರ್ಸಲ್ಲಿ ಏನಾಗುತ್ತೆ ಅಂದರೆ ನೀವು ಚಳಿಗಾಲದಲ್ಲಿ ನೋಡಿರ್ಬೋದು, ಒಡೆಯುತ್ತೆ, ಸ್ಕಿನ್ ಉದುರಕ್ಕೆ ಶುರು ಆಗುತ್ತೆ. ಸೊ ಆ ಎಪಿಥಿಲಿಯಲ್ ಸೆಲ್ಸಲ್ಲೂ DNA ಇರುತ್ತೆ. ಎಂಜಿಲಲ್ಸ್ DNA ಇರುತ್ತೆ. ಮತ್ತು ಬಕಲ್ ಸ್ವಾಬ್, ಯೂಶಲಿ ಮೋಸ್ಟ್ ಆಫ್ ದ DNA ಕಂಪ್ಯಾರಿಸನ್ ಸ್ಟಡೀಸ್ಗೆ ಒಂದು ಕಾಟನ್ ಸ್ವಾಬ್ ಇರುತ್ತಲ್ಲ, ಅದನ್ನ ರಬ್ ಮಾಡಿ ಒಂದು ಸ್ವಾಬ್ ತಗೊಂಡು DNA ಪರೀಕ್ಷೆ ಮಾಡ್ತೀವಿ. ಅಥವಾ ಬ್ಲಡ್ ಅಲ್ಲಿ DNA ಸಿಗುತ್ತೆ. ಸೊ ಬೇಸ್ಡ್ ಅಪಾನ್ ದ ನೇಚರ್ ಆಫ್ ದ ಇನ್ವೆಸ್ಟಿಗೇಷನ್ ಮೇಲೆ, ಈಗ ಕಾಯಿಲೆ ಬಗ್ಗೆ ಏನಾದ್ರು ತಪಾಸಣೆ ಮಾಡಬೇಕು, DNA ಜೆನೆಟಿಕ್ ಟೆಸ್ಟಿಂಗ್ ಮಾಡಬೇಕು ಅಂದ್ರೆ ಬ್ಲಡ್ ತಗೋತೀವಿ. ಈ ತರ ಏನಾದ್ರು ಕಂಪ್ಯಾರಿಸನ್ ಮಾಡಬೇಕು ಅಂದ್ರೆ ಬಕಲ್ ಸ್ವಾಬ್ ಇಸ್ ಇನಫ್. DNA ಡಿಗ್ರೇಡೇಷನ್ ಆಗೋದು ಅಂದ್ರೆ ವಯಬಲ್ ಸೆಲ್ಸ್, ಉಸಿರಾಡೋ ಸೆಲ್ಸ್ ಸತ್ತ ಮೇಲೆ DNA ಎಲ್ಲ ಡಿಗ್ರೇಡ್ ಆಗ್ಬಿಡುತ್ತೆ. ಅವಾಗ ನೆಕ್ಸ್ಟ್ DNA ಸೋರ್ಸಸ್ ಏನಂತ ಹುಡ್ಕಕ್ಕೆ ಹೋದ್ರೆ ಹಲ್ಲು ಮತ್ತೆ ಮೂಳೆ. ಸೊ ನಾವು ಸಕ್ಸಸ್ ರೇಟ್ ಅಂತ ನೋಡ್ಕೊಂಡು ಹೋಗ್ತೀವಿ ಮ್ಯಾಮ್. ಈಗ ಫೊರೆನ್ಸಿಕ್ಸ್ ಅಲ್ಲಿ ಸಕ್ಸಸ್ ರೇಟ್ ಅಂದ್ರೆ ನಾವು ಕಂಪ್ಯಾರಿಸನ್ ಮಾಡಿದಾಗ ಕಂಟಾಮಿನೇಟ್ ಆಗದಲ್ಲೇ ಒಳ್ಳೆ ಕಂಪ್ಯಾರಿಸನ್ ಕೊಡಬೇಕು. ಸೊ ವಿ ಹ್ಯಾವ್ ಸಮ್ 4 ಕ್ಲಾಸಸ್ ಟೈರ್ 1, ಟೈರ್ 2. ಈಗ ನಮ್ಮ AC ಕಂಪಾರ್ಟ್ಮೆಂಟ್ಸ್ ಇದೆ, ಫಸ್ಟ್ ಕ್ಲಾಸ್, AC ಸೆಕೆಂಡ್, ಅದೇ ಥರ ಟೈರ್ 1, ಟೈರ್ 2, ಟೈರ್ 3, ಟೈರ್ 4 ಅಂತ ಹೇಳ್ತೀವಿ. ನೀವು ಟೈರ್ 1 ಸಕ್ಸಸ್ ರೇಟ್ ಇಸ್ 100% ಸಕ್ಸಸ್ ರೇಟ್. ಆ ಟೈರ್ ನಲ್ಲಿ ಫಸ್ಟ್ ಥಿಂಗ್ ಇಸ್ ಟೀತ್. ನಾನು ಮುಂಚೆನೇ ಹೇಳ್ದಂಗೆ ಹಲ್ಲಲ್ಲಿ ಮಿನರಲ್ಸ್ ಇದೆ. ಸೊ ಮಿನರಲ್ಸ್ ಜೊತೆಗೆ ದೇರ್ ಇಸ್ ಒನ್ ಜೀನ್ ಕಾಲ್ಡ್ AMLE ಜೀನ್ ಅಂತ. ಅದು ಎಷ್ಟೇ ವರ್ಷ ಆದ್ರೂ ಏನೂ ಆಗಿರಲ್ಲ ಹಲ್ಲಿರೋರ್ಗು. ಸೊ ದಟ್ ಜೀನ್ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್ ಫಾರ್ ಎನಿ ಆಫ್ ದ ಜೆನೆಟಿಕ್ ಸ್ಟಡೀಸ್ ಆಲ್ಸೋ. ಸೊ DNA ಟೂತ್ ಈಸ್ ಆಲ್ಸೋ ಎ ವೆರಿ ಗುಡ್ ಸೋರ್ಸ್ ಫಾರ್ DNA. ಕರೆಕ್ಟ್. ಸೊ ವಾಟ್ಸ್ ಇನ್ ಅ ಟೂತ್ ಅಂದಾಗ DNA ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್, ಹೌದು, ಹೈಲಿ ಸ್ಪೆಷಲೈಸ್ಡ್ ಫೊರೆನ್ಸಿಕ್ ಪ್ರೊಸೀಜರ್ಸ್ನ ಯೂಸ್ ಮಾಡಿ. ಆದರೆ ಈ DNA ವೆನ್ ಯು ಕಂಪೇರ್ ಇಟ್ ವಿತ್ ಗೋಲ್ಡ್ ಸ್ಟ್ಯಾಂಡರ್ಡ್ ಮೆಥಡ್ ಆಫ್ DNA ನಾವೇನು ಹೇಳ್ತೀವಿ, ವಿಲ್ ಇಟ್ ಬಿ ದ ಸೇಮ್? It will be the same. See, I always tell the same thing for this. DNA is considered gold standard, but teeth is considered as platinum standard. So why I say this platinum standard is, ಮ್ಯಾಮ್ ಈಗ 100 ಜನ ಒಂದು ಬಸ್ ಆಕ್ಸಿಡೆಂಟಲ್ಲಿ ಸತ್ತಿದ್ದಾರೆ ಅಂತ ತಿಳ್ಕೊಳ್ಳೋಣ. ಈಗ 100 ಜನಕ್ಕೆ 100 ಫ್ಯಾಮಿಲೀಸ್ ಇದ್ದಾರೆ. ಓಕೆ, 100 ಫ್ಯಾಮಿಲೀಸ್ ನೀವು ಕಂಪೇರ್ ಮಾಡಬೇಕು. ಈಗ ಹೆಂಗಾಗುತ್ತೆ ಅಂದರೆ, ಈಗ 100 ಲೇಬಲ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ, 1, 2, 3, 100 ಶವ ಪೂರ್ತಿ ಬರ್ನ್ ಆಗಿದೆ. ಸಿಂಪಲ್ ಎಕ್ಸಾಂಪಲ್, ಮೊನ್ನೆ ಕರ್ನೂಲ್ ಬಸ್ ಆಕ್ಸಿಡೆಂಟ್ ಆಯಿತು. ಸೊ 23 ಜನ ಏನೋ ಸತ್ರು ಅಲ್ಲಿ ಅಂತ. ಈಗ 23 ಜನಕ್ಕೆ 23 ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ ಅಂತ ತಿಳ್ಕೊಳ್ಳಿ. 23 ಲೇಬಲ್ ಆಗಿರುತ್ತೆ. ಈಗ ಒಂದು 23 ಜನ ಬ್ಲಡ್ ಸ್ಯಾಂಪಲ್ಸ್ನ DNA ಸ್ಯಾಂಪಲ್ಸ್ನು ಒಬ್ಬನ ಜೊತೆ ಕಂಪೇರ್ ಮಾಡಬೇಕು. ಹಾಗೆ 23 ಜನಕ್ಕೆ ಮಾಡ್ಕೊಂಡು ಹೋದ್ರೆ ಎಷ್ಟು ಟೈಮ್ ಆಗುತ್ತೆ? ಕಾಂಬಿನೇಷನ್ ಎಕ್ಸಾಕ್ಟ್ಲಿ ಆಗುತ್ತೆ. ಅದು ಸ್ಯಾಂಪಲಿಂಗ್ ಎರರ್ಸ್ ಆಗುತ್ತೆ, ಕಂಟಾಮಿನೇಷನ್ ಆಗುತ್ತೆ. ಒಂದು DNA ಪ್ರೊಸೆಸಿಂಗ್ ಅಟ್ಲೀಸ್ಟ್ ಕನಿಷ್ಠ ಅಂದರೆ 72 ಅವರ್ ಬೇಕಾಗುತ್ತೆ. ಇಷ್ಟೆಲ್ಲ ಮಾಡಿ ಕೊನೆಗೆ ಕಂಟಾಮಿನೇಷನ್ ಆಯಿತು, ಪ್ರೊಸೀಜರ್ ಬರಲಿಲ್ಲ ಅಂದರೆ ಅಟ್ ದ ಎಂಡ್ ರಿಸಲ್ಟ್ ಇಸ್ ಶೂನ್ಯ. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಡೆಂಟಲ್ ರೆಕಾರ್ಡ್ಸಿಂದ ನ್ಯಾರೋ ಡೌನ್ ಮಾಡ್ತೀವಿ. ಸೊ ಫಸ್ಟ್ ಡೆಂಟಲ್ ರೆಕಾರ್ಡ್ಸಿಂದ ನ್ಯಾರೋ ಡೌನ್ ಮಾಡಿ, ಇಫ್ ದ ಫ್ಯಾಮಿಲಿ ಸ್ಟಿಲ್ ವಾಂಟ್ ದ ಕನ್ಫರ್ಮೇಷನ್, ಅವಾಗ DNA ಮ್ಯಾಚಿಂಗ್ ಮಾಡಿದ್ರೆ ದೆನ್ ಇಟ್ ಈಸ್ ಗೋಲ್ಡನ್ ಸ್ಟ್ಯಾಂಡರ್ಡ್. ಇದು ಹೆಂಗಿದೆ ಅಂದರೆ, ಜಾತ್ರೆಯಲ್ಲಿ ಕಳೆದೋಗಿರೋನು ಏನೂ ಮಾರ್ಗ ಇಲ್ದಲ್ಲೇ
ಸುಮ್ಮನೆ ಹುಡುಕಿ ಅಂತ ಬಿಟ್ಟರೆ ಏನಂತ ಹುಡುಕ್ತೀರಾ? ಯು ಶುಡ್ ಹ್ಯಾವ್ ಸಮ್ ಕ್ಲೂ ಟು ಹುಡುಕಕ್ಕಲ್ಲ ಮ್ಯಾಮ್. ಸೊ ಡೆಂಟಲ್ ನಾವು ದಟ್ಸ್ ವಾಟ್ ವಿ ಟ್ರೈ ಟು ಟೆಲ್ ದ ಅಥಾರಿಟೀಸ್, ವಿಲ್ ನ್ಯಾರೋ ಡೌನ್ ಯುವರ್ ಸರ್ಚ್, ವಿ ಮೇಕ್ ಇಟ್ಸ್ ಈಸಿಯರ್. ಸೊ ಈಗ 10 ಬಾಡೀಸ್ ಇದ್ರೆ ವಿಲ್ ಟೆಲ್ ದಿಸ್ ಇಸ್ ದಟ್ ಬಾಡಿ ಬಿಲಾಂಗ್ಸ್ ಟು ದಟ್ ಪರ್ಸನ್, ದೆನ್ ಯು ಕನ್ಫರ್ಮ್. ಸೊ ದಟ್ ಬಿಕಮ್ಸ್ ಈಸಿಯರ್. ಸೊ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಅದು DNA ಅಂತ ತುಂಬ ಸ್ಟೇಕ್ ಹೋಲ್ಡರ್ಸ್ ಅಲ್ಲಿ ಕೂತ್ಬಿಟ್ಟಿದೆ ತಲೆಯಲ್ಲಿ. DNA ಐ ಆಮ್ ಟೆಲಿಂಗ್ DNA ಹ್ಯಾಸ್ ಇಟ್ಸ್ ಓನ್ ವ್ಯಾಲ್ಯೂಸ್. ಈಗ ಚಿನ್ನಕ್ಕೆ ಇದೆ, ಅದಕ್ಕೆ ಯಾರೂ ತಪ್ಪಂತ ಹೇಳ್ತಲ್ಲ. ಬಟ್ ವೆನ್ ಯು ಹ್ಯಾವ್ ಸಮಥಿಂಗ್ ವಿಚ್ ಕ್ಯಾನ್ ನ್ಯಾರೋ ಡೌನ್ ದ ಸರ್ಚ್ ಅಂಡ್ ಹೆಲ್ಪ್ ದ ಪ್ರೋಸೆಸ್ ಫಾಸ್ಟರ್, ವೈ ಡೋಂಟ್ ಯು ಯೂಸ್ ಇಟ್? ಕರೆಕ್ಟ್. ಯಾಕೆ ಯೂಸ್ ಮಾಡಬಾರ್ದು? ಸರ್, ನೀವು ತುಂಬಾ ಒಳ್ಳೆ ಪಾಯಿಂಟ್ನ ಮೆನ್ಷನ್ ಕೂಡ ಮಾಡಿದ್ರಿ ಬಿಫೋರ್ ವಿ ಸ್ಟಾರ್ಟೆಡ್ ದಿಸ್ ಇಂಟರ್ವ್ಯೂ. ಅಂದ್ರೆ ಆ ಸ್ಟ್ಯಾಟಿಸ್ಟಿಕ್ಸ್ಗಳು ಎಷ್ಟು ಮ್ಯಾಟರ್ ಆಗುತ್ತೆ ಅನ್ನೋದಕ್ಕೆ. ಉತ್ತರಾಖಂಡ್ ಡೆತ್ ಆದಾಗ, ಡೆತ್ ಟೋಲ್ನ ಲೆಕ್ಕ ಮಾಡಿದಾಗ ಐ ಥಿಂಕ್ ಇಟ್ ವಾಸ್ 4120. ಆದರೆ ಅಲ್ಲಿಗೆ ನಾವು ಕಳಿಸಿದಂಥ ರಿಸೋರ್ಸಸ್ ಅಂತ ತಗೊಂಡಾಗ ಜಸ್ಟ್ 1 ಮೆಡಿಕಲ್ ಆಫೀಸರ್ ಫಾರ್ DNA, ಅವರೊಬ್ಬರೇ 4120 ಜನರ DNA ಹೌ ಕ್ಯಾನ್ that So one person? that was the unfortunate things which happens in India, ma'am. So any disasters anta tagondre ma'am, we have some certain set of guidelines. Investigation follow ಮಾಡಬೇಕು ಅಂದ್ರೆ. So Interpol anta barutte ma'am. Interpol is nothing but international organization of all the criminal police. They are only people who are working with disasters. So if you ಯಾರು ಇಂಟ್ರೆಸ್ಟ್ ಇದ್ದವರು ಡಿಸಾಸ್ಟರ್ಸ್ ಅಲ್ಲಿ, ಮ್ಯಾಮ್ ಒನ್ ಥಿಂಗ್ ಅಂದ್ರೆ ಈ ಥರ ಡಿಸಾಸ್ಟರ್ಸ್ ಆದಾಗ ಇಟ್ ಇಸ್ ನಾಟ್ ಒನ್ ಪರ್ಸನ್ ಸೀನ್. ಬರೀ ಡಾಕ್ಟರ್ಸೇ ಹೋಗ್ಬೇಕು ಅಂತಲ್ಲ. ವಿ ನೀಡ್ ಪೀಪಲ್ ಲೈಕ್ ಯು, ವಿ ನೀಡ್ ಪೀಪಲ್ ಪ್ಯಾರಾಮೆಡಿಕ್ಸ್, ವಿ ನೀಡ್ ಪೀಪಲ್ ವಿತ್ ಸೋಷಿಯಲ್ ಸಪೋರ್ಟ್, ಬಿಕಾಸ್ ಫ್ಯಾಮಿಲೀಸ್ ಇರ್ತಾರೆ, ರಿಲೀಫ್ ಬೇಕಾಗತ್ತೆ, ಅವ್ರನ್ನ ಶಿಫ್ಟ್ ಮಾಡಬೇಕಾಗಿರುತ್ತೆ, ಊಟ ಅಲ್ವಾ. ಸೊ ಡಿಸಾಸ್ಟರ್ ಇಸ್ ಎವ್ರಿ ಒನ್ಸ್ ಫೀಲ್ಡ್. ಸೊ ಯಾರು ಇಂಟ್ರೆಸ್ಟ್ ಇದ್ದವರು ಕೇಳಿದ್ರು ಡಿಸಾಸ್ಟರ್ಸ್ ಪಾರ್ಟಿಸಿಪೇಟ್ ಮಾಡಬೇಕು. ನಾನು ಇವನ್ ಐ ಆಮ್ ನಾಟ್ ಬೀಯಿಂಗ್ ಎ ಡಾಕ್ಟರ್, ಹೌ ಕ್ಯಾನ್ ಐ ಪ್ಲೇ ಮೈ ರೋಲ್? ಒನ್ ಆಫ್ ದ ರೆಸ್ಪಾಂಡರ್ ಅಂದರೆ ಆ ವೆಬ್ಸೈಟ್ಗೆ ಹೋಗಿ ನೋಡಿದ್ರೆ ಅವ್ರಿಗೆ ಐಡಿಯಾ ಸಿಗುತ್ತೆ. ಕಮಿಂಗ್ ಬ್ಯಾಕ್ ಟು ದ ಇಂಟರ್ಪೋಲ್ ಅಂದರೆ ಮ್ಯಾಮ್, ದೇ ಸರ್ಟನ್ ಗೈಡ್ಲೈನ್ಸ್. ಒಬ್ಬ ಮನುಷ್ಯನ ಹೆಂಗೆ ಕಂಡುಹಿಡಬೇಕು ಸತ್ತ ಮೇಲೆ, ಅನ್ಐಡೆಂಟಿಫೈಡ್ ಆದರೆ ಡಿಸಾಸ್ಟರ್ಸ್ ಅಲ್ಲಿ ಅಂತ. ಅದಕ್ಕೆ ಅವರು ಈ ಥರ ಫಾರ್ಮ್ಸ್ ರಿಲೀಸ್ ಮಾಡ್ತಾರೆ, ಯೆಲ್ಲೋ ಫಾರ್ಮ್ಸ್ ಮತ್ತು ಪಿಂಕ್ ಫಾರ್ಮ್ಸ್ ಅಂತ. ಸೊ ಈ ಥರ ಪಿಂಕ್ ಫಾರ್ಮ್ಸ್ ಅಂದರೆ PP ಅಂತ ಹೇಳ್ತೀವಿ, ಪೋಸ್ಟ್ ಮಾರ್ಟಮ್ ಫಾರ್ಮ್ಸು ಪಿಂಕ್ ಫಾರ್ಮ್ಸು. ಈ ಥರ ಯೆಲ್ಲೋ ಫಾರ್ಮ್ಸ್ ಇದ್ರೆ ಆಂಟಿ ಮಾರ್ಟಮ್ ಫಾರ್ಮ್ಸ್ ಅಂತ ಹೇಳ್ತೀವಿ. ಸೊ ಯಾಕೆ ಇದು ರಿಲೀಸ್ ಮಾಡ್ತಾರೆ ಅಂದರೆ ಇಟ್ ಈಸ್ ಯೂನಿವರ್ಸಲ್ ಗ್ಲೋಬಲ್ ಗೈಡ್ಲೈನ್ಸ್. ಸೊ ಎನಿ ಕಂಟ್ರಿಗೆ ಹೋದ್ರೂ ಇಟ್ ಶುಡ್ ಬಿ ದ ಸೇಮ್. ಅಂದರೆ ಈಗ ಡಿಸಾಸ್ಟರ್, ಈಗ ಸುನಾಮಿ ಎಕ್ಸಾಂಪಲ್ ತಗೊಂಡ್ರೆ, ಕೋಸ್ಟಲ್ ಲೈನ್ ವಾಸ್ ಬಿಗ್. ಸೊ ಇಟ್ ವೆಂಟ್ ಫ್ರಮ್ ಚೆನ್ನೈ ಕೋಸ್ಟ್ ಲೈನ್ ಟು ದ ಥೈಲ್ಯಾಂಡ್, ಬ್ಯಾಂಕಾಕ್. ಇಟ್ ವಾಸ್ ಬಿಗರ್ ಕೋಸ್ಟ್ ಲೈನ್. ಸೊ ಮಲ್ಟಿ ನ್ಯಾಷನಲ್ ಇನ್ಸಿಡೆಂಟ್ಸ್ ಇನ್ವಾಲ್ವ್. ಸೊ ಆಗ ಕನ್ಫ್ಯೂಷನ್ಸ್ ಆಗಬಾರ್ದು ಅಂತ ಒನ್ ಗೈಡ್ಲೈನ್ಸ್ ರಿಲೀಸ್ ಮಾಡ್ತಾರೆ. ಈ ಗೈಡ್ಲೈನ್ಸ್ ಪ್ರಕಾರ ಹೋದ್ರೆ ಮ್ಯಾಮ್, ಸೊ ವಿ ಹ್ಯಾವ್ ಒನ್ ಪೇಜ್ ವಿಚ್ ಇಸ್ ಓನ್ಲಿ ಡೆಡಿಕೇಟೆಡ್ ಫಾರ್ ದ ಟೀತ್. ಸೊ 12 ಪೇಜ್ ಹೋದ್ರೆ ಇಟ್ ಓನ್ಲಿ ಸ್ಪೀಕ್ಸ್ ಅಬೌಟ್ ದ ಟೀತ್. ಅಂದ್ರೆ ವೈ ಓಡಂಟಾಲಜಿಕಲ್ ಎಕ್ಸಾಮಿನೇಷನ್ ಈ ಪೇಜ್ ಹೋದ್ರೆ ನಮಗೆ ಇಟ್ ಓನ್ಲಿ ಸ್ಪೀಕ್ಸ್ ಅಬೌಟ್ ಅವರ್ ಟೀತ್, ವಾಟ್ ಡೆಂಟಲ್ ಎಕ್ಸಾಮಿನೇಷನ್ ಹ್ಯಾಸ್ ಟು ಬಿ ಡನ್, ಹೌ ಡೆಂಟಲ್ ರೆಕಾರ್ಡ್ಸ್ ಹ್ಯಾಸ್ ಟು ಬಿ ಮೆನ್ಷನ್ ಅಂತ ಪೂರ್ತಿ ಮೆನ್ಷನ್ ಮಾಡುತ್ತೆ. ಅನ್ಫಾರ್ಚುನೇಟ್ಲಿ ಇನ್ ಎನಿ ಆಫ್ ದೀಸ್ ಡಿಸಾಸ್ಟರ್ಸ್ ಐ ಹ್ಯಾವ್ ನೋ ಕ್ಲೂ. ನಮ್ಮ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಆಗಲಿ, ಅಥವಾ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟೀಸ್ ಆಗಲಿ, ಅಥವಾ ಎನಿ ಸ್ಟೇಕ್ ಹೋಲ್ಡರ್ಸ್ ಇದರಲ್ಲಿ ಇನ್ವಾಲ್ವ್ ಆಗಿರೋರು ಯಾಕೆ ಕನ್ಸಿಡರ್ ಮಾಡ್ತಾ ಇಲ್ಲ? ಬಿಕಾಸ್ ವಿ ಆರ್ ಆಲ್ಸೋ ಎ ಮೆಂಬರ್ ಕಂಟ್ರಿ ಆಫ್ ಇಂಟರ್ಪೋಲ್. ಸೊ ಗೈಡ್ಲೈನ್ಸ್ ವಿಚ್ ಇಸ್ ಬಿನ್ ಪಬ್ಲಿಷ್ಡ್ ಬೈ ದ ಇಂಟರ್ಪೋಲ್ ಹ್ಯಾಸ್ ಟು ಬಿ ಫಾಲೋಡ್ ಹಿಯರ್. I'm not reasoning it out. I'm not questioning them. So it's only humble request from this forum, but consider ಮಾಡಿ. It becomes ಫ್ಯಾಮಿಲಿ. 2023 ಬುಕ್ ರಿಲೀಸ್ ಆಯಿತು. ಆಲ್ಮೋಸ್ಟ್ 10 ವರ್ಷದ ಮೇಲೆ ಆ ಬುಕ್ ರಿಲೀಸ್ ಆಯಿತು, ರಿಪೋರ್ಟ್ ಬುಕ್ ರಿಲೀಸ್ ಆಯಿತು. ಆ ಬುಕ್ ಓದಿದ್ರೆ ಶಾಕಿಂಗ್ ಥಿಂಗ್ ಅಂದ್ರೆ ಮ್ಯಾಮ್, ಲೆಸ್ ದೆನ್ 50% have got their death certificates. ಇನ್ನು 50% ಸಿಕ್ಕಿಲ್ಲ. ಫ್ಯಾಮಿಲಿ ಈಗ ಒಂದ್ಸಲ ಡೆತ್ ಸರ್ಟಿಫಿಕೇಟ್ಸ್, ವಿ ಆಲ್ ನೋ ದ ಕಾನ್ಸಿಕ್ವೆನ್ಸಸ್. ಈಗ ಗೌರ್ಮೆಂಟ್ ಸರ್ವೆ ಎಂಪ್ಲಾಯಿ ಆಗಿದ್ರೆ ವೈಫ್ಗೆ ಪೆನ್ಷನ್ ಸಿಗಲ್ಲ, ಪ್ರಾಪರ್ಟಿ ಟ್ರಾನ್ಸ್ಫರ್ ಆಗಲ್ಲ, ಇನ್ಶೂರೆನ್ಸ್ ಕ್ಲೇಮಿಂಗ್ ಆಗಲ್ಲ, ಫ್ಯಾಮಿಲಿ ವಿಲ್ ಬಿ ಇನ್ ಟ್ರಾಮಾ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಮ್ಯಾಮ್. ವಾಟ್ ಎವರ್ ವಿ ಡೂ ಹಿಯರ್ ಮ್ಯಾಮ್ ಈಸ್ ಫಾರ್ ದ ಪೀಪಲ್. ಸೊ ಈಗ ಹೆಂಗೆ ಮೀಡಿಯಾಗೆ ಎಂಟರ್ಟೈನ್ಮೆಂಟು, ಜಸ್ಟಿಸ್ಗೆ ಪೀಪಲ್. ಇಫ್ ಯು ಡು ನಾಟ್ ಕನ್ಸಿಡರ್ ಪೀಪಲ್ ಪರ್ಸ್ಪೆಕ್ಟಿವ್, ದೆನ್ ವಾಟ್ ಎವರ್ ವಿ ಡೂ ಇಸ್ ಆಫ್ ನೋ ಯೂಸ್ ಮ್ಯಾಮ್. ಸೊ ಇವತ್ತಿನ ಎಪಿಸೋಡ್ನ ಮುಖ್ಯ ಉದ್ದೇಶ ಯಾಕೆ ಡೆಂಟಲ್ ರೆಕಾರ್ಡ್ಸ್ನ ಮೇಂಟೈನ್ ಮಾಡೋದು ತುಂಬ ಮುಖ್ಯ ಅನ್ನೋದನ್ನ ಕಾಮನ್ ಮ್ಯಾನ್ಗೆ ಅರ್ಥ ಮಾಡಿಸಿದಾಗ ಬಹುಶಃ ಲೆಟ್ ಅಸ್ ಹೋಪ್ ಅದು ಹೈಯರ್ ಅಥಾರಿಟೀಸ್ನು ರೀಚ್ ಆಗುತ್ತೆ ಅಂತ. ಟು ಇಂಟರಪ್ಟ್, ಸಾರಿ ಮ್ಯಾಮ್, ಒನ್ ಮೋರ್ ಗುಡ್ ಥಿಂಗ್ ಅಬೌಟ್ ಈಗ ಮೀಡಿಯಾ ಅಂದ್ರೆ ಮ್ಯಾಮ್, ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಸ್ ಅಂಡ್ ಫೇಸ್ಬುಕ್ಸ್, ಐ ಆಕ್ಚುಲಿ ಅಪ್ರಿಷಿಯೇಟ್ ದೆಮ್. ಎವ್ರಿವನ್ ವಾಂಟ್ಸ್ ಅ ಗುಡ್ ಸೆಲ್ಫಿ ಫೋಟೋಗ್ರಾಫ್ಸ್. At least first 6 teeth are visible. There are 2 cases with the selfie photographs we could knock it down. So only with the selfie photograph match. So thanks to the social media handles. So I keep telling, post the photos when smiling photos. I thought information spread ಮಾಡೋದ್ರ ಬಗ್ಗೆ ಏನೋ ಹೇಳ್ತಿದ್ದೀರಾ ಅಂತ. ಇಲ್ಲ ಮ್ಯಾಮ್, ನೈಸ್. If you smile nicely, smile and post the photos, I appreciate those photos. For ma'am, I keep discussing with the students all these things. I keep asking this when they come to the internship. See, you date or meet a person when you are in second PUC, you start seeing a person as a whole. Okay, ಅವ್ರ ಹೇರ್ ಸ್ಟೈಲ್ ಚೆನ್ನಾಗಿದೆ, ಅವ್ರ ಡ್ರೆಸ್ ಚೆನ್ನಾಗಿದೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಡೆಂಟಿಸ್ಟ್ ಹೋದ್ಮೇಲೆ ಮೀಟ್ ಮಾಡಿದ್ರೆ ಬರೀ ಅವ್ರು ಅಲ್ಲಿ ನೋಡ್ಕೊಂಡು ಕೂತಿದ್ದಾರೆ. ಬೆಳಗ್ಗೆ ನಾನು ಫಸ್ಟ್ ನಿಮ್ಮನ್ನು ಮೀಟ್ ಮಾಡಿದಾಗ ಸೀಯಿಂಗ್ ಯುವರ್
So very good alignment. Palm has no corrections. So that is how a dentist been nurtured in our profession. So that is how when we meet or date or greet many people, first thing it goes there on the teeth. So hangagi dentists are very good at it. So when we see smiley photographs or some photographs in the social medias, that draws our attention. There are studies, ma'am. A person was sent without the eyebrow, one eyebrow, and person without one teeth in the front. People notice one tooth in front, not the eyebrow, missing eyebrow. So that is the face index ತಗೊಂಡ್ರೆ ನಾವು teeth has a potential value. ಸರ್, ಒಂದು ಕೇಸ್ ಕೂಡ ನೀವು ಹೇಳ್ತಾ ಇದ್ರಿ, ತಾತಾನೇ ಮೊಮ್ಮಗಳನ್ನ ರೇಪ್ ಮಾಡಿ ಸಾಯಿಸಿದ್ದಂಥ ಒಂದು ಕೇಸ್. ಬೈಟ್ ಮಾರ್ಕ್ಸ್ ಇತ್ತು ಆಕೆಯ ಮೇಲೆ. ಆದ್ರೆ ಅನ್ಫಾರ್ಚುನೇಟ್ಲಿ ಆ ಬೈಟ್ ಮಾರ್ಕ್ಸ್ನ ಫುಲ್ ಡೀಟೇಲ್ಸ್, ಯಾವ್ಯಾವ ಆಂಗಲ್ ಅಲ್ಲಿ ಫೋಟೋಸ್ ತಗೋಬೇಕು, ಏನೇನ್ ಮಾಡಬೇಕು, ಅದು ಮಾಡಿರ್ಲಿಲ್ಲ. ಸೊ ನಿಮಗೆ ಕೇಸ್ ಬಂದಾಗ ಆ ವ್ಯಕ್ತಿಯ ಜಾ ಲೈನ್ ಮತ್ತೆ ಟೀತ್ ಅಲೈನ್ಮೆಂಟ್ ಫೋಟೋಸ್ಗಳನ್ನ ನೀವು ತಗೊಂಡು ಅಂಡ್ ಆ ಹುಡುಗಿಯ ಫೋಟೋಗ್ರಾಫ್ಸ್ಗಳನ್ನ ತಗೊಂಡು ಕಂಪೇರ್ ಮಾಡಿ ಯು ಕುಡ್ ಪ್ರೂವ್ ದಟ್ ಈತಾನೆ ಅಸಾಲ್ಟ್ ಮಾಡಿರೋದು ಅಂತ. ಐ ಥಿಂಕ್ ಅವನಿಗೆ ಲೈಫ್ ಸೆಂಟೆನ್ಸ್ ಕೂಡ ಆಯ್ತು 2015 ಅಲ್ಲಿ. That was my first case of my career way back when my postgraduate days ಅಲ್ಲಿ. So that was in North Karnataka jurisdiction ಅಲ್ಲಿ ಆಗಿದ್ದು. I still remember the date because it was on Ayuth Puja day. So where we were performing pujas of our clinics, the case came, police came and said that there's a foul play which has happened. It has happened that ಮೊಮ್ಮಗಳನ್ನ ರಜಾ ಮುಗಿಸಿ ಮತ್ತೆ ಮಗಳ ಮನೆಗೆ ಬಿಟ್ಟು ಬರ್ಬೇಕಾದ್ರೆ ದಾರಿಲಿ ಇದಾಗಿದೆ ಹೊಲದಲ್ಲಿ. ಸೊ ಅದೇನಾಗಿದೆ ಅಂದ್ರೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 2 ದಿನ ಆದ್ರೂ ಬಾಡಿ ಸಿಕ್ಕಿಲ್ಲ. ಅಸಾಲ್ಟ್ ಮಾಡಿ ದುಪ್ಪಟ್ಟದಿಂದ ಥ್ರಾಟಲ್ ಮಾಡಿ ಕಳ್ಸಿದ್ದಾರೆ. ಅಲ್ಲಿ ಶೇರ್ ದ ಈಗ ದೃಶ್ಯದಲ್ಲಿ ನೋಡ್ದಂಗೆ. ಸೊ ಆ ಥರ ಸಾಯಿಸಿ then gone. But unfortunately ಏನಾಗಿತ್ತು, that's what I keep, at least Bangalore police I should thank that few of them are aware the scientific way of collecting the evidences. So ಏನಾಗುತ್ತೆ ಮ್ಯಾಮ್, if you want a good masala dosa, what is more important is the batter. Correct. So it's not if you want a golden color crispy masala dosa ಅಂದ್ರೆ batter ಚೆನ್ನಾಗಿರಬೇಕು. That's what I keep telling the officers. ನೀವು evidence collection, batter is our for as evidence. ನೀವು ಗ್ರೌಂಡ್ ಇಂದ ಎವಿಡೆನ್ಸ್ ಚೆನ್ನಾಗಿ ಕಲೆಕ್ಟ್ ಮಾಡಿ ಕೊಟ್ಬಿಟ್ರೆ our work is done. Any idiot like me can do that. Most of us ಏನಾಗುತ್ತೆ ಮ್ಯಾಮ್, they would be trained, but human brain, it keeps varying and techniques keep changing day by day, protocols keep changing. So ಯಾವಾಗ ಅವರು they get educated with ಅವ್ರು ಅಪ್ಡೇಟ್ ಆಗಬೇಕು. So thanks to a couple of officers, they're very good. They call us for the training. We conduct training. In fact, ನೀವು ಆರ್ಮ್ ಫೋರ್ಸಸ್ ನು ಟ್ರೈನ್ ಮಾಡ್ತೀರಾ? ಮಾಡ್ತೀರಾ? Exactly. Armed forces we train because every 6 months once we collect they select the people from all the uniforms, army, air force and armed bases ali. So 20 people na we train them in almost for 15 days, like just to collect the evidences. How do you procure them, how do you process them, because ಎವಿಡೆನ್ಸ್ ಕರೆಕ್ಟಾಗಿ ಕಲೆಕ್ಟ್ ಮಾಡಿಲ್ಲ ಅಂದ್ರೆ ನನಗೇನು ಲ್ಯಾಬಲ್ ಕೆಲಸನೇ ಇಲ್ಲ ಮಾಡಲಿಕ್ಕೆ. ಸೊ ಈಗ ಏನಾಗುತ್ತೆ ಅಂದರೆ ಸೇಮ್ ಥಿಂಗ್ ಹ್ಯಾಪನ್ ಇನ್ ಅದು ನಾರ್ತ್ ಕರ್ನಾಟಕ ಕೇಸ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ತಾತ ಮೊಮ್ಮಗಳ ಕೇಸಲ್ಲಿ. ಅಲ್ಲಿ ಫೋಟೋಸ್ ವರ್ ಗುಡ್, ಪೋಸ್ಟ್ ಮಾರ್ಟಮ್ ಫೋಟೋಸ್ ಎವ್ರಿಥಿಂಗ್ ವಾಸ್ ಗುಡ್. ನಮ್ಮಲ್ಲಿ ಏನಾಗುತ್ತೆ ಅಂದರೆ ದರ್ ಆರ್ ಇಮೇಜ್, ಲೈಫ್ ಸೈಜ್ ಇಮೇಜ್ ಅಂತ ಹೇಳ್ತೀವಿ. ಈಗ ಎನಿ ಫೋರೆನ್ಸಿಕ್ ಫೋಟೋಗ್ರಾಫ್ ಅಂದರೆ ಸ್ಕೇಲ್ ಇರಲೇಬೇಕು. ಸ್ಕೇಲ್ ಇರಲಿಲ್ಲ ಅಂದರೆ ಆ ಬೈಟ್ ಮಾರ್ಕ್ ಹೆಂಗೆ ಬೇಕಾದ್ರೂ ಸ್ಟ್ರೆಚ್ ಮಾಡಿ ನಾನು ಫಿಟ್ ಮಾಡ್ಬೋದು. ಸೊ ಕೋರ್ಟ್ ಡಸಂಟ್ ಅಕ್ಸೆಪ್ಟ್ ಇಟ್. ಇಟ್ ಇಸ್ ಅ ಟ್ಯಾಂಪರಿಂಗ್ ಆಫ್ ದ ಎವಿಡೆನ್ಸ್. ಸೊ ಇನ್ ದಟ್ ಕೇಸ್ ಐ ಕುಡ್ ಸೇ ಎಸ್, ಇಟ್ಸ್ ಅ ಹ್ಯೂಮನ್ ಬೈಟ್ ಮಾರ್ಕ್, ಕಚ್ಚಿದ್ದಾರೆ, ಬಟ್ ದರ್ ಇಸ್ ಒನ್ ಯುನೀಕ್ ಐಡೆಂಟಿಫೈ. ಒಂದು ಹಲ್ಲು ಮಾತ್ರ ಒಳಗಡೆ ಇರುತ್ತೆ, ಒಳಗಡೆ ಇರುತ್ತೆ. ಸೊ ಆ ಒಂದು ಹಲ್ಲು ಒಳಗಡೆಯಿಂದ ಅದ್ ಮಾರ್ಕ್ ಇಂಡೆಂಟ್ ಎದ್ದು ಕಾಣ್ತಾ ಇರುತ್ತೆ. ಸೊ ಐ ಕುಡ್ ಟೆಲ್ ದಟ್ ಇದು ಅದು ಇನ್ನೊಂದು ಏನಾಗಿದೆ ಅಂದ್ರೆ ಇದು ಕ್ರೌರ್ಯ ಎಷ್ಟಿತ್ತು ಅಂದ್ರೆ ಪಾರ್ಟ್ ಆಫ್ ದ ಬಾಡಿನೂ ಕಚ್ಚಿಬಿಟ್ಟು ಅದು ಬಿದೋಗ್ಬಿಟ್ಟಿರುತ್ತೆ. ಸೊ ಅಷ್ಟು ಕ್ರೌರ್ಯ ಇರುತ್ತೆ ಅದರಲ್ಲಿ. ಸೊ ಅದರಿಂದ ಏನಾಯಿತು ಅಂದರೆ ಥಿಂಗ್ಸ್ ಬಿಕಮ್ ಕೇಸ್. ಸೊ ಇನ್ನೊಂದು ರೀಸನ್ ಅದೇ ಹೌ ಪೊಲೀಸ್ ಹ್ಯಾವ್ ಚೇಂಜ್ ಫ್ರಮ್ 2012 to 2024 ಅನ್ನೋದಕ್ಕೆ ರೀಸೆಂಟ್ ಯು ಮೈಟ್ ಹ್ಯಾವ್ ಹರ್ಡ್ ಅಬೌಟ್ ಬ್ಯಾಂಗ್ಳೂರ್ ಕೇಸ್. ಸೊ ಅಲ್ಲೇನಾಯಿತು ಅಂದರೆ ಪೊಲೀಸ್ ಆಫೀಸರ್ಸ್ ಆರ್ ವೆರಿ ವಿಜಿಲೆಂಟ್. ದೇ ಸೆಂಟ್ ದ ಕೇಸ್ ಟು ಮೀ. ಐ ಕುಡ್ ಡೂ ಅ ವೆರಿ ಸೈಂಟಿಫಿಕ್ ಮೀನ್ಸ್ ಆಫ್ ಇನ್ವೆಸ್ಟಿಗೇಷನ್. ಪಿನ್ ಪಾಯಿಂಟಿಂಗ್ ದ ಎವಿಡೆನ್ಸ್ ಆ್ಯಂಡ್ ದ ಲಿಂಕಿಂಗ್ ದ ಸಸ್ಪೆಕ್ಟ್ ವಾಸ್ ವೆರಿ ಈಸಿಯರ್. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಸೈಂಟಿಫಿಕ್ ಮೀನ್ಸ್. ಅಂಡ್ ಈ ಕೇಸಲ್ಲಿ ಐ ಥಿಂಕ್ ಇಟ್ ವಾಸ್ ಉಲ್ಟಾ. she was very rarely ಆಕೆ ಆತನ ತುಟಿಯನ್ನ ಕಚ್ಚಿರೋದು. ಆ ಬೈಟ್ ಮಾರ್ಕ್ ಇಂದ ಯು ಕುಡ್ ಪ್ರೂವ್ ದಟ್ ಈಕೆನೇ ಆತನನ್ನ ಕಚ್ಚಿರೋದು ಅಂತ. ಎಕ್ಸಾಕ್ಟ್ಲಿ. ಯೂಶಲಿ ಏನಾಗುತ್ತೆ ಅಂದ್ರೆ ಈ ತರ ಸೆಕ್ಷುವಲ್ ಅಸಾಲ್ಟ್ ಕೇಸಸ್ ಅಲ್ಲಿ ಈ ಪರ್ಪಿಟ್ರೇಟರ್ ಅಂತ ಹೇಳ್ತೀವಲ್ಲ ಮ್ಯಾಮ್, ಅಕ್ಯೂಸರ್ ಯಾರು ಇರ್ತಾರಲ್ಲ ಅವನು ವ್ಯಕ್ತಿ ಮೇಲೆ ದಾಳಿ ಮಾಡಿರ್ತಾರೆ. ಸೊ ಅವಾಗ ಕಚ್ಚಿರ್ತಾರೆ. ಯೂಶಲಿ ದಟ್ ಇಸ್ ಅ ಕಾಮನ್ ಏನಾಗತ್ತೆ ರೋಲ್, ಬಿಕಾಸ್ ಅಗ್ರೆಸಿವ್ನೆಸ್ ಅಷ್ಟಿರುತ್ತೆ ಕ್ರೌರ್ಯ ಮಾಡೋರಲ್ಲಿ. ಸೊ ವಿಕ್ಟಿಮ್ ಯಾರು ಇರ್ತಾರಲ್ಲ ಅವ್ರು ಕಚ್ಚಿಸ್ಕೊಂಡಿರ್ತಾರೆ. ಇದರಲ್ಲಿ ಉಲ್ಟಾ ಆಯ್ತು ಮ್ಯಾಮ್. ಸೊ ವೆರಿ ರೇರ್ಲಿ, ಬಿಕಾಸ್ ಯೂಶಲಿ ನಾವು ವಿಕ್ಟಿಮ್ನ ಎಕ್ಸಾಮಿನ್ ಮಾಡ್ತೀವಿ ಫಸ್ಟ್. ಸೊ ಏನಾರು ಇದೆಯಾ ಅಂತ. ಬಟ್ ಇದು ಇಟ್ ವಾಸ್ ಫಾರ್ ಮಿ ಆಲ್ಸೋ, ಇಟ್ ವಾಸ್ ಇನ್ ಮೈ ಪ್ರೊಫೆಷನ್ ಫಸ್ಟ್ ಕೇಸ್ ವೇರ್ ಇಟ್ ವಾಸ್ ಉಲ್ಟಾ. ಸೊ ದಟ್ಸ್ ವಾಟ್ ರೀಸನ್ ಎನಿ ಎವಿಡೆನ್ಸಸ್. ಆಮೇಲೆ ಇನ್ನೊಂದು ಏನು ಗೊತ್ತಾ ಮ್ಯಾಮ್, ಬೈಟ್ ಮಾರ್ಕ್ಸ್ ಅಲ್ಲಿ ವಿ ಆಲ್ಸೋ ಟು ಅಂಡರ್ಸ್ಟ್ಯಾಂಡ್, ಈಗ ಒಂದು ಕೈಯಲ್ಲಿ ಗಾಯ ಆಯಿತು ಅಂದರೆ ಇಟ್ ಕೀಪ್ಸ್ ಚೇಂಜಿಂಗ್ ಡೇ ಬೈ ಡೇ. ಇದು ಬೈಟ್ ಮಾರ್ಕು ಒಂದು ಗಾಯನೇ. ಸೊ ಅರ್ಲಿಯರ್ ದ ಬೆಟರ್. ವಿತಿನ್ 24 to 48 hours ನಾವು ಎವಿಡೆನ್ಸ್ನ ಕಲೆಕ್ಟ್ ಮಾಡಿಲ್ಲ ಅಂದರೆ ಅದು ಹೀಲ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಒಂದ್ಸಲ ಈಗ ಎಷ್ಟೊಂದು ಕೇಸಸಲ್ಲಿ 1 ತಿಂಗಳಾದ್ಮೇಲೆ ಬರ್ತಾರೆ. ಎಸ್ಪೆಷಲಿ ಹಾಸ್ಟೆಲ್ ಕೇಸಸ್ಸಲ್ಲಿ ವಾರ್ಡನ್ ಅಸಾಲ್ಟ್ ಮಾಡಿರ್ತಾರೆ. ಸೊ ನನ್ನ ಮೇಲೆ ಪ್ರತಿ ಸಲ ಹಿಂಗೆ ಆಗಿತ್ತು, ಕಚ್ಚಿದ್ರಲ್ಲಿ
ಅಂತ ಬರ್ತಾರೆ, ಬಂದಿರೋ ದಾಖಲೆಗಳು ಉಂಟು. ಬಿಕಾಸ್ ಐ ಕೀಪ್ ಡಿಸ್ಕಸಿಂಗ್ ವಿತ್ ಮೈ ಟೀಚರ್, ಹಿ ಹಸ್ ಟೋಲ್ಡ್, ಅಶಿತಾಚಾರ್ಯ ಅಂತ ಇದ್ದಾರೆ. ಸೊ ಐ ಕೀಪ್ ಡಿಸ್ಕಸಿಂಗ್ ವಿತ್ ಹಿಮ್, ಹಿ ಹಸ್ ಟೋಲ್ಡ್ ಒನ್ ಆಫ್ ದ ಕೇಸ್ ದಟ್ ಇಟ್ ವಾಸ್ ಓಲ್ಡ್ ಹೀಲ್ಡ್ ಕೇಸ್ ಅಂತ. ಸೊ ಹೀಲ್ಡ್ ಕೇಸ್ ಎಲ್ಲ ಬಂದಾಗ ಚರ್ಮನು ವಾಸಿ ಆಗ್ಬಿಟ್ಟಿರುತ್ತೆ, ಗಾಯ ವಾಸಿ ಆದಂಗೆ. ಅಂಥ ಕೇಸ್ಗಳಲ್ಲಿ ವಿ ಡೋಂಟ್ ಹ್ಯಾವ್ ಎನಿ ಮಚ್ ಎವಿಡೆನ್ಸ್. ಸೊ ಇವನ್ ದ ವಿಕ್ಟಿಮ್ ದೇ ಶುಡ್ ಬಿ ಅವೇರ್ ಆಫ್ ಈ ಥರ ಏನಾರ ಗಾಯ ಆಯಿತು, ಆಗಿದೆ ಇಂಜುರಿ ಅಂದರೆ ದೇ ಶುಡ್ ರಿಪೋರ್ಟ್ ಟು ದ ಹಾಸ್ಪಿಟಲ್ಸ್ ಆರ್ ನಿಯರ್ ಬೈ ವಿಸಿನಿಟಿ ಪೀಪಲ್, ಅಂದರೆ ಪೊಲೀಸ್ ಆಫೀಸರ್ಸ್ ಆಗಲಿ, ಹಾಸ್ಪಿಟಲ್ಸ್ಗಾಗಲಿ ಅಥವಾ ಒಂದು ಗೈನಕಾಲಜಿಸ್ಟ್ ಆಗಲಿ ಇನ್ಫಾರ್ಮ್ ಮಾಡಿ, ಇಲ್ಲ ನನ್ನ ಮೇಲೆ ಈ ಥರ ದಾಳಿ ಆಗಿದೆ, ನನ್ನ ಮೇಲೆ ಈ ಥರ ಮಾಡ್ಕಿದೆ. ಮ್ಯಾಮ್ ಇದು ಸೆಕ್ಷುವಲ್ ಅಸಾಲ್ಟ್ ಕೇಸಸ್ಸು ಅಂತ ಅಲ್ಲ, ಅದೊಂದಕ್ಕೆ ಅಂತಲ್ಲ, ಜಗಳ ಆಗುತ್ತೆ, ರೋಡ್ ಸೈಡ್ ಜಗಳ. ಈಗ ಯಾರೋ ಗುದ್ದಿರ್ತಾರೆ, ಪಂಚ್ ಮಾಡಿರ್ತಾರೆ, ಇಟ್ಸ್ ಕಾಲ್ಡ್ ಎಸ್ ಅ ಪರ್ಮನೆಂಟ್ ಲಾಸ್ ಆಫ್ ದ ಟೂತ್. ಅವಾಗ ಕಾಂಪನ್ಸೇಷನ್ಗೂ ಅಷ್ಟೇ ಕೋರ್ಟ್ ಕಾಂಪನ್ಸೇಷನ್ಗೆ ಹೋಗ್ತಾರೆ. ಈಗ ಒಂದು ರೋಡ್ ಟ್ರಾಫಿಕ್ ಆಕ್ಸಿಡೆಂಟಲ್ಲಿ ಫೈಟ್ ಆಗುತ್ತೆ, ಗುದ್ಬಿಟ್ಟು ಅಲ್ಲಿ ಬಿದ್ದೋಗುತ್ತೆ, ಸೊ ದಟ್ ಇಸ್ ಕನ್ಸಿಡರ್ಡ್ ಆಸ್ ಅ ಪರ್ಮನೆಂಟ್ ಲಾಸ್. ಸೊ ಇಫ್ ಹಿ ಗೋಸ್ ಫಾರ್ ಅ ಕೋರ್ಟ್ ಫಾರ್ ಅ ಕಾಂಪನ್ಸೇಷನ್, ಸೊ ದೆನ್ ಆಲ್ ದಿಸ್ ರೆಕಾರ್ಡ್ಸ್ ಬಿಕಮ್ಸ್ ಎ ಮೋರ್ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದೇನು ಮ್ಯಾಮ್, ಫೊರೆನ್ಸಿಕಲ್ ನಾವು ಒಂದು ಪ್ರಿನ್ಸಿಪಲ್ ಹೇಳ್ತೀವಿ ಮ್ಯಾಮ್, ಲೋಕಾರ್ಡ್ಸ್ ಎಕ್ಸ್ಚೇಂಜ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಇನ್ನೊಂದ್ಸಲ ಹೇಳಿ. ಲೋಕಾರ್ಡ್ಸ್ ಎಕ್ಸ್ಚೇಂಜ್ ಪ್ರಿನ್ಸಿಪಲ್ ಏನಂದ್ರೆ ಮ್ಯಾಮ್, ಎರಡು ವ್ಯಕ್ತಿ ಅಥವಾ ಎರಡು ಆಬ್ಜೆಕ್ಟ್ ಒಂದಕ್ಕೊಂದು ಕಾಂಟ್ಯಾಕ್ಟ್ ಬಂದರೆ ಒಂದು ಎವಿಡೆನ್ಸ್ ಆದ್ರೂ ಬಿದ್ದೋಗುತ್ತೆ. ನಾನು ಇಷ್ಟೊತ್ತಿಲ್ಲಿ ಕೂತಿದ್ದೀನಿ, ಸಮ್ ಎವಿಡೆನ್ಸ್ ಹ್ಯಾವ್ ಲೆಫ್ಟ್ ಹಿಯರ್, ಸೊ ದಾಟ್ ಓನ್ಲಿ ಎನ್ ಫೊರೆನ್ಸಿಕ್ ಬ್ರೈನ್ ಕ್ಯಾನ್ ಟ್ರೇಸ್ ಇಟ್. ಈಗ ನಾನಲ್ಲಿ ಕೂತಿದ್ದೆ ಇಷ್ಟೊತ್ತು, ವಿ ಹ್ಯಾಡ್ ಎ ಕಪ್ ಆಫ್ ಟೀ, ಸೊ ಐ ಹ್ಯಾವ್ ಲೆಫ್ಟ್ ಮೆನಿ ಎವಿಡೆನ್ಸಸ್ ದೇ. ಸೊ ಮೈ ಫಿಂಗರ್ ಪ್ರಿಂಟ್ಸ್ ಆನ್ ಲೋಟದಲ್ಲಿ, ನನ್ನ ಲಿಪ್ ಪ್ರಿಂಟ್ಸ್ ಆನ್ ದ ಕಪ್ಪಲ್ಲಿ, ನಾನು ಕೂತಿದ್ದ ಜಾಗದಲ್ಲಿ, ನನ್ನ ಸ್ಕಿನ್ ಸೆಲ್ಸ್ ಶುಡ್ ಹ್ಯಾವ್ ಅಟ್ಯಾಚ್ ಟು ದ ಎಪಿಥೆಲಿಯಲ್. ಸೊ ಸಮ್ ಎಕ್ಸ್ಚೇಂಜ್ ವಿಲ್ ಬಿ ದೇರ್. ಸೊ ಓನ್ಲಿ ಥಿಂಗ್ ಇಸ್ ದಟ್ ಎಕ್ಸ್ಚೇಂಜ್ ಶುಡ್ ಬಿ ಟ್ರೇಸ್ಡ್. So that is what we look into the forensics. Okay. And ನಮ್ಮ ಎರಡನೇ ಕೇಸ್ ಇಸ್ ಅಡಾಲ್ಫ್ ಹಿಟ್ಲರ್ನ ಕೇಸ್. ಸೊ ಅಟ್ ದ ಎಂಡ್ ಆಫ್ ಸೆಕೆಂಡ್ ವರ್ಲ್ಡ್ ವಾರ್ ಏನಂದ್ರೆ ಅಡಾಲ್ಫ್ ಹಿಟ್ಲರ್ ಈವಾ ಬ್ರೌನ್ನ ಜೊತೆ ಎಸ್ಕೇಪ್ ಆಗಿ ಎಲ್ಲೋ ಹೊಟ್ಟೋಗಿದ್ದಾರೆ ಅನ್ನೋದು, ಆ ತರದ ಒಂದು ಸುದ್ದಿ ಇವತ್ತಿಗೂ ಅದನ್ನ ನಂಬೋರಿದ್ದಾರೆ. 1945 ಅಲ್ಲಿ ಇನ್ಫ್ಯಾಕ್ಟ್ ದೇ ಡೈಡ್ ಟುಗೆದರ್ ಅಂಡ್ ರಷ್ಯನ್ ಸೋಲ್ಜರೇ ಅವರ ದೇಹವನ್ನ ಹೂತ್ ಹಾಕ್ತಾರೆ ಕೂಡ. ಬಟ್ ಸಾಕಷ್ಟು ಜನ ಇದನ್ನ ಒಪ್ಪೋದಿಲ್ಲ. ಒಪ್ಪದೇ ಇದ್ದಾಗ ಏನಾಗುತ್ತೆ, ಐ ಥಿಂಕ್ ಫೈನಲಿ ಹೂತಾಕಿದ್ದಂಥ ಜಾಗದಿಂದ ಆ ದೇಹವನ್ನ ತೆಗೆದು ದೇ ಕುಡ್ ಮ್ಯಾಚ್ ದ ಡೆಂಟಲ್ ರೆಕಾರ್ಡ್ಸ್ ಆಫ್ ಅಡಾಲ್ಫ್ ಹಿಟ್ಲರ್ ವಿತ್ ದ ಬಾಡಿ ಅಂಡ್ ಪ್ರೂವ್ ದಟ್ ಇದು ಅಡಾಲ್ಫ್ ಹಿಟ್ಲರ್ನ ದೇಹನೇ ಅಂತ. Totally agree, ma'am. Because in one of the historical perspective, Adolf Hitler is one thing. On the denture tooth set, even it's kept in the museums because that is how it is dentures. And when we give for students case studies, it is one of the landmark case. So because the proving of his dead body, see once victim closure, ಈಗ ಯಾವುದೇ ಕೇಸ್ ಅಲ್ಲಿ ಸತ್ತಂತ ಈಗ ಫ್ಯಾಮಿಲಿಗೆ ಹೆಂಗ್ ಬೇಕಾಗಿರುತ್ತೆ ಅಂದ್ರೆ ಮ್ಯಾಮ್, ಈಗ ನಾವು when we are handing over the unidentified bodies to ಕರೆದ್ಬಿಟ್ಟು ನಿಮ್ಮ ಮನೆಯವ್ರನ್ನ ತಗೊಂಡೋಗಿ ಅಂದ್ರೆ ಫ್ಯಾಮಿಲಿ ಫಸ್ಟ್ ಕ್ವಶನ್ ಇಸ್ ನಿಜವಾಗ್ಲೂ ನಮ್ಮ ಮನೆಯವರೇ, ಆರ್ ಯು ಶೋರ್? ಬಿಕಾಸ್ ಅದು ಸ್ವಾಭಾವಿಕವಾಗಿ ಎಲ್ಲರಿಗೂ ಬಂದೇ ಬರ್ತದೆ ಕ್ವೆಶ್ಚನ್. ಸೊ ಇಂಥ ಕ್ವೆಶ್ಚನ್ ಬಂದಾಗ ದೀಸ್ ರೆಕಾರ್ಡ್ಸ್ ಬಿಕಮ್ಸ್ ವೆರಿ ವೈಟಲ್. ಟೂತ್ ಅಂಡ್ ಡೆಂಟಲ್ ರೆಕಾರ್ಡ್ಸ್ ವರ್ ವೆರಿ ವೈಟಲ್. ಸೊ ಅಗೇನ್ ಕಮಿಂಗ್ ಬ್ಯಾಕ್ ಟು ದ ಸೇಮ್ ಥಿಂಗ್, ಮ್ಯಾಮ್, ವೆಸ್ಟರ್ನ್ ಕಂಟ್ರೀಸ್ ಹ್ಯಾವ್ ಬೀನ್ ಯೂಸಿಂಗ್ ದಿಸ್. ಸೊ ದಟ್ಸ್ ವೈ ದ ಬ್ರಾಂಚಸ್ ತುಂಬಾ ಚೆನ್ನಾಗಿ ಬೆಳೆದಿದೆ. ಆಮೇಲೆ ಎಲ್ಲಾ ಕೇಸಸ್ಸಲ್ಲೂ ಓರಲ್ ಅಟಾಪ್ಸಿ ಇಸ್ ಮ್ಯಾಂಡೇಟರಿ. ಸರ್, ಆಮೇಲೆ ಎಷ್ಟೋ ವರ್ಷಗಳಾದ್ಮೇಲೆ ಡೆಂಟಿಸ್ಟ್ ಆ ರೆಕಾರ್ಡ್ ನ ತಂದು ತೋರಿಸ್ತಾರೆ ಅಂಡ್ ಅದನ್ನ ಮ್ಯಾಚ್ ಮಾಡಿದಾಗ ಅದು ಕರೆಕ್ಟ್ ಆಗಿರೋದು. ಈ ತರದ ಕೇಸಸ್ ಎಲ್ಲ ನೋಡಿದಾಗ ಎಷ್ಟು ಮುಖ್ಯ ನಾವು ಡೆಂಟಲ್ ರೆಕಾರ್ಡ್ ಮೇಂಟೈನ್ ಮಾಡೋದು ಅಂತ ಗೊತ್ತಾಗುತ್ತೆ. ಇಫ್ ಯು ಸಿ ಮ್ಯಾಮ್, ಇದಕ್ಕೆ ದುಡ್ಡು ಖರ್ಚಾಗಿರಲ್ಲ, ನಾನ್ ಇನ್ವೇಸಿವ್ ಅಂದರೆ ಏನು ಕಟ್ಟು ಮಾಡಿಲ್ಲ, ಆಮೇಲೆ ಟೈಮ್ ಕನ್ಸ್ಟೆಂಟು ಕಮ್ಮಿನೇ. ಈಗ DNA ಅಂತ ತಗೊಳ್ಳಿ ಮ್ಯಾಮ್, ಐ ಹ್ಯಾವ್ DNA ಇಸ್ ಗುಡ್, ಐ ಅಂಡರ್ಸ್ಟ್ಯಾಂಡ್, ಬಟ್ ಟೆಕ್ನಿಕ್ ಸೆನ್ಸಿಟಿವ್, ಫೈನಾನ್ಸ್, ದುಡ್ಡು ಜಾಸ್ತಿ ಖರ್ಚಾಗುತ್ತೆ, ಟೈಮ್ ಇಸ್ ಮೋರ್. ಸೊ ಇವೆಲ್ಲ ಇದ್ದಾಗ ಟೀತ್ ಬಿಕಮ್ಸ್ ಅ ವೆರಿ ರಿಲಯಬಲ್ ಸೋರ್ಸ್. ಸೊ ವೆರಿ ರಿಲಯಬಲ್ ನಾನ್ ಇನ್ವೇಸಿವ್ ಟೆಕ್ನಿಕ್ ಫಾರ್ ಐಡೆಂಟಿಫಿಕೇಶನ್. ಸೊ ಯೂಶಲಿ ಏನಾಗುತ್ತೆ ಅಂದರೆ ಪೋಸ್ಟ್ ಮಾರ್ಟಮಲ್ಲೆಲ್ಲ ಮ್ಯಾಮ್ ಯಾಕೆ ವ್ಯಕ್ತಿ ಸತ್ತ ಅಂತ ನಾವು ಐಡೆಂಟಿಫೈ ಮಾಡಕ್ ಹೋಗ್ತೀವಿ ಜನರಲ್ ಅಟಾಪ್ಸಿ, ಫೊರೆನ್ಸಿಕ್ ಅಟಾಪ್ಸಿಲಿ. ಇಲ್ಲಿ ವ್ಯಕ್ತಿ ಯಾರು ಅಂತ ಐಡೆಂಟಿಫೈ ಮಾಡಕ್ ಹೋಗ್ತೀವಿ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಆಲ್ಸೋ ಅಲ್ಲ. ವ್ಯಕ್ತಿ ಯಾರು ಅಂತ ಐಡೆಂಟಿಫೈ ಮಾಡಿದ್ರೆ ಅವ್ನು ಯಾಕೆ ಸತ್ತ ಅಂತ ತಿಳ್ಕೊಂಡು, ಬೋತ್ ಆರ್ ಇಂಪಾರ್ಟೆಂಟ್ ಇನ್ ಹ್ಯಾಂಡಿಂಗ್ ಓವರ್ ದ ಬಾಡೀಸ್ ಟು ದ ಫ್ಯಾಮಿಲಿ ಮೆಂಬರ್ಸ್ ಐಡೆಂಟಿಫೈ. ಈಗ ಕಮಿಂಗ್ ಬ್ಯಾಕ್ ಟು ಮೆನಿ ಎಕ್ಸಿಬಿಷನ್ ಕೇಸಿಗೆ, ಧರ್ಮಸ್ಥಳ ಕೇಸಲ್ಲಿ ಯಾಕೆ ಅಷ್ಟೊಂದು ಬರೆಯಲ್ಪಿಡ್ಸಿತ್ತು ಅಂದರೆ ಕುಡ್ ಬಿ ಎ ಗಾರ್ಡ್ ಸೆಕ್ಷನ್, ಮೆನಿ ಡ್ರೈವರ್ಸ್ ಸತ್ತಿರ್ತಾರೆ. ಈಗ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಮ್ಯಾಮ್, ಈಗ ಒಂದು ಅನ್ಐಡೆಂಟಿಫೈಡ್ ಬಾಡಿ ಸಿಕ್ತು ಅಂದರೆ ಪೊಲೀಸ್ ಏನು ಮಾಡ್ತಾರೆ ಅದು ಅಂತ. ಈಗ ಒಂದು ಗಾರ್ಡ್ ಸೆಕ್ಷನ್ ಒಂದು ಆಕ್ಸಿಡೆಂಟ್ ಆಯಿತು, ಒಬ್ಬ ಡೆಡ್ ಬಾಡಿ ಸಿಕ್ತಾ, ಅವ್ನು ಯಾವುದೋ ನಾರ್ತ್ ಇಂಡಿಯಾ ಮೂಲದವನು ಇರ್ತಾನೆ, ಅದು ಜಮ್ಮು ಕಾಶ್ಮೀರನೋ ಬಿಹಾರ್ ಮೂಲದವನು ಇರ್ತಾನೆ. ಸೊ ಪೊಲೀಸ್ ಏನು ಮಾಡ್ತಾರೆ, ಅಲ್ಲಿ ಸತ್ತ ಅಂತ ಗೊತ್ತಾದ ತಕ್ಷಣ ಫಸ್ಟ್ ಇನ್ಫಾರ್ಮರ್ಸ್ ಅಂತ ಇರ್ತಾರೆ, ಅವ್ರು ಕರ್ಕೊಂಡೋಗಿ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸ್ ಬರ್ತಾರೆ, ಮಹಾಜರ್ ಮಾಡ್ತಾರೆ, ಬಾಡಿನ ನಿಯರ್ ಬೈ ಮೆಡಿಕಲ್ ಹಾಸ್ಪಿಟಲ್ಗೆ ಅಟಾಪ್ಸಿ ಕಳಿಸ್ತಾರೆ. ಅಟಾಪ್ಸಿ ರಿಪೋರ್ಟ್ ಬರುತ್ತೆ. ಸೊ ಇಂಡಿಯನ್ ಲಾ ಏನು ಹೇಳುತ್ತೆ ಅಂದರೆ ಮ್ಯಾಕ್ಸಿಮಮ್ ಅಪ್ ಟು 72 hours to 3 days ಯು ಕ್ಯಾನ್ ಕೀಪ್ ದ ಬಾಡಿ ಇನ್ ದ ಕಸ್ಟಡಿ. ದೇರ್ ಆರ್ ಕೇಸಸ್ ದೇ ಕೆಪ್ಟ್ ಅಪ್ ಟು 15 days. ವಿತಿನ್ 73 days to 15 days ಅಲ್ಲಿ ಸರ್ಚ್ ಮಾಡಬೇಕು. ಇಲ್ಲ ವೇರ್ ಅಬೌಟ್ ದ ಪರ್ಸನ್ ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ಯು ಹ್ಯಾವ್ ಟು ವಾಟ್ ಯು ಡೂ ಇಸ್ ದ ರ್ಯಾಂಕ್ ಆಫ್ ACP ಏನಿರ್ತಾರೆ, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಇರ್ತಾರೆ, ಹಿ ಕ್ಯಾನ್ ಟೇಕ್ ಎ ಕಾಲ್, ಇನ್ನು ಇಟ್ಕೋಬೋದಾ ಅಥವಾ ಅದನ್ನು ದಫನ್ ಮಾಡೋದಂತ. ಮೋಸ್ಟ್ ಆಫ್ ದ ಟೈಮ್ 99% ಆಫ್ ದ ಟೈಮ್ ಅನ್ಲೆಸ್ ಅಂಟಿಲ್ ಇಟ್ ಇಸ್ ಅ VIP ಆರ್ ಸಮಥಿಂಗ್ ಫೌಲ್ ಪ್ಲೇ ಇಲ್ಲ ಅಂದರೆ ದಫನ್ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಅಲ್ಯಾರೋ ಅವ್ನು ಬದುಕಿದಾನೆ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ ಫ್ಯಾಮಿಲೀಸು. ಇಲ್ಲಿನ ಸತ್ತಿರೋ ವಿಷಯ ಯಾರಿಗೂ ಗೊತ್ತಿರಲ್ಲ. ಸೊ ನಮ್ಮಲ್ಲಿ ಸಿಸ್ಟಮ್ನು ಹೆಂಗಿದೆ ಅಂದರೆ
ನಾವು ಬೆಳಗ್ಗೆ ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ವಿ. ಇಫ್ ಯು ಸಿ ದ ಸ್ಟ್ಯಾಟಿಸ್ಟಿಕ್ಸ್ ಆಫ್ ಅನ್ಐಡೆಂಟಿಫೈಡ್ ಡೆಡ್ ಬಾಡೀಸ್ ಇನ್ ಇಂಡಿಯಾ ಇಸ್ ಅಪ್ರಾಕ್ಸಿಮೇಟ್ಲಿ 70,000 to 80,000. ದಟ್ ಈಸ್ ದ ಆಕ್ಚುಯಲ್ ಡೇಟಾ ಬಟ್ ದ ಗವರ್ಮೆಂಟ್ ಗಿವ್ಸ್. ಬೆಂಗಳೂರಲ್ಲೇ ಐ ಥಿಂಕ್ 4,000 to 5,000 ಇದೆ. ಎಕ್ಸಾಕ್ಟ್ಲಿ. ಇಷ್ಟು ಇರ್ಬೇಕಾದ್ರೆ ಅನ್ಐಡೆಂಟಿಫೈಡ್ ಬಾಡೀಸು, ಈಗ ನಾನು ಸತ್ತಿದ್ದೀನಿ, ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಎಕ್ಸಾಂಪಲ್ ತೊಗೊಂಡ್ರೆ ನಾನು ಸತ್ತಿದ್ದೀನಿ ಅಂತ ಕನ್ಸಿಡರ್ ಫ್ಯಾಮಿಲಿ ಗೊತ್ತಿರಲ್ಲ, ನನ್ನ ಹೆಸರಲ್ಲಿ ಎಷ್ಟೊಂದು ಫೌಲ್ ಪ್ಲೇ ಆಗ್ಬೋದು. ಕರೆಕ್ಟ್. ಸೊ ಅನ್ಲೆಸ್ ಅಂಟಿಲ್ ದ ಬಾಡಿ ಐಡೆಂಟಿಫೈ ಆಗಿ ಅದನ್ನ ರೈಟ್ ವೇ ಆಫ್ ಕ್ರಿಮೆ. ಆಮೇಲೆ ಫಾರ್ ಎಕ್ಸಾಂಪಲ್ ಆಮೇಲೆ ನಾನೀಗೆಲ್ಲೋ ಟ್ರೆಕ್ ಹೋಗಿರ್ತೀನಿ, ಸತ್ತೆ, ಐ ಆಮ್ ಅ ಹಿಂದೂ, ಐ ವಾಂಟ್ ಮೈ ಫೈನಲ್ ರೈಟ್ಸ್ ಟು ಬಿ ಪರ್ಫಾರ್ಮ್ಡ್ ಇನ್ ಪರ್ಟಿಕ್ಯುಲರ್ ವೇ. ದಟ್ ಇಸ್ ಮೈ ವಿಶ್. ಸೊ ಈಗ ಬದುಕಿದಾಗ ಅಷ್ಟೇ ಅಲ್ಲ ನಾವು ಆಸೆ ಪೂರೈಸಬೇಕಾಗಿರೋದು, ಸತ್ ಮೇಲೂ ದಟ್ ಹ್ಯಾಸ್ ಟು ಬಿ. ದಟ್ಸ್ ವಾಟ್ ಐ ವಾಸ್ ಡಿಸ್ಕಸಿಂಗ್ ಅಬೌಟ್ ಆರ್ಟಿಕಲ್ 21, ವೇರ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಲಹಾಬಾದಲ್ಲಿ ಒಂದು ಕೋರ್ಟ್ ಹೋಗುತ್ತೆ 22 ಅಲ್ಲಿ. ಅದು ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ದೆನ್ ಸುಪ್ರೀಂ ಕೋರ್ಟ್ ಗಿವ್ಸ್ ಅ ಡೈರೆಕ್ಷನ್ ಸೇಯಿಂಗ್ ದಟ್ ಆರ್ಟಿಕಲ್ 21 ವೇರ್ ಲಿವಿಂಗ್ ಇಂಡಿವಿಜುವಲ್ಸ್ ಎಂಜಾಯ್ಸ್, ಬರೀ ಅದು ಬದುಕಿರೋರ್ಗಲ್ಲಪ್ಪ, ಸತ್ ಮೇಲೂ ಅದು ಎಕ್ಸ್ಟೆಂಡ್ ಆಗಬೇಕು. ದಟ್ಸ್ ವಾಟ್ ವಿ ಆಲ್ವೇಸ್ ಕೆಪ್ಟ್ ಟೆಲ್ಲಿಂಗ್, ಡಿಗ್ನಿಟಿ ಫಾರ್ ದ ಡೆಡ್, ಟ್ರಾಮಾ ಫಾರ್ ದ ಲಿವಿಂಗ್. ನಾವು ಸತ್ತವ್ರಿಗೆ ಮರ್ಯಾದೆ ಕೊಡಲಿಲ್ಲ ಅಂದರೆ ಆ್ಯಕ್ಚುಲಿ ಬದುಕಿರೋನ್ನ ಸಾಯಿಸ್ತೀವಿ. ಸರ್, ಮತ್ತೊಂದು ಲ್ಯಾಂಡ್ ಮಾರ್ಕ್ ಕೇಸ್ 1991 ನಡೆದಂತಹ ರಾಜೀವ್ ಗಾಂಧಿ ಅಸಾಸಿನೇಷನ್ ಕೇಸ್. ಅಲ್ಲಿ ಹೇಗೆ ಫೋರೆನ್ಸಿಕ್ ಒಡಂಟಾಲಜಿ ಪ್ಲೇಡ್ ಅನ್ ಇಂಪಾರ್ಟೆಂಟ್ ರೋಲ್? ಎರಡಲ್ಲೂ ಮ್ಯಾಮ್. ಒಂದು ರಾಜೀವ್ ಗಾಂಧಿ ಸರ್ ಕೇಸಲ್ಲೂ ಮತ್ತೆ ಅವ್ರ ಅಸಾಸಿನೇಟರು ಇಬ್ಬರಲ್ಲೂ ಫೋರೆನ್ಸಿಕ್ ಒಡಂಟಾಲಜಿ ಪ್ಲೇಡ್ ಅನ್ ಇಂಪಾರ್ಟೆಂಟ್ ರೋಲ್. ರಾಜೀವ್ ಗಾಂಧಿ ಕೇಸಲ್ಲಿ ಫ್ರಾಗ್ಮೆಂಟ್ಸ್ ಆಫ್ ಟೀತ್ ಅಂಡ್ ಜಾ ರೆಕಾರ್ಡ್ಸ್ ವರ್ ಟೇಕನ್ ಫಾರ್ ಐಡೆಂಟಿಫಿಕೇಶನ್ ಅಂಡ್ ಫೈನಲಿ ಕನ್ಫರ್ಮಿಂಗ್, ಬಿಕಾಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಪರ್ಸನಾಲಿಟಿ ಫಾರ್ ದ ಕಂಟ್ರಿ. ಸೊ ಅವ್ರ ಸರ್ ಕೇಸಲ್ಲೂ ಅಷ್ಟೇ ಡೆಂಟಲ್ ಅಂಡ್ ಟೀತ್ ಫ್ರಾಗ್ಮೆಂಟ್ಸ್ ವರ್ ಕನ್ಫರ್ಮ್ ಅಂಡ್ ಇಸ್ ಡೆತ್ ವಾಸ್ ಡಿಕ್ಲೇರ್ಡ್. ಸೆಕೆಂಡ್ ಥಿಂಗ್ ಇಸ್ ಇಲ್ಲಿ ಕೋನಂಕುಂಟೆ ಕ್ರಾಸ್ ಅಲ್ಲಿ ಆಗುತ್ತೆ, ದೇರ್ ಬಾಡೀಸ್ ವರ್ ಅಗೇನ್ ಬಾಟ್ ಫಾರ್ ಐಡೆಂಟಿಫಿಕೇಶನ್ ಟು ದ ಬೆಂಗಳೂರು ಮೆಡಿಕಲ್ ಕಾಲೇಜ್. ಅಲ್ಸಿಕಾಸೇನೇಟರು ಅವ್ರು ಕೊಂದಾದ್ಮೇಲೆ ಬಾಡೀಸ್ ಅಗೇನ್ ಟೀತ್ ಐಡೆಂಟಿಫಿಕೇಶನ್ ಎವ್ರಿಥಿಂಗ್ ವಾಸ್ ಅಗೇನ್ ಬೆಂಗಳೂರಲ್ಲಿ. ದಟ್ ಟೈಮ್ ಇಟ್ ವಾಸ್ 92 ಅಲ್ಲಿ. ಸೊ ಇಟ್ ಇಸ್ ಅಗೇನ್ ಡನ್ ಇನ್ ಅವರ್ ಬೆಂಗಳೂರು ಮೆಡಿಕಲ್ ಕಾಲೇಜ್ ಮಾರ್ಚುರೀಸ್ ಓನ್ಲಿ. ಸೊ time and then it has been used. I'm not telling it has not been used, but the only thing is why it has not been regularly practiced. So when we speak about some XYZ case, when VIP cases, we should not be used. ಸೊ ಆ VIP ಕೇಸಸ್ ತಗೊಳ್ಳೋದು ಏನಕ್ಕಂದ್ರೆ ಅದ್ರ ಬಗ್ಗೆ ಅಟ್ಲೀಸ್ಟ್ ಜನರಿಗೆ ನಾಲೆಡ್ಜ್ ಸಿಗುತ್ತೆ ಅಂತ, ಎಷ್ಟು ಇಂಪಾರ್ಟೆಂಟ್ ಇದು ಅಂತ ಗೊತ್ತಾಗ್ಲಿ ಅಂತ. ಟೀತ್ ಅಂದ್ರೆ ಈ ತರ ಎವಿಡೆನ್ಸಸ್ ಬರೀ ನಾವು ಅಪ್ಲೈ ಮಾಡ್ಬೇಕಾದ್ರೆ ಬರೀ VIP ಕೇಸ್ ಅಲ್ಲ, ಜನಸಾಮಾನ್ಯ ಕೇಸಸ್ಗೂ ಅಪ್ಲೈ ಮಾಡಿದ್ರೆ, ನಾವು ಉತ್ತರಾಖಂಡ್ ಕೇಸ್ ಡಿಸ್ಕಸ್ ಮಾಡಿದ್ವಿ, ಅದೇ 2,000 ಜನಕ್ಕೆ ರಿಲೀಫ್ ಸಿಕ್ಕಿದ್ರೆ ಇಟ್ ಬಿಕಮ್ಸ್ ಎ ಮೇಜರ್ ಡಿಫರೆನ್ಸ್. ಆಮೇಲೆ ಮ್ಯಾಮ್ ನಮ್ಮಲ್ಲಿ ಡೆಂಟಿಸ್ಟ್ಗಳಿಗೆ ಏನು ಕೊರತೆನೂ ಇಲ್ಲ, ಅಂಡ್ ವಿ ಹ್ಯಾವ್ ಲಾಟ್ ಆಫ್ ಟ್ರೈನ್ ಡೆಂಟಿಸ್ಟ್. ಓನ್ಲಿ ಥಿಂಗ್ ಇಸ್ ಗವರ್ಮೆಂಟ್ ಶುಡ್ ಸ್ಟಾರ್ಟ್ ಓಪನಿಂಗ್ ಇಟ್ಸ್ ಐ ಅಂಡ್ ಸ್ಟಾರ್ಟ್ ಯುಟಿಲೈಸಿಂಗ್ ದೇರ್ ಸ್ಕಿಲ್ಸ್ ಫಾರ್ ದೀಸ್ ರೀಸನ್ಸ್. ಅಂಡ್ ವೀರಪ್ಪನ್ ಕೇಸಲ್ಲೂ ಐ ಥಿಂಕ್ ಹಾಗೆ ಆಯ್ತು, ಯಾಕಂದ್ರೆ ಅವರ ಬಾಡಿನ ನೋಡಿದಾಗ ಸಿಗ್ನೇಚರ್ ಸ್ಟೈಲ್ ಅಂತ ಕರೆಸ್ಕೊಳ್ಳೋ ಮೀಸೆ ಇರಲಿಲ್ಲ. ಸೊ ಹಾಗಾಗಿ ಅಂಡ್ ತುಂಬಾ ವಯಸ್ಸಾಗಿತ್ತು ಆ ಟೈಮಲ್ಲಿ, ವೀರಪ್ಪನೇನಾ ಅಲ್ವಾ ಅಂತೆಲ್ಲ ಆ ಕನ್ಫ್ಯೂಷನ್ ಇದ್ದಂಥ ಟೈಮಲ್ಲಿ ಐ ಥಿಂಕ್ ಅವರ ಎಕ್ಸ್ಟರ್ನಲ್ ಇಯರ್ ಇಟ್ ವಾಸ್ ಅ ಲಿಟಲ್ ಪೆಕ್ಯುಲರ್ ಅಥವಾ ಡಿಫ್ರೆಂಟ್. ಅದರ ಆಧಾರದ ಮೇಲೆ ಅಂಡ್ ಒಂದು ಸಲ ಅವರು ಐ ಥಿಂಕ್ ಅಂಡ್ ಒಂದ್ಸಲ ತುಂಬಾ ಚಿಕ್ಕ ವಯಸ್ಸಲ್ಲಿ ಯಾವುದೋ ಒಂದು ಡೆಂಟಲ್ ಫಿಲ್ಲಿಂಗೋ ಏನೋ ಮಾಡಿಸ್ಕೊಳ್ಳೋದಕ್ಕೆ ಡಾಕ್ಟರ್ ಹತ್ರ ಹೋಗಿದ್ದು, ಅದರ ರೆಕಾರ್ಡ್ಸ್ ಇದ್ದು ದೇ ಕುಡ್ ಮ್ಯಾಚ್ ಅಂತ ಕೂಡ. Especially when it comes to Veerappan's case also, the problem with the antemortem records. Because he lived his entire life, Veerappan's case, he lived his entire life in the forest, no antemortem records were there. So it's based upon the facial features, they finally confirmed his death, not solely on the dental features. When antemortem records ilve illa andre, we do something called as reconstructive identification. But idರಲ್ಲಿ ಸಾಯಿಸಿರೋರು ಯಾರು ಅಂತ ಗೊತ್ತಿತ್ತು, just they have to confirm it for the justice judiciary system. Yes. ಸೊ ಮತ್ತು 2 ಕೇಸಸ್ ಬಗ್ಗೆ ಮಾತಾಡ್ಬೇಕು ನಾವು. ಅಜ್ಮಲ್ ಕಸಬ್ ಕೇಸ್ ವೆರಿ ಇಂಟ್ರೆಸ್ಟಿಂಗ್. ಅದು ಅಜ್ಮಲ್ ಕಸಬ್ ಕೇಸ್ ಮ್ಯಾಮ್, ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಇಸ್ ವೈ ಟೀತ್ ಬಿಕಮ್ಸ್ ಇನ್ ಇಂಪಾರ್ಟೆಂಟ್ ಫಾರ್ ಏಜ್ ಅಂತ ಹೇಳ್ತೀವಿ ನಾವು. ಸೊ ಯೂಶಲಿ ಮ್ಯಾಮ್ ಫೊರೆನ್ಸಿಕ್ ಮೆಡಿಸಿನಲ್ಲಿ ಅಂತ ಹೋದರೆ ಲಾಂಗ್ ಬೋನ್ಸ್ ತಗೋತೀವಿ ಏಜ್ ಎಸ್ಟಿಮೇಷನ್ಸ್ಗೆ, ಅಥವಾ ಜಾಯಿಂಟ್ ಕ್ಲೋಷರ್. ನಮಗೆ ಸಿಂಪಲ್ ಎಕ್ಸಾಂಪಲ್ಸ್ ಮ್ಯಾಮ್, ಮನೇಲಿ ಬೈತಾ ಇರ್ತಾರೆ, ದೇಹ ಬೆಳೆದಿದೆ ಬುದ್ಧಿ ಬೆಳೆದಿಲ್ಲ ಅಂತ. ಸೊ ವೈ ವಿ ಟೆಲ್ ದಿಸ್, ಒಂದೊಂದು ಏಜ್ಗೆ ಒಂದೊಂದು ಮೆಚುರಿಟಿ ಲೆವೆಲ್ಸ್ ಅಂತ ಹೇಳ್ತೀವಿ. ಸೊ ಓಕೆ, ಸೊ ಆಮೇಲೆ ಮಕ್ಕಳು 14 ವರ್ಷವರೆಗೂ ಬೆಳೀತಾರೆ ಅಂತ ಎಲ್ಲರಿಗೂ ಗೊತ್ತಿರೋ. ಸೊ ಅದಕ್ಕೆ ಸ್ವಿಮ್ಮಿಂಗ್ ಹಾಕೋದು, ಜಂಪಿಂಗ್ ಮಾಡಿ, ಸ್ಕಿಪ್ಪಿಂಗ್ ಆಡಿಸೋದು ಎಲ್ಲ ಮಾಡ್ತೀವಿ, ಬಿಕಾಸ್ ದೇ ಕ್ಯಾನ್ ಗ್ರೋ ಅಂತ. ಸೊ ಆ ಗ್ರೋತ್ ಪ್ರೊಡಕ್ಟರ್ಸ್ನ ಇಟ್ಕೋತೀವಿ. ಈಗ ಜಾಯಿಂಟ್ ಫ್ಯೂಷನ್ ಎಲ್ಲ ಆಗುತ್ತೆ, ಅದನ್ನು ಇಟ್ಕೊಂಡು ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಏಜ್. ಸೊ ವಾಟ್ ಹ್ಯಾಪನ್ಸ್ ಇನ್ ಟೂತ್ ಆಲ್ಸೋ ಡಸಂಟ್ ಕಮ್ ಔಟ್ ಆಲ್ ಆಫ್ ಎ ಸಡನ್ ಇನ್ ಟು ದ ಓರಲ್ ಕ್ಯಾವಿಟಿ. ಟೂತ್ ಒಂದು 2 ಭಾಗ ತೊಗೊಂಡ್ರೆ, ಕ್ರೌನ್ ಮತ್ತು ರೂಟ್ ಅಂತ ತೊಗೊಂಡ್ರೆ, ಅದು 2 ಭಾಗ ಬೇರೆ ಬೇರೆ ಇನ್ಕ್ರಿಮೆಂಟಲ್ ಫಾರ್ಮೇಷನ್ ಆಗಿ ಬಾಯಿಂದ ಆಚೆ ಬರುತ್ತೆ. ಸೊ ಇನ್ಕ್ರಿಮೆಂಟಲ್ ಫಾರ್ಮೇಷನ್ ಆಗೋದ್ರಿಂದ ವಿ ಕ್ಯಾನ್ ಯೂಸ್ ಇಟ್ ಫಾರ್ ದ ಏಜ್ ಎಸ್ಟಿಮೇಷನ್. ಸೊ ಅಜ್ಮಲ್ ಕಸಬ್ ವೆರಿ ಸ್ಮಾರ್ಟ್ಲಿ ಏನಂತ ಪ್ಲೇ ಮಾಡ್ತಾರೆ ಅಂದರೆ, ನಾನು ಜೂನೈಲು, ನಂಗೆ ಡೆತ್ ಪೆನಾಲ್ಟಿ ಅನ್ವಯಿಸಲ್ಲ ಅಂತ ಡಿಫೆನ್ಸ್ ಅವ್ರು ಹೋಗ್ತಾರೆ. ಅವಾಗ ಟೀತ್ ಇಸ್ ದ ಓನ್ಲಿ ರೆಕಾರ್ಡ್ ವಿಚ್ ಕ್ಯಾನ್ ಟೆಲ್ ದಟ್ ಹಿ ಇಸ್ ನಾಟ್ ಎ ಜೂನೈಲ್, ಈಸ್ ಅನ್ ಅಡಲ್ಟ್. ಬಿಕಾಸ್ 3rd molars ಎವ್ಯಾಲ್ಯೂಯೇಷನ್ ಮಾಡ್ತಾರೆ. ಸೊ ಏಜ್ ರೇಂಜ್ ವಿಲ್ ಬಿ ಲೆಸ್ ದೆನ್ 6 ಅರೌಂಡ್, ಬಿಕಾಸ್ ಏಜ್ ಹಲ್ಲಿಂದ ಮಾಡಿದ್ರೆ ನಮಗೆ 6 months to 1 year ರೇಂಜಲ್ಲಿ ಸಿಕ್ಬಿಡುತ್ತೆ. ದಟ್ ಇಸ್ ಅ ವೆರಿ ಗುಡ್ ರೇಂಜ್ ಫಾರ್ ದ ಫೊರೆನ್ಸಿಕ್ ಇನ್ವೆಸ್ಟಿಗೇಷನ್ಸ್. ಬಿಕಾಸ್
ಲಾಂಗ್ ಬೋನ್ಸ್ ತಗೊಂಡ್ರೆ 5 ರಿಂದ 10 ವರ್ಷದವರೆಗೂ ಕೊಟ್ಬಿಡ್ತಾರೆ ರೇಂಜ್. ಸೊ ಪ್ಲಸ್ ಆರ್ ಮೈನಸ್ 10 ಇಯರ್ಸ್ ಅಂತ ಹೇಳ್ಬಿಡ್ತೀವಿ. ಪ್ಲಸ್ ಆರ್ ಮೈನಸ್ 10 ಇಯರ್ಸ್ ಇಸ್ ಅ ಬಿಗ್ ಏಜ್ ರೇಂಜ್. ಸೊ ನ್ಯಾರೋಡೌನಿಂಗ್ ಈಗ ಮದುವೆಗೆ 18 ಇಯರ್ಸ್ 14 ಇಯರ್ಸ್ ಇಟ್ ಬಿಕಮ್ಸ್ ಅ ವೆರಿ ಚಾಲೆಂಜಿಂಗ್ ಕ್ವೆಶ್ಚನ್. ಸೊ ಇವ್ರ ಕೇಸಲ್ಲಿ ಏನಾಯ್ತು ಅಂದ್ರೆ teeth became a vital role to tell that prove that he's an adult. So the victim card of playing that juvenile was abolished. That's why he could get a death penalty. Illa andre he would have escaped from the death penalty and we are speaking on the right day of 26/11. Oh my god. Correct. Very coincidentally we are speaking about his case on the exactly the same 11 ಶೂಟ್ ಮಾಡ್ತಾ ಇದೀವಿ ಆಕ್ಚುಲಿ Exactly. ಮತ್ತೊಂದು ಕೇಸ್ ಶೀನಾ ಬೋರಾ ಕೇಸ್. Exactly. So they are healthcare professionals, both couples who are there. What happens, they murder, they bury the body will be skeletonized, and that was one of the case. Again, facial reconstruction ಮಾಡ್ತೀವಿ ನಾವು. ಈಗ ವಿಜುವಲ್ಸ್ ಅಲ್ಲಿ ನೋಡಿದಂಗೆ ವಾಟ್ ಇಸ್ ಫೇಶಿಯಲ್ ರಿಕನ್ಸ್ಟ್ರಕ್ಷನ್ ಅಂದ್ರೆ, ನಾವು ಬದುಕಿದ್ದಾಗ ಮೂಳೆ ಮೇಲೆ ಒಂದು ಚರ್ಮದ ಪದರ ಇದೆ, ಅದ್ರ ಒಳಗಡೆ ಮಜಲ್ ಇದೆ. ಸೊ ಅದನ್ನ ಥಿಕ್ನೆಸ್ ಪ್ರಕಾರ ಎಲ್ಲಿ ಎಷ್ಟು ಪದರ ಥಿಕ್ನೆಸ್ ಬೇಕು ಅಂತ ಸೈಂಟಿಫಿಕಲಿ ಪ್ರೂವ್ ಮಾಡಿದೀವಿ ನಾವು. ಸೊ ಈ ಕಣ್ಣಿನ ಕೆಳಗಡೆ ಎಷ್ಟು ಚರ್ಮ ಥಿಕ್ನೆಸ್ ಇರಬೇಕು, ಜಾ ಲೈನ್ ಕೆಳಗಡೆ ಎಷ್ಟು ಥಿಕ್ನೆಸ್ ಇರಬೇಕು, ಹಣೆ ಮೇಲೆ ಎಷ್ಟು ಥಿಕ್ನೆಸ್ ಇರಬೇಕು ಅಂತ ಒಂದೊಂದು ಫೀಚರ್ಸ್ ಇದೆ. ಅದ್ರ ಪ್ರಕಾರ ನಾವು ಸ್ಕಲ್ಪ್ ಮಾಡ್ತೀವಿ. ಸ್ಕಲ್ಪ್ ಮಾಡಿ ಪೊಲೀಸಿಗೆ ಕೊಟ್ರೆ ದೇ ಚೇಂಜ್ ವಿತ್ ಸಾಫ್ಟ್ವೇರ್ಸು, ಹೇರ್ ಸ್ಟೈಲು, ಕಣ್ಣು ಎಲ್ಲ ಚೇಂಜ್ ಮಾಡಿ ಕ್ರಿಮಿನಲ್ಸ್ ಐಡೆಂಟಿಫೈ ಮಾಡ್ತಾರೆ. ಸೊ ಇದೇ ರೀತಿ ವಿ ಡಿಡ್ ಅ ಫೇಶಿಯಲ್ ರಿಕನ್ಸ್ಟ್ರಕ್ಷನ್, ಫೊರೆನ್ಸಿಕ್ ಟೀಮ್ ಡಿಡ್ ಅ ಫೇಶಿಯಲ್ ರಿಕನ್ಸ್ಟ್ರಕ್ಷನ್ ಅಬೌಟ್ ದ ಶೀನಾ ಬೋರಾ ಕೇಸ್ ಟು ಕನ್ಫರ್ಮ್ ದ ಸ್ಕೆಲಿಟನ್ ಅವ್ರದೇನೋ ಅಲ್ವೋ ಅಂತ. ದೆನ್ ಇಟ್ ವಾಸ್ ಐಡೆಂಟಿಫೈ. ಸೊ ಅದಕ್ಕೋಸ್ಕರ ಅದನ್ನ ನಾನು ಹೇಳ್ದಂಗೆ ಹಲ್ಲು ಮತ್ತೆ ಮೂಳೆ ಯಾವತ್ತೂ ಸುಳ್ಳು ಹೇಳಲ್ಲ. ಸೊ ಎಷ್ಟೇ ವರ್ಷಗಳಾದ್ರೂ ಇಟ್ ಕ್ಯಾನ್ ಸ್ಪೀಕ್ ಫಾರ್ ಇಟ್ ಸೆಲ್ಫ್. ಕರೆಕ್ಟ್. ಆಲ್ಸೋ ನಿರ್ಭಯಾ ಕೇಸಲ್ಲಿ 5 ಕನ್ವಿಕ್ಟ್ಸ್ ಅಲ್ಲಿ ಇಬ್ಬರ ಬೈಟ್ ಮಾರ್ಕ್ಸ್ ಆನ್ ದ ಲೇಡಿ ವಾಸ್ ಪ್ರೂವನ್. ಇದು ಇವರದ್ದೇ ಅಂತ ಪ್ರೂವ್ ಆಗಿ ಅದರಿಂದ ಒಂದು ನ್ಯಾಯ ಸಿಗೋ ಹಾಗಾಯ್ತು. Why forensic dentistry, at least now few people know is because of that case, and all thanks to our teacher Dr. Ashit Acharya, because he is one of the main investigator in that bite mark Nirbhaya's case, and that was the case which gained media attention. Because adkina heinous crimes we have seen, but unfortunately it doesn't get noticed in the media attention. Nirbhaya case is one such case which caught the media attention, and it was national wide ನ್ಯೂಸ್. ಆ ಕೇಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಸರ್ ರಿಪೋರ್ಟ್ ಏನಿದೆ, ಬೈಟ್ ಮಾರ್ಕ್ ರಿಪೋರ್ಟ್, ಇಟ್ ವಾಸ್ ಅಪೆಲ್ಡ್ ಬೈ ದ ಸುಪ್ರೀಂ ಕೋರ್ಟ್ ದಟ್ ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್ ದಟ್ teeth evidence was given equal importance to the DNA. Correct. So that is one of the cases. See, ನೀವು ಜಡ್ಜ್ಮೆಂಟ್ ಹೆಂಗಾಗ್ತದೆ ಅಂತ ನೋಡಿದ್ರೆ ಹಳೆ ಕೇಸ್ ಲಾಸ್ಗಳು ರೆಫರ್ ಮಾಡ್ತಾರೆ ಡಿಫೆನ್ಸ್ ಲಾಯರ್ಸು ಅಥವಾ ಪಬ್ಲಿಕ್ ಪ್ರಾಸಿಕ್ಯೂಟರ್ಸು ಟು ವಾದ ಮಂಡಿಸ್ಬೇಕಾರೆ. ಸೊ ಈ ತರ ಜಡ್ಜ್ಮೆಂಟ್ ಬಂದಾಗ ನಮ್ಮಂತವ್ರಿಗೆ ಏನಾಗುತ್ತೆ ಅಂದ್ರೆ, ಪೊಲೀಸ್ನವ್ರಿಗೂ ಅಷ್ಟೇನೆ ಇದನ್ನ ಯೂಸ್ ಮಾಡ್ಲಿಕ್ಕೆ ದೇ ಬಿಕಮ್ ಮುಂದೆ ಬರಕ್ ಶುರು ಮಾಡ್ತಾರೆ. ಸೊ ದಟ್ ವಾಸ್ ಒನ್ ಆಫ್ ದ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಇನ್ ದ ಇಂಡಿಯನ್ ಹಿಸ್ಟ್ರಿ, ವೇರ್ ನಿರ್ಭಯ ಕೇಸ್ ಬರೀ ಸೋಲಿ ಆನ್ ದ ಬೈಟ್ ಮಾರ್ಕ್ ಕನ್ವಿಕ್ಷನ್ ಆಗುತ್ತೆ. ಸೊ ದಟ್ ವಾಸ್ ಒನ್ ಆಫ್ ದ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಇನ್ ದ ಇಂಡಿಯನ್ ಹಿಸ್ಟ್ರಿ. ಬಟ್ ಅನ್ಫಾರ್ಚುನೇಟ್ಲಿ ಏನಾಗುತ್ತೆ ಸರ್, ನೋಡಿ ಇಷ್ಟೆಲ್ಲ ಕೇಸಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಒಬ್ಬ ವ್ಯೂವರ್ಗೆ ಅಂತ ತಗೊಂಡಾಗ, ಜನರಲ್ ಪಬ್ಲಿಕ್ಗೆ ದೇ ವಿಲ್ ನೆವರ್ ನೋ ಯಾವ್ಯಾವ್ದ್ರ ಮೂಲಕ ಏನೇನನ್ನ ಟ್ರೇಸ್ ಮಾಡಿದ್ರು, ಹೇಗೆ ಕಂಡುಹಿಡಿದ್ರು, ಹೇಗೆ ಫೈನಲಿ ಇವಾಗ ಅಜ್ಮಲ್ ಕಸಬ್ ಕೇಸ್ ಏನ್ ಹೇಳಿದ್ರಿ, ಹೀ ಈಸ್ ನಾಟ್ ಅ ಮೈನರ್ ಅಂತ ಹೇಗೆ ಪ್ರೂವ್ ಆಯ್ತು, ಅಥವಾ ಬೈಟ್ ಮಾರ್ಕಿಂದ ಈ ವ್ಯಕ್ತಿನೇ ಕ್ರೈಮ್ನ ಮಾಡಿದ್ದು ಅಂತ ಕಂಡು ಹಿಡಿದ್ರು, ಇದನ್ನ ಯಾರು ಮಾಡಿದ್ರು ಗೊತ್ತಿರೋದಿಲ್ಲ, ಇದಕ್ಕೆ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ ಅಂತ ಸಹ ಗೊತ್ತಿರೋದಿಲ್ಲ. ಆ್ಯಂಡ್ ಸೊ ನಾವು ಇವಾಗ ಮಾತಾಡಿದ್ದೆಲ್ಲ ಕೆಲ ದಶಕಗಳು, ಕೆಲ ಶತಮಾನಗಳ ಹಿಂದಿನದ್ದಾದ್ರೆ, ಮ್ಯಾಂಡಿಬಲ್ ಆಫ್ ಟಾಬುನ್ ಅಂತ, ದಯವಿಟ್ಟು ಇದನ್ನ ನೀವು ಗೂಗಲ್ ಮಾಡಬೇಕು. ಯಾಕಂದ್ರೆ ಟಾಬುನ್ ಕೇವಲಿ, ಮ್ಯಾಂಡಿಬಲ್ ಅಂದ್ರೆ ಜಾ ಲೈನ್, ಸೊ ಟಾಬುನ್ ಕೇವಲಿ ಸಿಕ್ಕಂಥ ಒಂದು ಜಾ ಲೈನ್, ಅದನ್ನ ವೆನ್ ದೇ ಹ್ಯಾವ್ ಡನ್ ದ ರಿಸರ್ಚ್, ಅದನ್ನ ಟ್ರೇಸ್ ಬ್ಯಾಕ್ ಮಾಡಿದ್ದಾರೆ ಟು ಈ ಒಂದು ಜಾ ಲೈನ್ is anywhere between 38,000 to 1,47,000 years old ಅಂತ. ಅಂದ್ರೆ ಒಂದು ಜಾ ಲೈನ್, ಸ್ಕಲ್, ಹಲ್ಲುಗಳು ಇದೆಲ್ಲ ಸಿಕ್ಕಾಗ ನಾವ್ ಎಷ್ಟು ಹಿಂದಿನವರೆಗೂ ವಿ ಕ್ಯಾನ್ ಟ್ರೇಸ್ ಇಟ್ ಬ್ಯಾಕ್ ಅನ್ನೋದು ಗೊತ್ತಾಗುತ್ತೆ. ಸ್ಪೀಕ್ ಅಬೌಟ್ ಫಾರ್ ದ civilizations. So same thing happens with any civilization. We get the skeletal remains ಅಲ್ಲ ಮ್ಯಾಮ್, ಇದೇ ಅನಾಲಿಸಿಸ್ ಮಾಡ್ತೀವಿ. ಬೇಸಿಕಲಿ ಅಲ್ಲಿದು ಕಲ್ಚರ್ ತಿಳ್ಕೊಳ್ಳಿಕ್ಕೆ, ಅಲ್ಲಿದು ಊಟ ಶೈಲಿ ಹೆಂಗಿತ್ತು, ಅಲ್ಲಾಗ ಟ್ರೀಟ್ಮೆಂಟ್ ಇತ್ತ, ಅಥವಾ ಆ ಟೈಮಲ್ಲಿ ಅದರ ಕಾಯಿಲೆಗಳಿಂದ ಸಫರ್ ಮಾಡಿದ್ರ, ಅಥವಾ ಈಗಿನ ಕಾಯಿಲೆಗಳು ಅವಾಗಿದ್ವಾ, ಅಥವಾ ಆಗಿನ ಕಾಯಿಲೆಗಳು ಇವಾಗ ಇನ್ನೂ ಕಂಟಿನ್ಯೂ ಆಗ್ತಾ ಇದೆಯಾ, ಇವೆಲ್ಲದಕ್ಕೂ ಮೂಳೆ ಮತ್ತೆ ಹಲ್ಲು ಬಹಳ ಇಂಪಾರ್ಟೆನ್ಸ್ ಕೊಡುತ್ತೆ ಮ್ಯಾಮ್. ಎಸ್ಪೆಷಲಿ ಹಲ್ಲು ವಿಜುವಲ್ಸ್ ನೋಡ್ತಿದ್ದಂಗೆ ನೀವು ಆದಿಚಲ್ಲು ಸ್ಕಲ್ಸು ಮತ್ತೆ ಟೀತ್ನ ನೋಡ್ಬೋದು ನೀವು. ಇದು ಆಲ್ಮೋಸ್ಟ್ 2,500 ವರ್ಷದ ಹಿಂದಿನ ಹಲ್ಲು ಮತ್ತೆ ಮೂಳೆಗಳು ಎಷ್ಟು ಚೆನ್ನಾಗಿ ಇದೆ ಅಂತ. So it itself stands as a testimony how it can speak for themselves ಅಂತ. ಸೊ ಈ ಫೊರೆನ್ಸಿಕ್ ಓಡೋಂಟಾಲಜಿ ಅಂತ ಬಂದಾಗ, ಇಸ್ ಇಟ್ ಜಸ್ಟ್ ಹಲ್ಲು, ಜಾ ಲೈನ್, ಅಥವಾ ನಾಲ್ಗೆ, ಸಲೈವಾ, ಇಸ್ ದೇರ್ ಮೋರ್ ಟು ಇಟ್? ಸೊ ಮ್ಯಾಮ್,
ಒಂದು ಮಾಡೆಲ್ ಮುಖಾಂತರ ನಾವು Yes, ಎಕ್ಸ್ಪ್ಲೇನ್ ಮಾಡೋಣ. ಖಂಡಿತ. ಬೇಸಿಕಲಿ ಫೊರೆನ್ಸಿಕ್ ಆಡಂಟಾಲಜಿ ಅಂದ್ರೆ ಏನ್ ಮಾಡ್ತೀವಿ, ಹಾ. ಹೇಗೆ ಕೇಸ್ನ ಇದು ಮಾಡ್ತೀವಿ ಅಂತ. ಎಸ್ ಸರ್. ಈಗ ಇದು ಒನ್ ಆಫ್ ದ ಕೇಸ್ದು ತಲೆಬುರುಡೆ ಅಂತ ತಿಳ್ಕೊಳ್ಳೋಣ. ಈಗ ಇದು ನನಗೆ ಸಿಕ್ತು ಎವಿಡೆನ್ಸ್ ಆಗಿ. ಬೈ ದ ವೇ ಇದೆಲ್ಲ ರಿಯಲ್ ಸ್ಕಲ್. ರಿಯಲ್ ಸ್ಕಲ್ಸ್, Okay. ರಿಯಲ್ ನಮ್ಮ ಶರೀರ ಒಳಗಡೆ ಏನಿದೆ ಅದೇ ಸ್ಕಲ್ಲು ಮತ್ತೆ ಅದೇ ಹಾ, ಮ್ಯಾಂಡಿಬಲ್ಲು. ದಿಸ್ ಇಸ್ ವಾಟ್ ವಿಲ್ ಬಿ ದೇರ್ ಫಾರ್ ಏಜಸ್ ಅಂಡ್ ಇಯರ್ಸ್. ಹಲ್ಲು ಮತ್ತೆ ಮೂಳೆ ಇದೊಂದೇ ನನಗೆ. ಫಸ್ಟ್ ಯಾವುದೇ ಸ್ಕಲ್ಲು ಅಥವಾ ಮ್ಯಾಂಡಿಬಲ್ ಸಿಕ್ಕಿದ್ರೆ ಫಸ್ಟ್ ಥಿಂಗ್ ವಾಟ್ ವಿ ಸಿ ಇಸ್, ಮೊದಲನೇದು ಇದು ಮನುಷ್ಯಂದ ಅಥವಾ ಅನಿಮಲ್ದ ಅಂತ ನೋಡ್ತೀವಿ, ಪ್ರಾಣಿಗಳದ ಅಂತ ನೋಡ್ತೀವಿ. ಯಾಕೆ ಇದು ಇಂಪಾರ್ಟೆಂಟ್ ಅಂದರೆ ಯಾವುದೇ ಪ್ರಾಣಿ ತೊಗೊಂಡು ನಾವು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಆಗಲ್ಲ, ಏನು ಉಪಯೋಗ ಇರಲ್ಲ. ಸೊ ಈಗ ಇದು ಇಂಟ್ಯಾಕ್ಟ್ ಸ್ಕಲ್ ಇರೋದ್ರಿಂದ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ನಮಗೆ ಮನುಷ್ಯಂದೇ ಅಂತ. ಕೆಲವು ಸಲ ಏನಾಗುತ್ತೆ ಅಂದರೆ ಈ ಪಾರ್ಟ್ ಆಫ್ ಮೂಳೆ ಸಿಗುತ್ತೆ ಅಥವಾ ಈ ಪಾರ್ಟ್ ಆಫ್ ಮೂಳೆ ಸಿಗುತ್ತೆ, ಆವಾಗ ಇನ್ವೆಸ್ಟಿಗೇಷನ್ ಬಿಕಮ್ಸ್ ಯೂಶಲಿ ಏನಾಗುತ್ತೆ. ಈಗ ಯಾರೋ ನಟೋರಿಯಸ್ ಕ್ರಿಮಿನಲ್ ಇರ್ತಾನೆ, ಅವ್ನು ಮರ್ಡರ್ ಮಾಡಿ ಅದೊಂದು ಫಾರೆಸ್ಟ್ಗೆ ಹಾಕ್ಬಿಟ್ಟಿರ್ತಾನೆ ಅಂತ ತಿಳ್ಕೊಳ್ಳೋಣ. ಸೊ ಅಲ್ಲಿನ ಪ್ರಾಣಿಗಳು ಅದನ್ನು ತಿಂದು ಯಾರೋ ಅಲ್ಲಿ ಹೋದಾಗ ಅದನ್ನು ಪತ್ತೆ ಹಚ್ಚಿ ಇಲ್ಲೊಂದು ಬಾಡಿ ಬಿದ್ದಿದೆ ಅಂತ ಹೇಳೋ ಅಷ್ಟರಲ್ಲಿ ಅದು ಅಡ್ವಾನ್ಸ್ ಸ್ಟೇಜಸ್ ಆಫ್ ಡಿಕಂಪೋಸಿಷನ್ ಆಗಿ ಅಥವಾ ಸ್ಕೆಲಿಟೈಸೇಷನ್ ಆಗಿರ್ಬೋದು, ಈ ಥರ ಮೂಳೆಗಳು ಆಗಿರ್ಬೋದು. ಅವಾಗ ಏನಾಗುತ್ತೆ ಅಂದರೆ ನಮಗೆ ಇಂಟ್ಯಾಕ್ಟ್ ಮೂಳೆಗಳು ಸಿಗಲ್ಲ. ಸೊ ಪಾರ್ಟ್ ಆ್ಯಂಡ್ ಪಾರ್ಟ್ ಆಫ್ ಮೂಳೆ ಸಿಗುತ್ತೆ. ಅವಾಗ ಫಸ್ಟ್ ಕ್ವಶನ್ ಬರೋದು ಇದು ಮನುಷ್ಯಂದ ಅಥವಾ ಅನಿಮಲ್ದ ಅಂತ, ಪ್ರಾಣಿಗಳದ ಅಂತ. ಪೊಲೀಸ್ನವ್ರು ಕೇಳೋದು ಅಷ್ಟೇ, ಇದು ಮನುಷ್ಯಂದಾದ್ರೆ ಮುಂದಿನ ತನಿಖೆ ಮಾಡಿ, ಪ್ರಾಣಿಗಳದಾದ್ರೆ ಏನು ಉಪಯೋಗ ಇರಲ್ಲ. ಸೊ ಅದರಿಂದ ಶುರು ಮಾಡ್ಕೊಂಡು ಹೋಗಿ ನಾವೀಗ ಇದನ್ನ ಇಷ್ಟು ಸಿಕ್ಕಿದ್ರೆ ನಾವು ಇದರಿಂದ ಏನ್ ಏಜ್ ಇರ್ಬೋದು, ಯಾವ ಗಂಡೋ ಹೆಣ್ಣು ಅಥವಾ ಯಾವ ಪ್ರಾಂತ್ಯಕ್ಕೆ ಬಿಲಾಂಗ್ ಆಗ್ತಾರೆ, ಯಾವ ರೀಜನ್ಗೆ ಜಿಯೋಗ್ರಫಿಕ್ ಲೊಕೇಶನ್ಗೆ ಬಿಲಾಂಗ್ ಆಗ್ತಾರೆ, ಅದಾದಮೇಲೆ ಎಷ್ಟು ಹೈಟ್ ಇರ್ಬೋದು ಅವರು, ಇಷ್ಟನ್ನು ಕೂಡ ಪ್ರೊಫೈಲ್ ಮಾಡಿ ಕೊಡ್ತೀವಿ. ಇಷ್ಟು ಪ್ರೊಫೈಲ್ ಮಾಡಿ ಕೊಟ್ಟಾದ್ಮೇಲೆ ಪೊಲೀಸ್ ಅವ್ರು ಮಿಸ್ಸಿಂಗ್ ಡೇಟಲ್ಲಿ ಹುಡುಕ್ತಾರೆ. ಸೊ ಓಕೆ, ಈ ರೀಜನಲ್ಲಿ ಇಷ್ಟು ಜನ ಮಿಸ್ಸಿಂಗ್ ಪರ್ಸನ್ಸ್ ಇದ್ದಾರೆ ಅಂತ. ದೆನ್ ಪರ್ಮಿಷನ್ ತೊಗೊಂಡು ಯೂಶಲಿ ಏನಾಗುತ್ತೆ ಮ್ಯಾಮ್, ಇದ್ರ ಮೇಲೆ ರೀಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಆಗಲ್ಲ, ಯಾಕೆಂದರೆ ಎವಿಡೆನ್ಸ್ ಟ್ಯಾಂಪರ್ ಆಗಿಬಿಡುತ್ತೆ. ಇದನ್ನು ಸ್ಕ್ಯಾನ್ ಮಾಡ್ಕೋತೀವಿ, ಸ್ಕ್ಯಾನ್ ಮಾಡ್ಕೊಂಡು 3D ಪ್ರಿಂಟಿಂಗ್ ಮಾಡ್ತೀವಿ. 3D ಪ್ರಿಂಟಿಂಗ್ ಮಾಡ್ಕೊಂಡು ಅದ್ರ ಮೇಲೆ ಫೇಶಿಯಲ್ ರಿಕನ್ಸ್ಟ್ರಕ್ಷನ್ ಮಾಡಿ ದೆನ್ ಪೊಲೀಸಿಗೆ ಕೊಟ್ಟಾಗ ಅವರು ಸೂಪರ್ ಇಂಪೋಸಿಷನ್ ಮಾಡಿಕೊಂಡು ಈ ವ್ಯಕ್ತಿ ಅವರಂತ ಆಲ್ಮೋಸ್ಟ್ 4-5 ಕೇಸ್ ಈ ಥರ ಆರಾಮಾಗಿ ಕಂಡಿಡಿದ್ವಿ, ಸ್ಕೆಲಿಟನೈಸ್ ಆಗಿ ಫೇಶಿಯಲ್ ರಿಕನ್ಸ್ಟ್ರಕ್ಷನ್ ಮಾಡಿ. ಸೊ ದೆನ್ ವಿ ಹ್ಯಾವ್ ಐಡೋಡ್ ಬಿಕಾಸ್ CCTV ಇಮೇಜಸ್ ಸಿಗುತ್ತೆ, ಮಿಸ್ಸಿಂಗ್ ಕೇಸಸ್, ಅದು ಅವ್ರ ಲಾಸ್ಟ್ ಅದನ್ನೆಲ್ಲ ಕಂಪೇರ್ ಮಾಡಿ ವೆನ್ ವಿ ಹ್ಯಾವ್ ಕಂಪೇರ್ ದಟ್ ಥಿಂಗ್. ಸೊ ನೆಕ್ಸ್ಟ್ ಹಲ್ಲಲ್ಲಿ ಇದರಲ್ಲಿ ಏನು ನೋಡ್ತೀವಿ ಅಂದರೆ, ಹಲ್ಲು ಯಾಕೆ ಯುನೀಕ್ ಅಂದರೆ ಇದನ್ನ ಮೇಲಿನ ಪದರ ಏನಂತ ನೋಡ್ತೀವಲ್ಲ, ಇದು ಎನಾಮಲ್ ಅಂತ ಇದೆಯಲ್ಲ, ಅಲ್ಲಿ ಇಟ್ ಈಸ್ ಮೇಡ್ ಅಪ್ ಆಫ್ ಸಮಥಿಂಗ್ ಕಾಲ್ಡ್ ಇನಾರ್ಗಾನಿಕ್ ಮೆಟೀರಿಯಲ್ಸ್, ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪ್ಟೈಟ್ ಕ್ರಿಸ್ಟಲ್ಸ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಹಾರ್ಡೆಸ್ಟ್ ಮೆಟೀರಿಯಲ್ ಇನ್ ದ ಟೂತ್. ನೀವು ಯಾರೋ ಡೆಂಟಿಸ್ಟ್ ಹತ್ರ ಫಿಲ್ಲಿಂಗ್ ಮಾಡಿಸ್ಕೊಳಕ್ಕೆ ಒಂದು ಕೆಟ್ಟ ಸ್ಮೆಲ್ ಬರುತ್ತೆ, ಬರ್ನಿಂಗ್ ಸ್ಮೆಲ್ ಥರ, ಬಿಕಾಸ್ ಇದು ಕೊರಿಬೇಕಾರೆ ವಿ ಯೂಸ್ ಅ ಡೈಮಂಡ್ ಬರ್ಸ್. ವಜ್ರನೇ ಕತ್ತರಿಸಬೇಕು ಅಂತ ಒಂದು ಮಾತಿದೆಯಲ್ಲ, ಸೊ ಇಟ್ ಈಸ್ ಈಕ್ವಲ್ ಟು ವಜ್ರ. ಸೊ ಅದಕ್ಕೋಸ್ಕರ ಡೈಮಂಡ್ ಬರ್ಸಿಂದಾನೇ ಕಟ್ ಮಾಡ್ತೀವಿ, ಇಲ್ಲಾಂದರೆ ನಾರ್ಮಲ್ ಇದರಲ್ಲಿ ಕಟ್ ಮಾಡ್ಲಿಕ್ಕೆ ಆಗಲ್ಲ. ಹಲ್ಲು ಇಸ್ ದ ಸ್ಟ್ರಾಂಗೆಸ್ಟ್ ಮೆಟೀರಿಯಲ್. ಸೊ ಏನು ಮಾಡ್ತೀವಿ ಅಂದರೆ, ಈ ಹಲ್ಲು ಇಟ್ ಕ್ಯಾನ್ ಟೆಲ್ ಅಬೌಟ್ ದ ಸೆಕ್ಸ್. ಎಸ್ಪೆಷಲಿ ಈಗ ಏನಾಗುತ್ತೆ ಅಂದರೆ, ಈ ಸ್ಕಲ್ನ ತೊಗೊಂಡ್ರೆ ಕೆಲವು ಫೀಚರ್ಸ್ ಇರ್ತವೆ. ಈ ಹುಬ್ಬು, ಈ ಹಣೆ ಬಟ್ಟು ಇಟ್ಕೋತಿಲ್ಲ, ಈ ಜಾಗನ ಗ್ಲಾಬೆಲಾ ಅಂತ ಕರಿತೀವಿ, ಈ ಚಿನ್ ಪ್ರಾಮಿನೆನ್ಸು, ವೆಯ್ಟ್ ಆಫ್ ದ ಸ್ಕಲ್ಲು, ಓವರ್ ಆಲ್ ಮಾರ್ಫಾಲಜಿಕಲ್ ಫೀಚರ್ಸ್ ಇರುತ್ತೆ. ಸೊ ಇದನ್ನೆಲ್ಲ ನೋಡಿಕೊಂಡು ಆಮೇಲೆ ಮ್ಯಾಂಡಿಬಲ್, ಈ ಥರ ಬ್ರಾಡ್ ಮ್ಯಾಂಡಿಬಲ್, ಈ ಥರ ಶಾರ್ಪ್, ಇದೆಲ್ಲ ಮಸಲ್ ಇಂಪ್ರೆಷನ್ಸ್ ಇರುತ್ತೆ. ಇದೆಲ್ಲ ಗಂಡಸಲ್ಲಿ ವೆರಿ ಕಾಮನ್, ಹೆಣ್ಮಕ್ಳು ಇರಲ್ಲ. ಸೊ ಇದು ಮಾರ್ಫಾಲಜಿಕಲ್ ಫೀಚರ್ಸ್ ಅಂತ ಹೇಳ್ತೀವಿ. ಒಂದು ಯೂಶಲಿ ಹುಡುಗಿಯರು ಹಿಂಗೆ ಜೀವಂತವಾಗಿದ್ದಾಗಲೂ ಗ್ರಸ ಇಲ್ಲೂ ಬ್ಯೂಟಿಫುಲ್ ಆಗಿರ್ತಾರೋ, ಸ್ಕಲ್ಲು ಹಾಗೆ ಗ್ರಸ ಇಲ್ಲಾಗಿ ಬ್ಯೂಟಿಫುಲ್ ಆಗಿರುತ್ತೆ. ಗಂಡಸರು ರಗಡ್ ಆಗಿರ್ತಾರಲ್ಲ, ಗಂಡಸರು ಸ್ಕಲ್ಲೂ ಮೋರ್ ರೋಬೋಸ್ಟ್ ಆಗಿ ರಗಡ್ ಆಗಿರುತ್ತೆ. ಸೊ ಈ ಫೀಚರ್ಸ್ ಮೇಲೆ ವಿ ಕ್ಯಾನ್ ಟೆಲ್, ಬಿಕಾಸ್ ದಿಸ್ ಇಸ್ ನಥಿಂಗ್ ಟು ಡೂ ವಿತ್ ದ ಮೇಲೆ, ದಿಸ್ ಇಸ್ ಡಿಪೆಂಡ್ ಅಪಾನ್ ದ ಹಾರ್ಮೋನ್ಸ್. ನಮ್ಮ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಏನಾಗುತ್ತೆ ಪ್ಯೂಬರ್ಟಿಲಿ, ಆ ಹಾರ್ಮೋನ್ಸ್ ಇದ್ರ ಮೇಲೆ ಪರಿಣಾಮ ಬೀಳಿ ಅದ್ರ ಮೇಲೆ ಸೆಕ್ಸ್ ಡಿಫ್ರೆನ್ಸಸ್ ಆಗುತ್ತೆ. ಎನಿ ಇನ್ವೆಸ್ಟಿಗೇಷನ್ ಶುರು ಮಾಡ್ಬೇಕಾದ್ರೆ ವಿ ಆಲ್ವೇಸ್ ಸ್ಪೀಕ್ ಅಬೌಟ್ ದ ಸೆಕ್ಸ್, ಬಿಕಾಸ್ ಮೋಸ್ಟ್ ಆಫ್ ದ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಬೇಸ್ಡ್ ಅಪಾನ್ ದ ಸೆಕ್ಸ್ ಮೇಲೆ ಹೋಗುತ್ತೆ. ಗಂಡಿಗಾದ್ರೆ ಬೇರೆ ಫಾರ್ಮುಲಾಸ್ ಇರುತ್ತೆ, ಮೆಜರ್ಮೆಂಟ್ಸ್ ಇರುತ್ತೆ, ಅದಾಗುತ್ತೆ. ಹೆಣ್ಣಿಗಾದ್ರೆ ಬೇರೆ ಮೆಜರ್ಮೆಂಟ್ಸ್ ಫಾರ್ಮುಲಾಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಎನಿ ಇನ್ವೆಸ್ಟಿಗೇಷನ್ ಶುರು ಮಾಡ್ಕೊಳಕ್ಕೆ ಮುಂಚೆ ನಾವು ಗಂಡು ಹೆಣ್ಣು ಅಂತ ಡಿಸೈಡ್ ಮಾಡ್ಕೊತೀವಿ. ಇದು ಹೆಣ್ಣು ಬಿಡೋನೋ, ಅದು ಗಂಡು ಬಿಡೋನೋ, ಹೆಂಗಸರಲ್ಲ ಗಂಡಸರಲ್ಲ ಅಂತ. ಸೊ ಅದಕ್ಕೋಸ್ಕರ ನಾವು ಸೆಕ್ಸ್ ಅಂತ ಕರಿತೀವಿ, ಜೆಂಡರ್ ಅಂತ ಕರಿಯಲ್ಲ. ಸೊ ಬಯಾಲಜಿಕಲಿ ವೆನ್ ವಿ ಫೊರೆನ್ಸಿಕಲಿ ವಿ ಡೋಂಟ್ ಯೂಸ್ ದ ವರ್ಡ್ ಜೆಂಡರ್. ಬದುಕಿದ್ದಾಗ ಮಾತ್ರ ಐ ಕ್ಯಾನ್ ಸಿ ಐ ಆಮ್ ಎ ಮೇಲ್, ಐ ಕ್ಯಾನ್ ಬಿ ಅ ಫೀಮೇಲ್. ದಟ್ ಇಸ್ ಅ ಸೋಷಿಯಲ್ ಕನ್ಸ್ಟ್ರಕ್ಟ್ ಬೇಸ್ಡ್ ಅಪಾನ್ ಹೌ ಮೈ ಬಾಡಿ ಬಿಹೇವ್ಸ್ ಅಂಡ್ ಹಾರ್ಮೋನ್ಸ್. Female can behave as a male. So whatever we say about that is called as a social construct. That is not about that is about the gender. In biologically, when we speak about the report also, we should speak about the sex. Correct. Because sex we call it as binary, ಗಂಡು ಅಥವಾ ಹೆಣ್ಣು ಅಷ್ಟೇ. ಓಕೆ. ಸೊ ಫಸ್ಟ್ ಅದನ್ನ ನೋಡ್ಕೋತೀವಿ. ಅದಾದ್ಮೇಲೆ ಮ್ಯಾಮ್ ಎನಿ ಮನುಷ್ಯನ ಹಲ್ಗಳು ನೋಡಿದ್ರೆ ಮ್ಯಾಮ್, ಈಗ ಐಡೆಂಟಿಕಲ್ ಟ್ವಿನ್ಸ್ ಅಂತ ಬರ್ತಾರೆ. ಸೊ ಐಡೆಂಟಿಕಲ್ ಟ್ವಿನ್ಸ್ ಅಲ್ಲಿ ಎಲ್ಲ ಐಡೆಂಟಿಕಲ್ ಇದ್ರು ಹಲ್ಲು ಅದು ಐಡೆಂಟಿಕಲ್ ಇರಲ್ಲ. ಬಿಕಾಸ್ ಒಂದು ಅಲೈನ್ಮೆಂಟ್, ಅರೇಂಜ್ಮೆಂಟ್. ಎನಿ ಮನುಷ್ಯನಲ್ಲಿ ಮ್ಯಾಮ್ ಒಂದು ಇಂಟ್ಯಾಕ್ಟ್ ಟೂತ್, ಮಿಸ್ಸಿಂಗ್ ಟೂತ್, ಫಿಲ್ ಟೂತ್ ಅಥವಾ ಪ್ರಾಸ್ಥೆಸಿಸ್, ಇದ್ರ ಕಾಂಬಿನೇಷನ್ ಮಾಡ್ತಾ ಹೋದ್ರೆ ಮ್ಯಾಮ್ 1.89 into 10 raised to the power of 19 ಕಾಂಬಿನೇಷನ್ಸ್ ಅಲ್ಲಿ, ಅಂದರೆ ಇಷ್ಟು ಕಾಂಬಿನೇಷನ್ ಆದಮೇಲೆ ಮನುಷ್ಯ ಸೇಮ್ ಇರಬಹುದು. ದಟ್ ಈಸ್ ಎಕ್ಸೀಡಿಂಗ್ ಅಟ್ಲೀಸ್ಟ್ ಒಂದು 50 times of our world population. So ಈ ಫೀಚರ್ಸ್ ಬಿಕಮ್ಸ್ ವೆರಿ ಕ್ರೂಷಿಯಲ್. ಫಿಲ್ ಟೂತು, ಮಿಸ್ಸಿಂಗ್ ಟೂತು, ಮತ್ತು ಇದೆಲ್ಲ ಫೀಚರ್ಸ್ ಇಟ್ಕೊಂಡು ದೆನ್ ವಿ ಕಾಲ್ ಇಟ್ ಆಸ್ ಎ ಡೆಂಟಲ್ ಐಡೆಂಟಿಟಿ.
ಸೊ ಅದಾದ್ಮೇಲೆ ವಿ ಕ್ಯಾನ್ ಸ್ಟಾರ್ಟ್ ಐಡೆಂಟಿಫೈಂಗ್. ಒಂದು ಸೆಕ್ಸ್ ಆಗ್ತೀವಿ. ಐಡೆಂಟಿಫಿಕೇಶನ್ ಆಫ್ ದ ಏಜ್ ಅಂದ್ರೆ ಈ ಈಗ ಹಲ್ಲು ಸವಿಯುತ್ತೆ, ಈ ಸವಿಯೋ ಗುಣದ್ರಲ್ಲೂ ವಿ ಕ್ಯಾನ್ ಟೆಲ್ ಅಬೌಟ್ ದ ಏಜ್, ಯಾವ ಏಜ್ ಅಂತ. ಆಮೇಲೆ ಹೋಗ್ತಾ ಹೋಗ್ತಾ ಹಲ್ಲಿನ ಸೈಜ್ ಒಳಗಡೆ ಪಲ್ಪ್ ಅಂತ ಇರುತ್ತೆ, ನಿಜ ಅಂತ ಹೇಳ್ತೀವಲ್ಲ, ಆ ನಿಜದ ಸೈಜ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದರಿಂದನೂ ಏಜ್ ಏನು ಅಂತ ಹೇಳ್ತೀವಿ. ಸೊ ಒನ್ಸ್ ಯು ಕಮ್ ವೆನ್ ವಿ ಗೆಟ್ ದ ರೆಕಾರ್ಡ್ಸ್, ಸೊ ವಿ ಕ್ಯಾನ್ ಟೆಲ್ ಏಜ್. ದೆನ್ ಅದಾದಮೇಲೆ ಕ್ರೇನಿಯಲ್ ಮೆಜರ್ಮೆಂಟ್ ಮಾಡಿ ವಿ ಕ್ಯಾನ್ ಟೆಲ್ ದ ಹೈಟ್ ಆಫ್ ದ ಇಂಡಿವಿಜುವಲ್. ಫೇಶಿಯಲ್ ಫೀಚರ್ಸ್ ಮ್ಯಾಮ್, ನಾವು ಕಾಮನ್ ಆಗಿ ಈಗೆಲ್ಲ ಹೋದ್ರೆ ಓ ಇವರೇ ಬಂಗಾಲಿ, ಇವರೇ ಮಲ್ಲು ಅಂತ ಕೇಳ್ತಾರೆ. ಬಿಕಾಸ್ ಅವ್ರಿಗೆ ಗೊತ್ತಿರಲ್ಲ ನಮ್ಮ ಆನ್ಸೆಸ್ಟ್ರಿ. ಬಟ್ ಯುವರ್ ಫೇಶಿಯಲ್ ಫೀಚರ್ಸ್, ಇಫ್ ಯು ಗೋ ಟು ಕೇರಳ, ಆಲ್ ಆಫ್ ದ ಮಲಯಾಳಿ ಫೀಚರ್ಸ್ ಆರ್ ಆಲ್ಮೋಸ್ಟ್ ದ ಸೇಮ್. ಬೈಮ್ಯಾಕ್ಸ್ ಪ್ರೊಟ್ರೂಷನ್, ಮೇಲೆ ಜಾ ಕೆಳಗೆ ಜಾ ಪ್ರೊಟ್ರೂಡ್ ಆಗಿರುತ್ತೆ. ಇಫ್ ಯು ಗೋ ಟು ದ ನಾರ್ತ್ ಈಸ್ಟ್, ದೇ ಆಲ್ ಅವೇ ಅಪ್ಪರ್ ಫೇಸ್ ಇಸ್ ವೆರಿ ಫ್ಲಾಟ್. ಸೊ ದೀಸ್ ಆರ್ ದ ಜೆನೆಟಿಕ್ features of that particular region. Same features are imprinted in the skull also. We take these features and we'll tell which region they belong to. ಇಷ್ಟಿದ್ರೆ ಯಾರನ್ನಾರು ಹುಡ್ಕೋದು ಈಸಿ ಆಗುತ್ತೆ. ಸಮಥಿಂಗ್ ಏಜ್ಗೆ ಬಂದಾಗ ಮ್ಯಾಮ್, ಫಾರ್ ಎಕ್ಸಾಂಪಲ್ ಈ ಮೂಳೆ ನೋಡ್ಬೋದು, ಇದು ಚಿಕ್ಕ ಮಗುದು. ಈಗ ಆಡ ಭಾಷೆಯಲ್ಲಿ ಹೇಳ್ತಾರೆ ನತ್ತಿ ಕುಳಿಲ್ಲ, ಮಗುನ ಆಡಿಸ್ಬೇಕಾದ್ರೆ ಹುಷಾರಾಗಿ ಆಡಪ್ಪ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ಈ ಮಧ್ಯದ ಮೂಳೆ ಏನಾಗುತ್ತೆ, ಏಜ್ ಆಗ್ತಾ 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 ಕೂಡ್ಬಿಡುತ್ತೆ 2 ವರ್ಷದಲ್ಲಿ. ಸೊ ಇದಿನ್ನೂ ಕೂಡಿಲ್ಲ. ಸೊ ಎಸ್ಪೆಷಲಿ ಇನ್ ದ ಇನ್ಫ್ಯಾಂಟಿಸೈಡ್, ಫಿಟಿಸೈಡ್ ಕೇಸಸ್ ಎಲ್ಲ ಬರುತ್ತಲ್ಲ ಮ್ಯಾಮ್, ಭ್ರೂಣ ಹತ್ಯೆ ಕೇಸಸ್ ಅಲ್ಲಿ, ಅವಾಗ ನಮಗೆ ಶಿಶುಗಳು ಸಿಕ್ಕಿದ್ರೆ, ಸೊ ಅವಾಗ ಈ ಥಿಂಗ್ಸ್ ಬಿಕಮ್ಸ್ ಈಸಿಯರ್ ಟು ಐಡೆಂಟಿಫೈ ದ ಏಜ್ ಆಫ್ ಇಟ್. ಇದು 6 months ಒಳಗಡೆ ಫ್ಯೂಸ್ ಆಗಬೇಕು. ಆಗಿಲ್ಲ ಅಂದ್ರೆ ಭ್ರೂಣ ಹತ್ಯೆ ಕೇಸ್ಗಳಲ್ಲಿ, ಎಸ್ಪೆಷಲಿ ಈಗ ಈ ಸ್ಕಲ್ಲು ನೋಡಿದ್ರೆ ದ ಸೈಜ್ ಆಫ್ ದ ಸೂಚರ್ ಕಮ್ಮಿ ಆಗಿದೆ. ಇಲ್ಲಿ ಇದು ಫ್ಯೂಸ್ ಆಗ್ಬಿಡಿದೆ ಬೋನು, ಇದಿನ್ನೂ ಫ್ಯೂಸ್ ಆಗಿಲ್ಲ, ಇದು ಫ್ಯೂಸ್ ಆಗಿ ಇದು ಸೈಜು ಕಮ್ಮಿ ಆಗಿದೆ. ಸೊ ಈ ತರ ಎಲ್ಲಾ ಕಡೆ ಮಾರ್ಕ್ಗಳಿರುತ್ತೆ. ಸೊ ಇದ್ರ ಮೇಲೆ ವಿ ಕ್ಯಾನ್ ಟೆಲ್ ವೆದರ್ ದೇ ಫ್ಯೂಸ್ ಆರ್ ನಾಟ್, ವಾಟ್ ಇಸ್ ದ ಏಜ್ ಅಂತ. ಆಮೇಲೆ ದೊಡ್ಡವರಲ್ಲೂ ಅಷ್ಟೇ ಮ್ಯಾಮ್, ಹೋಗ್ತಾ 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 ಇದು ಸೂಚರ್ಸ್ ಅಂತ ಕರಿತೀವಿ. ಇಲ್ಲಿ ಹಲ್ ಮಧ್ಯ ಇರುತ್ತಲ್ಲ, ಇದು ವಯಸ್ಸಾಗ್ತಾ ಆಗ್ತಾ 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 ಪೂರ್ತಿ ಫ್ಯೂಸ್ ಆಗ್ಬಿಡುತ್ತೆ. ಇದ್ರ ಮೇಲೂ ವಿ ಕ್ಯಾನ್ ಟೆಲ್ ವಾಟ್ ಇಸ್ ದ ಏಜ್ ಆಫ್ ದಟ್ ಇಂಡಿವಿಜುವಲ್ ಅಂತ. ಸೊ ಓನ್ಲಿ ಥಿಂಗ್ ವಾಟ್ ಐ ರಿಕ್ವೆಸ್ಟ್ ಫಾರ್, ಎಸ್ಪೆಷಲಿ ಫಾರ್ ದ ಲಾ ಏಜೆನ್ಸೀಸ್ಗೆ, ಎಸ್ಪೆಷಲಿ ಪೊಲೀಸ್ ಆಗಲಿ, ಜುಡಿಷಿಯರಿ ಸಿಸ್ಟಮ್ ಆಗಲಿ, ವಾಟ್ ಇಸ್ ಈ ಥರ ಎವಿಡೆನ್ಸ್ ಸಿಕ್ಕಿದಾಗ ಡೋಂಟ್ try to neglect it. Becomes very important for profiling of the skeletal remains. ಆಮೇಲೆ ಹಲ್ಲುನೂ ಅಷ್ಟೇ ಮ್ಯಾಮ್, as I said, the missing of fill teeth combination ಮೇಲೆ we can tell what they belong to, where they belong to, ಯಾರು ಇರ್ಬೋದು ಅಂತ. ಸೊ ಬೇಸಿಕಲಿ ದಿಸ್ ಇಸ್ ವಾಟ್ ದ ಫಾರೆನ್ಸಿಕ್ ಸೈನ್ಸ್ ಡಿಸಿಪ್ಲಿನ್. ಇದೆಲ್ಲ ಎಷ್ಟು ಅಕ್ಯುರೇಟ್ ಸರ್, ಎಷ್ಟು ಪರ್ಸೆಂಟ್ ಅಕ್ಯುರೇಟ್? ಓಕೆ, ನೆಕ್ಸ್ಟ್ ಥಿಂಗ್, ನಾವು ಈಗ ಗಂಡು ಹೆಣ್ಣು ನೋಡಬೇಕು ಅಂದ್ರೆ ಮ್ಯಾಮ್, ಯೂಶಲಿ ನಾರ್ಮಲ್ ಸ್ಕೆಲಿಟನ್ ಅಲ್ಲಿ ಮ್ಯಾಮ್ ಪೆಲ್ವಿಕ್ ಬೋನ್ ಅಂತ ಬರುತ್ತೆ. ನಮ್ ಹಿಪ್ ಬೋನ್ ಅಂತ ಏನ್ ಹೇಳ್ತೀವಿ, ಅದು ನಮ್ಮ ಭಾಷೆಯಲ್ಲಿ ಪೆಲ್ವಿಕ್ ಬೋನ್ ಅಂತ ಹೇಳ್ತೀವಿ. ಅದು ಈ ತರ ಇರುತ್ತೆ ಪೆಲ್ವಿಕ್ ಬೋನ್. ಇದು ಈ ತರ ಇರುತ್ತೆ. ಇಲ್ಲಿ ಹೋಗಿ ನಮ್ದು ಕೆಳಗಡೆ ಮೂಳೆ ಆರ್ಟಿಕ್ಯುಲೇಟ್ ಆಗುತ್ತೆ. ಸೊ ಈ ಮೂಳೆಗಳು ವಿಲ್ ಟೆಲ್ ಯು ಅಬೌಟ್ 95% ಆಫ್ ದ ಅಕ್ಯುರೇಸಿ, ಗಂಡು ಹೆಣ್ಣು ಅಂತ. ಈಗ ಏನಾಗುತ್ತೆ ಅಂದ್ರೆ ತುಂಬಾ ಕಡೆ ಸಿಗಲ್ಲ ಪೆಲ್ವಿಕ್ ಬೋನ್, ಕ್ರೇನಿಯಂ ಸಿಕ್ಬಿಡುತ್ತೆ, ಮ್ಯಾಂಡಿಬಲ್ ಆಗಿಲ್ಲ. ಬರೀ ಇದರಿಂದ ಅಪ್ರಾಕ್ಸಿಮೇಟ್ಲಿ 90 to 92% ಅಕ್ಯುರೇಸಿ. ಓ ಮೈ ಗಾಡ್. ಓಕೆ. ಸೊ ಇಷ್ಟು ಅಕ್ಯುರೇಸಿ ಇಸ್ admissible in the court. So 92% accuracy. Ma'am, there is one case where I had solved only one with one of the part of the mandible. Case was only east part of the mandible at bandittu. Oh. So only mandible alone will give 70% accuracy. By the way, mandible is jawline. ಕೆಳಗಡೆ ದವಡೆ. ಕೆಳಗಡೆ ದವಡೆ. We have ಎರಡು ದವಡೆ, ಮೇಲೆ ದವಡೆ, ಕೆಳಗಡೆ ದವಡೆ. ಈ ದವಡೆ lower jaw. Lower jaw the part would tell the entire scene of the story. One of the crime cases ಏನಾಗಿತ್ತು ಅಂದ್ರೆ, ಪರ್ಪರೇಟರ್ ಯಾರು ಅಂತ ಗೊತ್ತಿರಲಿಲ್ಲ. ಆ ಸೀನ್ ಆಫ್ ಎವಿಡೆನ್ಸ್ ಅಲ್ಲಿ ಹುಡುಕಿದಾಗ 4 ಹಲ್ ಸಿಕ್ಕಿತ್ತು. ಆ 4 ಹಲ್ ವಿ ಕುಡ್ ಸೇ ಹೂ ವಾಸ್ ದ ಅದರ್ ಪರ್ಸನ್. ಏನಾಗಿದೆ ಅಂದ್ರೆ, ಸಾಯ್ಸಕ್ ಮುಂಚೆ ಜಗಳ ಆಗಿದೆ, ಅದು ಸಾಯಿಸಿದ್ದಾರೆ. ಆ 4 ಹಲ್ ಏನಿದೆಯಲ್ಲ, ಇಟ್ ವಾಸ್ ನಾಟ್ ಬಿಲಾಂಗಿಂಗ್ ಟು ಎನಿ ಆಫ್ ದ ಸತ್ತನ್ ಮನುಷ್ಯ, ಬಿಕಾಸ್ ಸತ್ತನ್ ಮನುಷ್ಯನ ಬಾಯಲ್ಲಿ ಎಲ್ಲ ಹಲ್ಲು ಇದೆ. ಈ 4 ಹಲ್ ಎಕ್ಸ್ಟ್ರಾ ಎಲ್ಲಿಂದ ಬಂತು? ಸೊ ದೆನ್ ಸಸ್ಪೆಕ್ಟ್ ಇರ್ತಲ್ಲ, ಅವ್ರನ್ನೆಲ್ಲ ಕರೆಸಿದಾಗ 4 ಹಲ್ ಇರ್ತಲ್ಲ, ಮಿಸ್ಸಿಂಗ್ ಟೂತ್ ಯಾರು? ಇಟ್ ವಾಸ್ ನಾಟ್ ಅ ರಾಕೆಟ್ ಸೈನ್ಸ್. ಇಟ್ ಡಿಂಟ್ ಟೇಕ್ ಮಂತ್ಸ್ ಏಜಸ್. ಸೊ ನಮ್ಮ ಟೈಮಲ್ಲಿ ಅದೇ ಹೇಳ್ತೇನೆ ಮ್ಯಾಮ್, ಕಾಮನ್ ಸೆನ್ಸ್ ಇಸ್ ದ ಲೀಸ್ಟ್ ಯೂಸ್ ಥಿಂಗ್ಸ್ ಇನ್ routine practice. Common sense is not very common. Exactly. And it is least used in the routine practice. Yes, so that is what. And that's why I told time and sense, I keep telling this, it is a non-invasive technique. Sir, ಇವಾಗ ನಮಗೆ ಒಂದು ಎಕ್ಸಾಂಪಲ್ ಆಫ್ ಮೇಲ್ ಅಂಡ್ ಫೀಮೇಲ್ ಸ್ಕಲ್ ತೋರಿಸಬಹುದಾ? Sure ma'am. Coming back to the topic ma'am, ನೀವು ಹೇಳಿದ್ರಿ ಬುರುಡೆಯಿಂದ ಹೆಂಗೆ ಗಂಡು ಹಣ್ಣು ಹೆಣ್ಣು ಅಂತ. ನನ್ನ ಜನರಲ್ ಕ್ವಶನ್, ಇದರಲ್ಲಿ ಯಾವ್ದು ಗಂಡು ಯಾವ್ದು ಹೆಣ್ಣು ಅಂತ ನೀವೇನಾರು ಹೇಳಕ್ ಬರುತ್ತಾ? ಎರಡು ಕ್ಯೂಟ್ ಇದೆ ಮ್ಯಾಮ್. ಇಲ್ಲ ಸರ್, ನಂಗೆ ಗೊತ್ತಾಗ್ತಿಲ್ಲ. ಗೆಸ್ ಮಾಡಿ. ಅದು ಫೀಮೇಲ್, ಇದು ಮೇಲ್. ಓಕೆ, ಇದು ಫೀಮೇಲ್, ಇದು ಮೇಲ್. ಯಾಕೆ ಅಂದ್ರೆ ಮ್ಯಾಮ್, ಫೀಮೇಲ್ ಫೀಚರ್ಸ್ ವಿಲ್ ಬಿ ಲೈಕ್ ವೆರಿ ರೌಂಡ್, ವೆರಿ ಸ್ಮೂತ್. ನಿಮ್ಮ ಹಣೆ ಎಕ್ಸಾಂಪಲ್ ತಗೊಂಡ್ರೆ ನಿಮ್ದು ಕರ್ವ್ ಆಗ್ತಾ ಹೋಗುತ್ತೆ. ನಮ್ದು ಗಂಡಸಲ್ಲಿ ಇಫ್ ಯು ಸಿ, ನಂದೇ ಆಗ್ಲಿ ಅಪ್ರೈಟ್ ಇರುತ್ತೆ. ಆಮೇಲೆ ಹಣೆ ಹುಬ್ಬು ವೆರಿ ಪ್ರಾಮಿನೆಂಟ್ ಇರುತ್ತೆ.
ಹಾ. ಗಂಡಸರಲ್ಲಿ. ಈ Okay. ಹಣೆ ಬಟ್ಟಿರ್ತೀವಲ್ಲ ಆ ಹಾ. ಜಾಗ ನಮ್ಮಲ್ಲಿ ವೆರಿ ಪ್ರಾಮಿನೆಂಟ್ ಇರುತ್ತೆ. ಓಕೆ. ಮತ್ತೆ ಝೈಗಮ್ಯಾಟಿಕ್ ಬೋನು ಮತ್ತೆ ಆರ್ಚ್ ವೆರಿ ಹಾ. ಪ್ರಾಮಿನೆಂಟ್. ಇದು ಈ ಹಾ. ಚೀಕ್ ಮೂಳೆ ಅಂತ ಹೇಳ್ತೀವಿ, ಹಾ, ಚೀಕ್ ಹಾ, ಬೋನ್ ಹಾ, ಅಂತ cheek ಹೇಳ್ತೀವಿ. ಚೀಕ್ ಬೋನ್ ಇರುತ್ತಲ್ಲ, ಹಾ. ಇದು ವೆರಿ ಪ್ರಾಮಿನೆಂಟ್ ಇರುತ್ತೆ. ಹಾ. ಆಮೇಲೆ ಇಲ್ಲಿ ಹಿಂದ್ಗಡೆ ಇಲ್ಲಿ ನಾವೆಲ್ಲ ಮುಟ್ಕೊಂಡು ಹಾ. ಕೆಳಗಡೆ ತಲೆ ಹೋದ್ರೆ ಇಲ್ಲೊಂದು ಪಾಯಿಂಟ್ ಸಿಗುತ್ತೆ, ಎಂಡ್ ಪಾಯಿಂಟ್ ಇಲ್ಲಿ ಹಾ. ನ್ಯೂಕಲ್ ಕ್ರಸ್ಟ್ ಅಂತ ಹೇಳ್ತೀವಿ. ಅದು ವೆರಿ ಪ್ರಾಮಿನೆಂಟ್ ಇನ್ ಗಂಡಸಲ್ಲಿರುತ್ತೆ, ಹೆಂಗಸಲ್ಲಿರಲ್ಲ. Okay. ಮ್ಯಾಮ್ ಆಲ್ ದ ಫೀಚರ್ಸ್ ಅಗೇನ್ ಇಟ್ ಈಸ್ ಡಿಪೆಂಡೆಂಟ್ ಅಪಾನ್ ಯರ್ ಹಾರ್ಮೋನ್ಸ್. ಅಗೇನ್ ಮ್ಯಾಮ್ ಡೌಟ್ ಕಮ್ಸ್ ಇಯರ್ಸ್ ಅಥ್ಲೀಟ್ ಹಾ. ಹಾ, ಹಾ, ಹಾ. ಸಪ್ಲಿಮೆಂಟ್ಸ್ ತಗೋತಾರೆ, ಹಾ. ಬಾಕ್ಸರ್ಸ್, ಆಮೇಲೆ ರೆಸ್ಲರ್ಸ್, ವಿಮೆನ್, ಜಿಮ್ ಪೀಪಲ್, ಅವರಲ್ಲಿ ಅಗೇನ್ ಹಾರ್ಮೋನಲ್ ಇನ್ಫ್ಲುಯೆನ್ಸ್ ಚೇಂಜ್ ಆಗಿರುತ್ತೆ. ಹ್ಮ್. ಅವಾಗ ಯು ಕ್ಯಾನ್ ಹ್ಯಾವ್ ದ ಇನ್ ಬಿಟ್ವೀನ್. ಹ್ಮ್. ನೆಕ್ಸ್ಟ್ ಬಿಕಮ್ಸ್ ಟ್ರಾನ್ಸ್ಜೆಂಡರ್ಸ್. ಈಗ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ಎಸ್ ಫೇಶಿಯಲ್ ಅಫರ್ಮೇಷನ್ ಸರ್ಜರೀಸ್ ಅಂತ, ಹಾ. ಸೆಕ್ಸ್ ಕರೆಕ್ಷನ್ ಸರ್ಜರೀಸ್ಗೆ ಹೋಗ್ತಾರೆ. ಅವರು ಎಗೇನೆ ಗಂಡು ಹೆಣ್ಣು ವಾಯ್ಸ್ ಬರಲಿ ಅಂತ ಹಾರ್ಮೋನ್ಸ್, ಅವರಲ್ಲಿ ಇಟ್ ಕ್ಯಾನ್ ಗಿವ್ ಎ ಬಯಾಸ್ ರಿಸಲ್ಟ್ಸ್. ಓಕೆ. So there was one of the paper where on the post-mortem it shows transgender. Hmm. When the body was exhumed, there were no features of a transgender because transgender as such biologically doesn't have any features. What happened was there was nothing features. All features of the bone were correlating with a male. Luckily in that pit they found a breast implants. So only with the help of that they could identify a transgender body anta. So avag that is except exceptions bitbitre ma'am, routine agi normal skulls ಅಲ್ಲಿ ಅಂತ not only they are abnormal ಅಂತ ಅವರಲ್ಲಿ ಕರೆಕ್ಟ್. ಹಾರ್ಮೋನಲ್ ಇನ್ಫ್ಲೂಯೆನ್ಸ್ Yes. ಆಗಿರುತ್ತೆ. ಅದು ವ್ಯೂವರ್ಸ್ ಶುಡ್ ನಾಟ್ ಟೇಕ್ ಇಟ್ ಇನ್ ಎ ರಾಂಗ್ ವೇ. ಕರೆಕ್ಟ್, ಕರೆಕ್ಟ್. ಸೊ ಹಾ. ಅವರಲ್ಲಿ ಹಾರ್ಮೋನಲ್ ಇನ್ಫ್ಲೂಯೆನ್ಸ್ ಇರೋದ್ರಿಂದ ದೇ ಮೈಟ್ ಬಿ ಈ ಥರ ಮಾರ್ಫಾಲಜಿಕಲ್ ಫೀಚರ್ಸ್ ವ್ಯತ್ಯಾಸ ಇರ್ಬೋದು. ಹ್ಮ್. ಇನ್ ಜನರಲ್ ಹೆಂಗಸಲ್ಲಿ ವೆರಿ ಗ್ರಸೈಲ್ ಫೀಚರ್ಸ್, ಸ್ಮೂತ್ ಫೀಚರ್ಸ್ ಇರುತ್ತೆ, ಗಂಡಸಲ್ಲಿ ವೆರಿ ರಗಡ್ ಫೀಚರ್ಸ್ ಇರುತ್ತೆ. ಸೊ ಯು ಕ್ಯಾನ್ ಸಿ ವಿತ್ ಬೋತ್ ದ ಸ್ಕಲ್ಸ್ ಇದು ಎಷ್ಟೇ ವರ್ಷ ಆದ್ರೂ ಆ ಸ್ಕಲ್ ಫೀಚರ್ಸ್ ಹಂಗೆ ಈ ಇರುತ್ತೆ. features ನ ಎಷ್ಟೇ ತೋರಿಸುತ್ತೆ. ವರ್ಷ Okay, ಆದ್ರೂ ಎಷ್ಟೇ okay. ವರ್ಷ ನಾನು ವಿಜುವಲ್ಸ್ ಆಫ್ ಸ್ಕಲ್ ಎಕ್ಸ್ಕವೇಷನ್ ತೋರಿಸಿದ್ನಲ್ಲ Correct. ಮ್ಯಾಮ್, ಹಾ. ಒಂದು ಒನ್ ಆಫ್ ದ ಹಾ. ಐರನ್ ಏಜ್ದು, ಅದು 2,500 ವರ್ಷ ಆದ್ರೂ ಸ್ಕಲ್ ಫೀಚರ್ಸ್ ಇದು ಇಂಪ್ರೂವ್ ಮ್ಯಾಮ್. ಅದು ಒಂದ್ಸಲ ಬ್ರಹ್ಮ ಮಾಡಿ ಬಿಟ್ಟಿದ್ರೆ ಭೂಮಿಗೆ, ನಾವಾಗ ನಾವು ಇದನ್ನ ಪುಡಿ ಮಾಡಬೇಕು ಅನ್ನೋದು ಏನಾಗಲ್ಲ. ಐ ಕೀಪ್ ಟೆಲಿಂಗ್ ದಿಸ್. ದೃಶ್ಯಂ ಇಸ್ ಒನ್ ಆಫ್ ದ ವೆರಿ ಗುಡ್ ಮೂವೀಸ್ ಐ ವಾಚ್ಡ್. ಅದರಲ್ಲಿ ಇಫ್ ಯು ಸೀ ಇನ್ ದ ಸೆಕೆಂಡ್ ಪಾರ್ಟ್ ಆಫ್ ದ ದೃಶ್ಯಂ, ಹೌದು. ಅವನು ಬಾಡಿನ ಬರ್ನ್ ಮಾಡ್ತಾನೆ ಹೌದು. ಅನ್ಸುತ್ತೆ, ಅಂಡ್ ಈ ಗಿವ್ಸ್ ಅ ಹಸ್ತಿ ಟು ದ IPS ಆಫೀಸರ್. ಐ ಹ್ಯಾಡ್ ದಿಸ್ ಡೌಟ್ ಫ್ರಮ್ ದಟ್ ಡೇ. ವಿತ್ ದೃಶ್ಯಂ ಪಾರ್ಟ್ 3 ಬರುತ್ತೋ ಇಲ್ಲೋ ಗೊತ್ತಿಲ್ಲ ಬರುತ್ತೆ ನನಗೆ. ಸರ್, ಬರ್ತಾ ಇದೆಯಾ? ವೆರಿ ಗುಡ್. ಓಕೆ, ಪ್ರಾಬಬ್ಲಿ ಹಾ. ಬಿಕಾಸ್ ದ ಓನ್ಲಿ ವೇ ಯು ಕ್ಯಾನ್, ಐ ಅಗೇನ್ ನಾಟ್ ಗಿವಿಂಗ್ ಎನಿ ಐಡಿಯಾ ಫಾರ್ ಮರ್ಡರ್ಸ್. ಹಾ. ಸೊ ದ ಓನ್ಲಿ ವೇ ಯು ಕ್ಯಾನ್ ಡಿಸ್ಟ್ರಾಯ್ ದ ಎವಿಡೆನ್ಸ್ ಹಾ. ಇದ್ರಲ್ಲಿ ಇರೋದು ಅಂದ್ರೆ ಹಾ. ಇದನ್ನ ಕಾನ್ಸಂಟ್ರೇಟೆಡ್ ಆಸಿಡ್ಸ್ ಅಲ್ಲಿ ಹಾಕಿದ್ರೆ ಮಿನರಲ್ಸ್ ಬಿಟ್ಕೊಳ್ಳುತ್ತೆ. ಅದನ್ನು ತೋರಿಸಿದ್ದಾರೆ ಸರ್ ಫಿಲಮ್ ಅಲ್ಲಿ. ಹಾ. ಸೊ ಇಟ್ಸ್ ಓಕೆ, ಯು ನಾಟ್ ಗಿವಿಂಗ್ ಎನಿ ಐಡಿಯಾ. ಸೊ ಅದು ಮಿನರಲ್ಸ್ ಬಿಡುತ್ತೆ. ಕರೆಕ್ಟ್. ಸೊ ಅವಾಗ ಮಾತ್ರ ಡೀಟೇಲ್ಸ್ ಹೊರಟೋಗುತ್ತೆ. ಇಲ್ಲ ಅಂದ್ರೆ ಇನ್ಆರ್ಗ್ಯಾನಿಕ್ ಕಂಟೆಂಟ್ ಏನಿರುತ್ತಲ್ಲ ಮ್ಯಾಮ್, ನಥಿಂಗ್ ವಿಲ್ ಹ್ಯಾಪನ್. ಸೊ ಸುಟ್ರು ಹೂತ್ ಹಾಕಿದ್ರು ಆಗಿರುತ್ತೆ. ಈಗ ವಿಜುವಲ್ಸ್ ಒಂದು ತೋರಿಸ್ತಾ ಇದೀನಿ ನೋಡಿ ಮ್ಯಾಮ್. ಹ್ಮ್. ಸೊ ಇಟ್ ವಾಸ್ ನಾರ್ಮಲ್ ಬೋನ್ಸ್ನ ಕ್ರಿಮೇಷನ್ ಟೆಂಪ್ರೇಚರ್ಗೆ ಸಬ್ಜೆಕ್ಟ್ ಮಾಡಿದ್ವಿ. ಅದನ್ನ ವಾಪಸ್ ಮತ್ತೆ ಎಸ್ಟಿಮೇಟ್ ಮಾಡಿದಾಗ ವಿ ಕುಡ್ ಪ್ರೊಫೈಲ್ ಇಟ್ ಈಸಿಲಿ. ಓ ಮೈ ಗಾಡ್. ನಾರ್ಮಲ್ ಕ್ರಿಮೇಷನ್ ಟೆಂಪ್ರೇಚರ್ಗೆ ಇದೆಲ್ಲ ವಿಜುವಲ್ಸ್ ಬರ್ತಾ ಇರೋದ್ರಲ್ಲ, ನೋಡಿದ್ರೆ ನೀವು ನಾರ್ಮಲ್ ಕ್ರಿಮೇಷನ್ ಟೆಂಪ್ರೇಚರಲ್ಲೇ ಹೋಗಿತ್ತು ಬೋನ್ಸ್. ಬಟ್ ಆಫ್ಟರ್ ದಟ್ ಯು ಕ್ಯಾನ್ ಸಿ ದರ್ ಇಂಟ್ಯಾಕ್ಟ್. ಅಂಡ್ ಟೆಂಪ್ರೇಚರ್ ಬಗ್ಗೆ ಮಾತಾಡಿದ್ರಿಂದ ನಮ್ಮ ಹಲ್ಲುಗಳಿಗೆ ಆ ಒಂದು ಪವರ್ ಇದೆ ಟು ವಿತ್ ಸ್ಟ್ಯಾಂಡ್ ಹೈಯೆಸ್ಟ್ ಆಫ್ ಹೈ ಟೆಂಪ್ರೇಚರ್ ಅಲ್ವಾ. ಅದಕ್ಕೆ ಫಾರ್ ಎಕ್ಸಾಂಪಲ್ ಈ ಅಹಮದಾಬಾದ್ ಏರ್ ಕ್ರಾಶ್ ಅಲ್ಲೂ ಇಡೀ ಬಾಡಿ ಇಟ್ ವಾಸ್ ಚಾರ್ಡ್, ಬಟ್ ಹಲ್ಲುಗಳು ಜಾಲೈನ್ ಇಟ್ ವಾಸ್ ಇಂಟ್ಯಾಕ್ಟ್. ಅಂದ್ರೆ ಯಾಕೆ ಡೆಂಟಲ್ ರೆಕಾರ್ಡ್ಸ್ ಪ್ಲೇ ಸಚ್ ಅ ಕ್ರೂಷಿಯಲ್ ರೋಲ್ ಅಂತ ಮತ್ತೆ ವಿಲ್ ಹ್ಯಾವ್ ಟು ಹೈಲೈಟ್ ಅದನ್ನ. ಟೀತ್ ಕ್ಯಾನ್ ವಿತ್ಸ್ಟ್ಯಾಂಡ್ ಎನಿ ಇನ್ಸಲ್ಟ್ ಮ್ಯಾಮ್. ಬಟ್ ನಾಟ್ ಜಂಕ್ ಫುಡ್. ನಾನು ಅದೇ ಯೋಚನೆ ಮಾಡ್ತಿದ್ದೆ, ಸಾವಿರಾರು ವರ್ಷಗಳು ಕಳೆದ್ರು ಹಲ್ಲುಗಳು ಹಾಗೆ ಇರುತ್ತೆ. ಮ್ಯಾಮ್, ವೆನ್ ಯು ಆರ್ ಲಿವಿಂಗ್ ಇಟ್ ಈಸ್ ಹಾ. ವೆರಿ ಹೈ ಕಾಸ್ಟ್. ಹಾ. Maintenance is very high cost when you're Correct, living, correct. but when you're dead, nothing. So teeth can withstand any insults. It could be long-term immersion in the water, ಹ್ಮ್, ಹ್ಮ್, long-term burial in the soil, ಹ್ಮ್, ಹ್ಮ್, or the fire, or the decomposition changes. ಹ್ಮ್. It nalakkunnu it will withstand. So that is why teeth are in like a very powerful tool. That's what I keep telling you viewers. ಯಾವಾಗ ಯಾರಿಗೆ ಇಂಪಾರ್ಟೆಂಟ್ ಅಂತ ಗೊತ್ತಿರಲ್ಲ ಮ್ಯಾಮ್. Correct. ಸೊ ಯು ಮೇಂಟೈನ್, ಇಟ್ ವಾಸ್ ಎ ವೆರಿ ಗುಡ್ ಸಜೆಷನ್ ಯು ಗೇವ್. You have a folder kept in all your ಹಾ, details. ಹಾ, ಹಾ. As you said ಮ್ಯಾಮ್, ಒಂದು ಪ್ರಿಸ್ಕ್ರಿಪ್ಷನ್, ಒಂದು ಕೇಸ್ ಶೀಟ್, ಒಂದು Correct. ಎಕ್ಸ್ರೇ ಆ ಫೋಲ್ಡರ್ ಹಾಕಿ ಇಟ್ಬಿಟ್ಟು ಇಟ್ ವುಡ್ ಬಿ ಅ ವ್ಯಾಲ್ಯೂಬಲ್ ಟೂಲ್ ಫಾರ್ ದ ಫ್ಯಾಮಿಲಿ ಸರ್ ಮೆಂಬರ್ಸ್. ಇವಾಗ ನನಗೆ ಸುಮ್ಮನೆ ಒಂದು ಡೌಟ್, ಬಿಕಾಸ್ ಐ ನೋ ಕ್ವೆಶ್ಚನ್ ಇಸ್ ಸಿಲ್ಲಿ, ಲೆಟ್ ಮಿ ಆಸ್ಕ್ ಯು ದಿಸ್. ನಾನು ಬ್ರೇಸಸ್ ಹಾಕ್ಸ್ಕೊಂಡಿದ್ದೆ, ವಿಲ್ ದಟ್ ಆಲ್ಸೋ ಕೌಂಟ್? ಎಸ್ ಮ್ಯಾಮ್, ದಟ್ ಇಸ್ ಅಗೇನ್ ನಿಮ್ಗೆ ಆಂಟಿಬಾಟಮ್. ಗೊತ್ತಾಗತ್ತಾ ಆನಂತರ? ಎಸ್ ಮ್ಯಾಮ್, ಬಿಕಾಸ್ ಯುವರ್ ಕಾಸ್ಟ್ ಇಸ್ ದರ್ ಮ್ಯಾಮ್. ಈಗ ನಾವು ಹೇಳಿದ್ರೆ ಮ್ಯಾಮ್, ನಂದು ಈಗ ಎಲ್ಲ ಇನ್ಸೈಸಸ್ ಅಂತ ಹೇಳ್ತೀವಿ, ಬಟ್ ಈಗ ಈಗ ಹಲ್ಲು ಜೋಡಿಸ್ಕೊಳ್ಳೋಕ್ಕೆ ಡೆಂಟಿಸ್ಟ್ ಹತ್ರ ಹೋಗಿರ್ತಾರೆ ತುಂಬಾ ಜನ. ರೂಟ್ ಕೆನಾಲ್ ಮೇಲೆ ಕ್ಯಾಪ್ ಹಾಕ್ಸ್ಕೋಬೇಕು ಅಂತ. ಬಟ್ ಎಲ್ಲ ಕ್ಯಾಪ್ನೂ ನಾವು ಲ್ಯಾಬ್ಗೆ ಕಳಿಸಿ ಕಸ್ಟಮೈಸ್ ಆಗಿ ಮಾಡಿಸ್ತೀವಿ. ಯಾಕೆ ಗೊತ್ತಾ? ಎಲ್ಲ ಸೈಜು ಈ ಎಲ್ಲ ನಾವು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ರು, ಎಲ್ಲ ಸೇಮ್ ಜೆನೆಟಿಕ್ ಕಾಂಪೋಸಿಷನ್ ಇದ್ರು, ಟೂತ್ ಸೈಜ್ ವಿಲ್ ವೇರಿ ಇನ್ ಮಿಲಿಮೀಟರ್ಸ್.
ಈಗ ನಾವು ಏನಂತ ಹೇಳ್ತೀವಿ, ಈ ಮೀಸಿಯೋ ಡಿಸ್ಟಲ್ ಬೊಕ್ಕಲಿಂಗಲ್ ಮೆಜರ್ಮೆಂಟ್ಸ್ ಅಂತ ಏನು ಹೇಳ್ತೀವಿ, ಈ ಮೆಜರ್ಮೆಂಟ್ಸ್ ವಿಲ್ ಯುನೀಕ್ ಫಾರ್ ಈಚ್ ಇಂಡಿವಿಜುವಲ್. ಸೊ ಆ ಯುನೀಕ್ನೆಸ್ ಇಂದಾನೆ ವಿ ಕ್ಯಾನ್ ಐಡೆಂಟ್ ಕಾಸ್ಟ್ ಟ್ರೀಟ್ಮೆಂಟ್ ರೆಕಾರ್ಡ್ಸ್ ಎನಿಥಿಂಗ್. ಈಗ ಮಕ್ಕಳಲ್ಲಿ ಇದ್ದಾಗಲೂ ಮಾಡಿಸಿರಿ, ದೊಡ್ಡವರಾದ್ಮೇಲೆ ಮಾಡಿಸಿ, ಎನಿ ರೆಕಾರ್ಡ್ಸ್ ಕೈಂಡ್ಲಿ ಡು ನಾಟ್ ಥ್ರೋ, ವಿಚ್ ಇಸ್ ಅ ವ್ಯಾಲ್ಯೂಬಲ್ ಟೂಲ್. ಏನೂ ಆಗಲಿಲ್ಲ ಮ್ಯಾಮ್, ಎಷ್ಟೊಂದು ಫೋಟೋ ಸೇವ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ನಮ್ಮ ಫೋನ್ಗಳಲ್ಲಿ. ಒಂದು ಎಕ್ಸ್ರೇ ಫೋಟೋ ಮತ್ತೊಂದು ಕಾಸ್ಟ್, ಈಗ ಟ್ರೀಟ್ಮೆಂಟ್ ಕಾಸ್ಟ್ ಆರ್ಥೋಡಾಂಟಿಕ್ ಬ್ರೇಸಸ್ ಫೋಟೋಸು, ಅದನ್ನ ಫೋಟೋ ತೆಗೆದು ನಿಮ್ಗೆ ಜಿಮೇಲ್ಗೋ ಅಥವಾ ಎಂತಕೋ ಅಟ್ಯಾಚ್ ಮಾಡಿ ಇಟ್ಕೊಂಡ್ಬಿಟ್ರೆ ಇಟ್ ಇಸ್ ಅ ವೆರಿ ಗುಡ್ ಟೂಲ್ ಫಾರ್ ರಿಟ್ರೀವಲ್ ಡೇಟಾ. ಸರ್, ಇವಾಗ ನೀವು ಹೇಳ್ತಾ ಇದ್ರಿ ಒಂದು ಸೆಲ್ಫಿಯಿಂದ ವಿ ಕುಡ್ ಟ್ರ್ಯಾಕ್ ಡೌನ್ ಅಂತ, ವಿಕ್ಟಿಮ್ ಇರಬಹುದು ಅಥವಾ ಡೆಡ್ ಪರ್ಸನ್, ಕ್ರೈಮ್ ಮಾಡಿರೋರು ಇರಬಹುದು ಅಥವಾ ಡೆಡ್ ಪರ್ಸನ್ ಇರಬಹುದು. ಓಕೆ, ಲೆಟ್ಸೆ ನನ್ನ ಒಂದು ಸೆಲ್ಫಿ ಇದೆ ನಿಮ್ಮ ಹತ್ರ ಆ್ಯಂಡ್ ನನ್ನ ಟೀತ್ ಮಾರ್ಕ್ ನೀವು ಅಂದರೆ ನನ್ನ ಟೀತ್ ಮಾರ್ಕ್ ನಿಮಗೆ ಸಿಕ್ಕಿದ್ರೆ ಕ್ಯಾನ್ ಯು ಮ್ಯಾಚ್ ದ್ಯಾಟ್ ವಿತ್ ಮೈ ಸೆಲ್ಫಿ ಆ್ಯಂಡ್ ಫೈಂಡ್ ಔಟ್ ಇಫ್ ನಾನೇನಾದರೂ ಕ್ರೈಮ್ ಮಾಡಿದ್ದೀನಾ? ಟೀತ್ ಮಾರ್ಕ್ ಸಿಗಲ್ಲ ಯೂಶಲಿ. ಏನಾಗುತ್ತೆ ಮ್ಯಾಮ್, ಟೀತ್ ಮಾರ್ಕ್ ಯಾವಾಗ ಬೈಟ್ ಸಿಗುತ್ತೆ? ಮಾರ್ಕ್, ಐ ಮೀನ್ ಬೈಟ್ ಮಾರ್ಕ್ ಯಾವಾಗ ಸಿಗುತ್ತೆ? ನೀವು ಚೂಯಿಂಗಮ್ ಚೂ ಮಾಡಿ ಉಗ್ದಿರ್ತೀರಾ, ಅಥವಾ ಯಾವುದೋ ಒಂದು ಚಾಕ್ಲೇಟಲ್ಲಿ ಕಚ್ಚಿರ್ತೀರಾ, ಯಾವುದೋ ಫ್ರೂಟ್ ಮೇಲೆ ಕಚ್ಚಿರ್ತೀರಾ, ಅಂಥದ್ದೇನಾರು ಸಿಕ್ಕರೆ ವಿ ಕ್ಯಾನ್ ಟ್ರೇಸ್ ಇಟ್ ಡೌನ್. ಸೊ ಬಟ್ ಓನ್ಲಿ ವಿತ್ ಯುವರ್ ಸೆಲ್ಫಿ ಫೋಟೋಗ್ರಾಫ್ಸ್. ಈಗ ನಂದು ಮ್ಯಾಮ್ ಸೆಲ್ಫಿ ಚೆನ್ನಾಗಿರೋ ಫೋಟೋ ಇದೆ ಅಲ್ಬಿಟ್ಟಿರೋದು, ನಾನು ನಾಳೆ ಬಸ್ ಆಕ್ಸಿಡೆಂಟಲ್ಲಿ ಫೈರ್ ಆಗಿ ಸುಟ್ಟೋಗ್ತೀನಿ. ಸೊ ಅವಾಗ ನಂದು ಸ್ಮೈಲ್ ಮಾಡಿರೋ ಫೋಟೋ ಕಾಣಿಸುತ್ತಲ್ಲ ಮ್ಯಾಮ್, ದಟ್ ಕ್ಯಾನ್ ಬಿ ಯೂಸ್ ಫಾರ್ ಮ್ಯಾಚಿಂಗ್. ಸೊ ಬೈಟ್ ಮಾರ್ಕ್ ಇಸ್ ಯು ಹ್ಯಾವ್ ಟು ಕೀಪ್ ಎನ್ ಇಂಪ್ರಿಂಟ್. ಈಗ ನನಗೆ ಕಚ್ಚಿದ್ರೆ ಮ್ಯಾಮ್ ಇಲ್ಲಿ ಮಾರ್ಕ್ ಬೀಳುತ್ತೆ, ಈಗ ಒಂದು ಮಾರ್ಕ್ ಬಿತ್ತಲ್ಲ, ಈ ಮಾರ್ಕ್ ಈಸ್ ಇಂಪಾರ್ಟೆಂಟ್ ಫಾರ್ ಮೀ ಫಾರ್ ದ ಕಂಪ್ಯಾರಿಸನ್. ಸೊ ಈ ಮಾರ್ಕ್ ಇಂಡೆಂಟ್. ಸೊ ಈ ಮಾರ್ಕ್ ಯಾವಾಗ ಸಿಗುತ್ತೆ ನಮಗೆ? ಚೂಯಿಂಗಮ್, ಫುಡ್ ಸ್ಟಫ್, ಸೊ ಹ್ಯೂಮನ್ ಮೇಲೆ ಕಚ್ಚಿದಾಗ, ಸೊ ದೆನ್ ಓನ್ಲಿ ವಿ ಗೆಟ್ ದಿಸ್ ಮಾರ್ಕ್ಸ್. ಸೊ ಒಂದು ಚೂಯಿಂಗಮ್ ಸಿಕ್ಕರು ಯು ಕ್ಯಾನ್ ಎಕ್ಸಾಕ್ಟ್ಲಿ ಯು ಕ್ಯಾನ್ ಟ್ರೇಸ್ ಇಟ್. ಆಮೇಲೆ ಇನ್ನೊಂದು ಕ್ವಶನ್ ಕೇಳಿದ್ರಿ, ಬರೀ ಟೀತ್ ಅಥವಾ ಸರೌಂಡಿಂಗ್ ಸ್ಟ್ರಕ್ಚರ್ಸ್ ಅಂತ. ಸಲೈವಾ ಇಸ್ ಆಲ್ಸೋ, ಈಗ ಸೆಕ್ಷುವಲ್ ಅಸಾಲ್ಟ್ ಕೇಸಸ್ ಅಲ್ಲಿ ವೆನ್ ದೆ ಬೈಟ್, ಸಲೈವಾ ವುಡ್ ಹ್ಯಾವ್ ಬೀನ್ ದೇರ್. ದಟ್ ಇಸ್ ಆಲ್ಸೋ ಅ ಪೊಟೆನ್ಷಿಯಲ್ ಸೋರ್ಸ್ ಫಾರ್ ಯುವರ್ DNA. So anything around the orofacial structure is very good for the criminal justice system. ಸರ್, ಆಲ್ಸೋ ಐ ಥಿಂಕ್ ಮತ್ತೊಂದು ಲೆಸ್ ಕಾಮನ್ ಯೂಸ್ಡ್ ಟೆಕ್ನಿಕ್ ಇದೆ. ಅಂದರೆ ಇದನ್ನ ಯಾವಾಗಲೂ ಯೂಸ್ ಮಾಡೋದಕ್ಕಾಗದೇ ಇರಬಹುದು. ಆವಾಗಲೇ ನೀವು ಈ ವರ್ಡ್ ಹೇಳಿದ್ರಿ, ಹೈಲೈಟ್ ಮಾಡಿದ್ರಿ, ಲಿಪ್ ಪ್ರಿಂಟ್ಸ್. ಸೊ ಆ ವ್ಯಕ್ತಿ ಕ್ರೈಮ್ ಸೀನಲ್ಲಿ ಇದ್ನಾ ಇಲ್ವಾ ಅಂತ ಕಂಡುಹಿಡಿಯೋದಕ್ಕೆ ಇದನ್ನ ಬಳಸಬಹುದು ಅಂತ. ಯಾಕಂದ್ರೆ ಒಂದು ಇವಾಗ ನೀವು ಹೇಳಿದ್ರಿ, ನಾ ಟೀ ಕುಡಿದೆ, ಅದ್ರ ಮೇಲೆ ನನ್ನ ಲಿಪ್ ಇಂಪ್ರಿಂಟ್ಸ್ ಇತ್ತು ಅಂತ. ಅಂಡ್ ಇವತ್ತಿನ ದಿನ ಎಷ್ಟು ಅಡ್ವಾನ್ಸ್ಡ್ ಆಗಿದೆ ಟೆಕ್ನಾಲಜಿ ಅಂದ್ರೆ, ಲಿಪ್ಸ್ಟಿಕ್ ಮಾರ್ಕ್ ಇದ್ರೆ ಅದನ್ನ ಕೂಡ ಅಲ್ಯೂಮಿನಿಯಂ ಪೌಡರ್ ಮತ್ತೆ ಮ್ಯಾಗ್ನೆಟಿಕ್ ಬಾಂಡ್ಸ್ ಇಂದ ರಿಮೂವ್ ಮಾಡಿ ಯು ಕ್ಯಾನ್ ಟೇಕ್ ದ ಪ್ಲೇಸಸ್ ಅಂಡ್ ಗೆಸ್, ಅಥವಾ ಆ ಒಂದು ಇದರಲ್ಲಿ ಯು ಕ್ಯಾನ್ ಪ್ರೂವ್. ಸೇಮ್ ಥಿಂಗ್, ಫಿಂಗರ್ ಪ್ರಿಂಟ್ಸ್ ಆರ್ ನಥಿಂಗ್ ಬಟ್ ದ ಪ್ರಿಂಟ್ ಆಗಿರುತ್ತೆ, ಅದನ್ನ ಪಿಕಪ್ ಮಾಡ್ತೀವಿ. ಈಗ ಕಾಣಿಸಲ್ಲ ನಿಮ್ಗೆ ಗ್ಲಾಸ್ ಮೇಲೆ. ಈಗ ನಾನು ಇಲ್ಲಿ ಕೂತಿದ್ದೀನಿ, ಇಲ್ಲಿ ಕಾಣಿಸ್ತಲ್ಲ ನನ್ನ ಫಿಂಗರ್ ಪ್ರಿಂಟ್ಸ್. ವಿ ಅಪ್ಲೈ ಸಮ್ ಪೌಡರ್ಸ್, it becomes more evident, and we lift up fingerprint. Same thing in lip prints also. Either it could be on the edible objects or on the glass or something. When the print you see, we can lift up a thing, and we can. It is all useful when you have a humans in a living cases. ಈಗ ಮ್ಯಾಮ್ ಒನ್ ಮೋರ್ ಥಿಂಗ್ ತಿಳ್ಕೋಬೇಕು ಅಂದರೆ, ಫೊರೆನ್ಸಿಕ್ ಡೆಂಟಿಸ್ಟ್ರಿ ಇಸ್ ನಾಟ್ ಓನ್ಲಿ ಫಾರ್ ದ ಡೆಡ್, ಇಟ್ ಈಸ್ ಆಲ್ಸೋ ಯೂಸ್ಫುಲ್ ಫಾರ್ ಲಿವಿಂಗ್ ಇಂಡಿವಿಜುವಲ್ಸ್. ಸಿಂಪಲ್ ಎಕ್ಸಾಂಪಲ್ ಮೇಲೆ ನಮ್ಮ ಹತ್ರ ತುಂಬ ಈ ಗಾರ್ಮೆಂಟ್ ಫ್ಯಾಕ್ಟ್ರಿ ಎಂಪ್ಲಾಯೀಸ್ ಬರ್ತಾರೆ. ಅವ್ರ ಹತ್ರ ಬರ್ತ್ ಸರ್ಟಿಫಿಕೇಟ್ ಇರಲ್ಲ, ಬರ್ತ್ ರೆಕಾರ್ಡ್ ಇರಲ್ಲ. ಅಕಾರ್ಡಿಂಗ್ ಟು ಅವರ್ ಫ್ಯಾಕ್ಟ್ರಿ ಆಕ್ಟ್, below 14 years they can't be employable. Above 14 years they can work up to certain hours. ಅದಾದ್ಮೇಲೆ they can be a full time employees. ಈಗ ತುಂಬಾ ರೂರಲ್ ಸೈಡ್ ಇಂದ ಬಂದಿರೋರು ಇದ್ರೂ ಇಲ್ಲ ಅಂತ ಹೇಳ್ಬೋದು. ಅಥವಾ ಇಮಿಗ್ರೆಂಟ್ಸ್, ಈಗ ನಾವು ವಿ ಹ್ಯಾವ್ ಲಾಟ್ ಮೆನಿ ಪೀಪಲ್ ಇಮಿಗ್ರೇಟಿಂಗ್. ಅವ್ರಲ್ಲಿ ನಮ್ಮ ಹತ್ರ ಬರ್ತ್ ಸರ್ಟಿಫಿಕೇಟ್ ಎಲ್ಲ ಏಜ್ ಪ್ರಾಬ್ಲಮ್ ಆಗುತ್ತೆ. ಅವಾಗ ಟೀತ್ ಅಂತ ಒಂದು ನಾವು ಏಜ್ ಸರ್ಟಿಫಿಕೇಟ್ ಕೊಡ್ತೀವಿ. ದಿಸ್ ಪರ್ಸನ್ ಇಸ್ ಪ್ರಾಬಬ್ಲಿ 18 ± 7. ಈಗ ಏಜ್ ಬಂದಾಗ ಒನ್ ಮೋರ್ ಕೇಸ್, ಒನ್ ಆಫ್ ದ ಕೇಸಸ್ ಇನ್ ದ ಸೆಂಟ್ರಲ್ ಕರ್ನಾಟಕ ಬಂದಿತ್ತು ಮ್ಯಾಮ್. The lady had gone for a second term delivery. Okay, gynecologist suspected ಅದು ಈ ಹುಡುಗಿ ಮೈನರ್ ಇದೆ ಅಂತ, ಎರಡನೇ ಡೆಲಿವರಿಗೆ ಮೈನರ್ ಇದೆ ಅಂತ. ಸೊ ಮೇಡಮ್ ಕಾಲ್ ಮಾಡಿದ್ರು, ಫೌಲ್ ಪ್ಲೇ ಇದೆ ಅಂತ. ಪೊಲೀಸ್ ಆಲ್ಸೋ ಕಾಲ್ ಮೀ, ಲೈಕ್ ಏನು ಮಾಡ್ಲಿಕ್ಕಾಗಲ್ಲ ಈಗ, ಬಿಕಾಸ್ ತುಂಬ ಗರ್ಭಿಣಿ ಡೆಲಿವರಿ ಮಾಡಿ, ಬಿಕಾಸ್ ಪ್ರೆಗ್ನೆನ್ಸಿಲಿ ಎಕ್ಸ್ರೇಸ್ ಆರ್ ನಾಟ್ ಅಡ್ವೈಸಬಲ್. ಇಟ್ ಈಸ್ ನಾಟ್ ಬೇಬಿ ಹೆಲ್ತ್ಗೆ ಒಳ್ಳೇದಲ್ಲ. ಸೊ ಡೆಲಿವರಿ ಆಗಿ 2 ವಾರ ಆದಮೇಲೆ ವಿ ಡಿಡ್ ಎ ಇನ್ವೆಸ್ಟಿಗೇಷನ್. ಹರ್ ಏಜ್ ಟರ್ನ್ಡ್ ಔಟ್ ಟು ಬಿ 17.5. odontology ಮೂಲಕ, ಟೀತ್ ಮೂಲಕ, ಹಲ್ಲಿನ ಮೂಲಕ. And imagine it's a second baby. First baby is 2 years old, and then probably minus 2 years would be 15.5 years. She would have. So child marriage agide, ಬಾಲ್ಯ ವಿವಾಹ. Immediately he was arrested based upon this. So like that. I mean, there's one case complaint from Bangalore only where ಯಾರೋ ಟೀ ಕುಡಿಯೋಕೆ ಹೋಗಿ they've seen ಹುಡುಗರನ್ನ ಚಿಕ್ಕ ವಯಸ್ಸಲ್ಲಿ ಕೆಲಸ ಮಾಡ್ತಾರೆ. they posted a complaint, ಕಳಿಸಿದ್ರು. So below, luckily they were above 14 years. ಆಮೇಲೆ ಎಸ್ಪೆಷಲಿ ಅಥ್ಲೀಟ್ಸ್ ಮ್ಯಾಮ್, ಇಫ್ ಯು ಸಿ ಅಥ್ಲೀಟ್ಸ್ ಅಲ್ಲ ಮ್ಯಾಮ್, ಅವ್ರ ಏಜ್ಗಿಂತ ಜಾಸ್ತಿ ಬೆಳೆದಿರ್ತಾರೆ. ಅಂಡ್ ಯು ಹ್ಯಾವ್ ಕ್ಯಾಟಗರೀಸ್ ಇನ್ ಅಥ್ಲೀಟ್ಸ್ ಕಾಂಪಿಟೇಷನ್ ಅಲ್ಲಿ, ಬಿಲೋ 14, ಅಬೌವ್ 14. ಸೊ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂತ ಕ್ರಾಸ್ ವೆರಿಫಿಕೇಶನ್ಗೆ ಹಲ್ಲ ಹತ್ರ ಕಳಿಸ್ತಾರೆ.
because teeth can give a very narrow margin and can confirm so these are the methods very commonly followed. But only thing ಅಂದ್ರೆ ಮ್ಯಾಮ್ ಇಟ್ ಇಸ್ ಫಾಲೋಡ್ ಓನ್ಲಿ ತುಂಬಾ ಕಮ್ಮಿ ಪ್ರಮಾಣದಲ್ಲಿ ಬಳಕೆ ಬರ್ತಾ ಇದೆ. ದಟ್ ಇಸ್ ಓನ್ಲಿ ಕೊರಗು ನನ್ಗಿರೋದು. ಸರ್, ಐ ಥಿಂಕ್ ಒಂದು ಎಮೋಷನಲ್ ಕೋಶಂಟ್ ಅಂತ ಇರುತ್ತೆ ಎಲ್ಲದಕ್ಕೂ. ಅದು ಹೈಲೈಟ್ ಆದಾಗ ಜನರಿಗೆ ಇದರ ಇಂಪಾರ್ಟೆನ್ಸ್ ಗೊತ್ತಾಗಬಹುದು ಅನ್ನೋದಕ್ಕೆ ಅಹಮದಾಬಾದ್ ಏರ್ ಕ್ರಾಶ್ನ ಇನ್ವೆಸ್ಟಿಗೇಷನ್ ಟೀಮಲ್ಲಿ ನೀವು ಇದ್ರಿ, 4 ತಿಂಗಳು ಅಲ್ಲೇ ಇದ್ರಿ, ಆಸ್ ವಿ ಡಿಸ್ಕಸ್ಡ್ ಅವಾಗಲೇ. ಸೊ ಒಂದಷ್ಟು ತುಂಬ ಹಾರ್ಟ್ ಟಚಿಂಗ್ ಆದಂಥ ಇನ್ಸಿಡೆಂಟ್ಸ್ಗಳು ನಡೀತು. ಸೊ ನೀವು ಹೇಳ್ತಾ ಇದ್ರಿ UK ಸಿಟಿಸನ್ಸ್ನ ಟ್ರೇಸ್ ಮಾಡೋದು ನಿಮಗೆ ತುಂಬ ಈಸಿ ಆಯಿತು ಬಿಕಾಸ್ ದೇ ಹ್ಯಾಡ್ ದೋಸ್ ಡೆಂಟಲ್ ರೆಕಾರ್ಡ್ಸ್. ಬಟ್ ಇಲ್ಲಿ ಸಾಕಷ್ಟು ಜನರ ಹತ್ರ ಡೆಂಟಲ್ ರೆಕಾರ್ಡ್ಸ್ ಇರಲಿಲ್ಲ ಅಂತ. ಒಬ್ಬ 8 ವರ್ಷದ ಹುಡುಗಿ ನಿಮ್ಮ ಹತ್ರ ಹೇಳ್ದಂಥ ವಿಷಯ ನಿಮ್ಮ ಕಣ್ಣಲ್ಲಿ ನೀರು ತರಿಸಿದ್ ಮಾತ್ರ ಅಲ್ಲ, ನೀವು ನನಗೆ ಹೇಳ್ದಂಥ ಇನ್ಸಿಡೆಂಟ್ನ ನಾನು ಮನೇಲಿ ಅದನ್ನ ಹೇಳಬೇಕಾದ್ರೆ ಐ ಹ್ಯಾವ್ ರಿಯಲಿ ಕ್ರೈಡ್. ಅದೇನಾಗುತ್ತೆ ಮ್ಯಾಮ್, ಮೋಸ್ಟ್ ಆಫ್ ದ ಟೈಮ್ ಐ ಆಮ್ ನಾಟ್ ಬ್ಲೇಮಿಂಗ್ ದ ಕಂಟ್ರಿ ಆರ್ ದ ಸೆಟಪ್. ಕಾಂಪೆನ್ಸೇಷನ್ ಅಂತ ಕೊಟ್ಬಿಡ್ತೀವಿ, ರಿಲೀಸ್ ಫಂಡ್ಸ್ ಅಂತ ಮಾಡ್ತೀವಿ ಅಂತ. ಬಟ್ ವಾಟ್ ಹ್ಯಾಸ್ ಟು ಫಸ್ಟ್ ಹ್ಯಾಪನ್ ಇಸ್ ದೇ ಹ್ಯಾವ್ ಟು ಸ್ಪೀಕ್ ಟು ದ ಫ್ಯಾಮಿಲಿ ಮೆಂಬರ್ಸ್. ಏನಾಗಿದೆ, ಏನು ಬೇಕು, ಹೌ ಕ್ಯಾನ್ ವಿ ಸಿ ಲಾಸ್ ಇಸ್ ಅ ಲಾಸ್. ಅದನ್ನು ನಾವು ಯಾರೂ ಕಟ್ಕೊಡ್ಲಿಕ್ಕಾಗಲ್ಲ, ಯಾರೇ ಬಂದರೂ ಕಟ್ಕೊಡ್ಲಿಕ್ಕಾಗಲ್ಲ, ಬಿಕಾಸ್ ಸತ್ಯ ವ್ಯಕ್ತಿ ಮತ್ತೆ ವಾಪಸ್ ಬರಲಿಕ್ಕಿಲ್ಲ. ಸೊ ಆ ಸಂದರ್ಭದಲ್ಲಿ ಇನ್ ಮೋಸ್ಟ್ ಆಫ್ ದ ಇದು ಒಂದೇ ಅಂತಲ್ಲ, ಅಹಮದಾಬಾದ್ ಫ್ಲೈಟ್ ಕ್ರಾಶಲ್ಲಿ ಯಾವುದೇ ವಿಕ್ಟಿಮ್ ಆಗಲಿ ಡಿಸಾಸ್ಟರ್ಸ್ ಆಗಲಿ, ವೆನ್ ಯು ಸ್ಪೀಕ್ ಟು ದ ಫ್ಯಾಮಿಲಿ ಮೆಂಬರ್ಸ್, ಅವ್ರದ್ದೇ ಸಾಕಷ್ಟು ಕೊರತೆಗಳಿರುತ್ತೆ ಅಥವಾ ಬೇಡಿಕೆಗಳಿರುತ್ತೆ. ಐ ಕಾಂಟ್ ಸೇ ಬೇಡಿಕೆಗಳನ್ನು, ಅದು ಪೂರೈಸುವಂಥ ಕೆಲಸಗಳಾಗಿ ಲಾಸ್ಟ್ ರಿಕ್ವೆಸ್ಟ್ ಇರುತ್ತೆ. ಸೊ ಕಿನ್ ಸ್ಯಾಂಪಲಿಂಗ್ಗೆ ಬಂದಿತ್ತು ಆ ಹುಡುಗಿ ಮತ್ತು ಮಗಳು ಮ್ಯಾಮ್. ಸೊ ಅವ್ರೇನು ಅಂದ್ಕೊಂಡಿದ್ರು, ನಾನು ಹೆಂಡ್ತಿ, ನಾನು DNA ಸ್ಯಾಂಪಲ್ ಕೊಡ್ಬೋದು ಅಂತ ಬಂದಿದ್ರು. ದೆನ್ ಅವ್ರಿಗೆ ತಿಳುವಳಿಕೆ ಕೊಡಬೇಕಿತ್ತು ಮ್ಯಾಮ್. ಈಗ ಆಂಟಿಮಾರ್ಟಮ್ ಕಲೆಕ್ಷನ್ ಅಂದ ತಕ್ಷಣ ಹೋಗ್ಬಿಟ್ಟು ಫ್ಯಾಮಿಲಿಗೆ ಜಬರ್ದಸ್ತಿ ಕೇಳಲ್ಲ, ಏನಾರು ರೆಕಾರ್ಡ್ಸ್ ಎಲ್ಲ ಕೊಟ್ಬಿಡ್ರಿ ಅಂತ. ದಟ್ಸ್ ಎ ಇಂಟರ್ವ್ಯೂ ಮೆಥಡ್. ಅವ್ರನ್ನ ಕೂರಿಸಿ ಕನ್ಸೋಲ್ ಮಾಡಿ, ವಿ ಟೆಲ್ ಈ ಥರ ರೆಕಾರ್ಡ್ಸ್ ಇದೆಯಾ, ಮುಂಚೆ ಏನಾರು ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಅಂತ. ದರ್ ಇಸ್ ಅ ಪ್ರೋಟೋಕಾಲ್, ವಿ ಫಾಲೋ ಇಟ್. ಇವನ್ ದೋ ವಿ ಆರ್ ನಾಟ್ ಅ ಸೈಕಾಲಜಿಸ್ಟ್, ವಿ ಟ್ರೈ ಟು ಆಕ್ಟ್ ಆನ್ ದ ಬಿಹಾಫ್ ಆಫ್ ದ ಸೈಕಾಲಜಿ ಬಿಕಾಸ್ they are already in emotional stress. We can't add more burden to them. So ಇದೆಲ್ಲ ಆಗಿ then we try to explain how ನಿಮ್ದು ಯಾಕೆ ಆಗಲ್ಲ, because you are a wife, we need some biological connect for ಹಸ್ಬೆಂಡ್ ಬೇಕು, ಹಸ್ಬೆಂಡ್ಗೆ ಬೇಕಾಗಿರೋದು. ಸೊ ಇಟ್ ಇಸ್ ನಾಟ್ ಹರ್ ಸಿಬ್ಲಿಂಗ್, ಇಟ್ ಇಸ್ ಹಸ್ಬೆಂಡ್. ಸೊ ಪ್ರಾಬ್ಲಮ್ ಅವ್ರಿಗೆ ಗೊತ್ತಿರಲಿಲ್ಲ, DNA ಅಂದ ತಕ್ಷಣ ಹಸ್ಬೆಂಡ್ ಆ್ಯಂಡ್ ವೈಫ್ ಕೊಡ್ಬೋದು ಅಂತ. ಸೊ ಅದೆಲ್ಲ ಆಗಿ ಒಂದು 3/4 ಗಂಟೆ ನಮ್ಮ ಸಂಭಾಷಣೆ ಆದಮೇಲೆ ಶಿ ಅಂಡರ್ಸ್ಟುಡ್, ಓಕೆ ಶಿ ಅರೇಂಜ್ ಫಾರ್ ದ ಕಿಂಡಲೇಷನ್. ಹೋಗ್ತಾ ಇದ್ದು ಹುಡುಗಿ ವಾಪಸ್ ಬಂದು ಶಿ ಆಸ್ಡ್ ಒಂದು ಕ್ವೆಶ್ಚನ್ ದಟ್ ನಂಗೆ ಫೇವರ್ ಬೇಕು ಅಂತ. ಅದೊಂದು ಪುಟ್ಟ ಮಗು ಒಂದು ಇಂಗ್ಲೀಷ್ ಆಕ್ಸೆಂಟ್, ಐ ವಾಂಟ್ ಅ ಫೇವರ್. ನಮ್ಗೆ ಏನಿಸ್ತು, ವಾಶ್ರೂಮ್ ಯೂಸ್ ಮಾಡಬೇಕು, ಏನೋ ನೀರು ಬೇಕು ಅಂತ ಕೇಳಿಸ್ತು. ಶಿ ಇನ್ ಅ tearful voice she said, ma'am, till I get tears in the she asked like, could you able to find my father's t-shirt? That is what I want to hold for it. And since I have a 6-year-old daughter, it becomes all of us gets connected very easily to it, and it is a doable thing. ಅಂಡ್ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ, ಇವ್ರದ್ದು ತುಂಬಾ ದೊಡ್ಡ ದೊಡ್ಡ ರಿಕ್ವೆಸ್ಟ್ಗಳು ಇರಲ್ಲ. Because most of the family members, when we spoke to them, they didn't have big request, ma'am. ಚಿಕ್ಕ ರಿಕ್ವೆಸ್ಟ್. ಯಾವ ತರ ಇತ್ತು ಸರ್? ಏನಾದ್ರು ವ್ಯಾಲ್ಯೂಬಲ್ ಸಿಗುತ್ತಾ ಅವ್ರದ್ದು. They were carrying some puja item or for example some religious book, ಹನುಮಾನ್ ಚಾಲೀಸಾ, ಅದು ರಿಟ್ರೀವ್ ಮಾಡಿಸಿ ಕೊಡ್ತೀರಾ, ಸಿಗುತ್ತಾ, ಅದು ಬರ್ನ್ ಆಗಿದೆಯಾ? And these are not things which is undoable. It is doable. So that is what we as a science person, it is not as good as identifying the human remains. The most important thing is here is identifying the speak to the people and coming to know ಅವ್ರಿಗೆ ಏನು ಬೇಕು ಅಂತ. And also ಇದನ್ನ I think it was handled also very well. We processed especially very well, ma'am, because that's the reason I said 4 months. It was a disaster of a big scale. Touch wood, it should never happen in anywhere. Mankind should never experience such kind of a mankind, because this is one incident, ma'am. And ಮೆಸ್ ಏರಿಯಾಗೆ ಹೋದಾಗ the way I see, because 18 ವರ್ಷದ ಮಕ್ಕಳು ದೊಡ್ಡ ಕನ್ಸ್ಕೊಂಡು ಕಟ್ಕೊಂಡು ಬಂದಿರ್ತಾರೆ, ಊಟದ ಮುಂದೆ ಪ್ರಾಣ ಬಿಡೋದು, ಇಟ್ಸ್ ನಾಟ್ ಅ ಸಿಂಪಲ್ ಥಿಂಗ್. ಸೊ ವೆನ್ ಯು ಸಿ, that's what ನನ್ನ ಫ್ಯಾಮಿಲಿಗೆ ಹೇಳ್ತಾರೆ, ನಾನು ತುಂಬ ಸ್ಟ್ರಾಂಗ್ ಪರ್ಸನ್ ಅಂತ ಅನ್ಕೋತಿದ್ದೆ, ಬಿಕಾಸ್ ವಿ ಆಲ್ ಯೂಸ್ ಟು ಡೀಲ್ ವಿತ್ ಸಿಂಗಲ್ ಕೇಸಸ್. ಇನ್ ಸಚ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಡಿಸಾಸ್ಟರ್, ಇಟ್ ವಾಸ್ ಅ ಬಿಗ್ ಟಾಸ್ಕ್ ಫಾರ್ ಅಸ್ ಆಲ್ಸೋ, ಬಿಕಾಸ್ ದಟ್ಸ್ ವಾಟ್ ಐ ಕೀಪ್ ಟೆಲಿಂಗ್. ಯಾರು ಡಿಸಾಸ್ಟರ್ ಇನ್ವಾಲ್ವ್ ಆಗಬೇಕು ಅಂದ್ರೆ, ಇನ್ ಡಿಸಾಸ್ಟರ್ಸಲ್ಲಿ ಡಾಕ್ಟರ್ಸೇ ಬೇಕು. ಡಾಕ್ಟರ್ಸ್, ವಿ ಪ್ಲೇ ದಿಸ್ ರೋಲ್. Other than that, for these things, we need other people also. Also, Captain Sumit Sabharwal ಅವರ ಅದೆಲ್ಲ ಕೂಡ ನಿಮಗೆ ಸಿಗುತ್ತೆ. And can you please let us know? When you see everything evidence ಅಲ್ಲಿ ಎಂಕಿತ್ತು ಮ್ಯಾಮ್, ಅವ್ರದ್ದು ಡೈರಿಲಿ ಅವ್ರದ್ದು ಅಮ್ಮನ್ ಎಮೋಷನ್ಸ್ ಕನೆಕ್ಟ್ ಆಗುತ್ತೆ. ಸೊ ದಟ್ಸ್ ವಾಟ್ ವೆನ್ ಐ ರೆಡ್ ರೀಸೆಂಟ್ಲಿ ದ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ದಟ್ ಡೋಂಟ್ ಫೀಲ್ ಗಿಲ್ಟಿ, ತಂದೆಗೆ ಹೇಳಿದಾಗ ಐ ರಿಯಲೈಸ್ ಹೌ ಇಟ್ ಈಸ್ ಇಂಪಾರ್ಟೆಂಟ್, ಬಿಕಾಸ್ ಹೌ ಮಚ್ ಹಿ ಲವ್ಡ್ ಹಿಸ್ ಪೇರೆಂಟ್ಸ್. ವೆನ್ ಐ ಸಾ ಹಿಸ್ ಮಲ್ಟಿಪಲ್ ಕಂಪಾರ್ಟ್ಮೆಂಟ್ಸ್ ಅಲ್ಲಿ ಎಲ್ಲ ಕಡೆನೂ ಅವ್ರ ಮದರ್ ಫೋಟೋಸು, ಅವ್ರ ಪಪ್ಪನ ಫೋಟೋಸ್ ಎಲ್ಲ ನೋಡಿದಾಗ ವಿ ಸ್ಟಾರ್ಟೆಡ್ ರಿಯಲೈಸಿಂಗ್ ಹೌ ಮಚ್ ಹಿ ಲವ್ಡ್ ಹಿಸ್ ಫ್ಯಾಮಿಲಿ. ಸೊ ದಟ್ಸ್ ವೆನ್ obviously families also feel you can't blame someone who is dead. ಸೊ ಬಿಕಾಸ್ ಡೆಡ್ ಪರ್ಸನ್ಸ್ ಕಾಂಟ್ ಕಮ್ ಅಂಡ್ ಸ್ಪೀಕ್ ಹಿಯರ್ ಅಂತ ಹೇಳಿದ ತಕ್ಷಣ ವಿ ಕಾಂಟ್ ಸ್ಟಾರ್ಟ್ ಬ್ಲೇಮಿಂಗ್ ದೆಮ್. ಸೊ ಅದಕ್ಕೋಸ್ಕರ ನಾವು ಯಾರನ್ನೂ ಬ್ಲೇಮ್ ಮಾಡ್ಲಿಕ್ಕೆ ಆಗಲ್ಲ, ಬಿಕಾಸ್ ದೇರ್ ಇಸ್ ಅನ್ ಇನ್ವೆಸ್ಟಿಗೇಷನ್ ಟೀಮ್, ಏವಿಯೇಷನ್ ಟೀಮ್, ಅದು ಫೈಂಡ್ ಔಟ್ ಮಾಡಿ ಹೇಳುತ್ತೆ ಯಾಕೆ ಆಗಿದೆ ತಪ್ಪು ಅಂತ. ಬಟ್ ಓನ್ಲಿ ಥಿಂಗ್ ಇಸ್, ಯೂಶಲಿ ಏನಾಗುತ್ತೆ ಮ್ಯಾಮ್, ದೇ ಸ್ಟಾರ್ಟ್ ಬ್ಲೇಮಿಂಗ್ ದ ಡೆಡ್ ಪರ್ಸನ್ಸ್. ದಟ್ ಈಸ್ ನಾಟ್ ಅ ರೈಟ್ ಥಿಂಗ್. ಐ ಆಲ್ವೇಸ್ ಬಿಲೀವ್, I could feel for that person.
the father, when he said that, Supreme Court, that we actually, it's a big relief to them, and should thank Supreme Court for giving such good ಹೌದು sir. directions, True, because true, true. don't feel guilty about it, and that makes a lot of difference. ಯಾರು Because ನಿಮ್ ಮಗನಿಂದ ಇದಾಗಿದೆ ಅಂತ guilt ಅನ್ಕೊಳ್ತಾ ಇಲ್ಲ, ಕೊಟ್ಟಲ್ಲ. ಯು ಡೋಂಟ್ ಹ್ಯಾವ್ ಟು ಫೀಲ್ That is ಗಿಲ್ಟಿ. very good directions what Supreme Court has given. That is what we require in such cases. That is what because he's also lost his son, Correct. because he's also grieving. So we should understand their psychology instead of saying ಅದು ಆಗಿರೋದು ಏನಾರ ಆಗಲಿ. ಬಟ್ ಓನ್ಲಿ ಥಿಂಗ್ ಇಸ್ ಪ್ರೇಯರ್ಸ್ ಇಸ್ ಇಂಥ ಡಿಸಾಸ್ಟರ್ಸ್ ನೋ ಒನ್ ಶುಡ್ ಎಕ್ಸ್ಪೀರಿಯನ್ಸ್, ಮ್ಯಾಮ್. Okay, ಬಿಕಾಸ್ okay. ಆಮೇಲೆ ನೆಕ್ಸ್ಟ್ ರಿಕ್ವೆಸ್ಟ್ ಇಸ್, ಇಂಥ ಡಿಸಾಸ್ಟರ್ಸ್ ಆದಾಗ ವಾಟ್ ವಿಶ್, ಇದಾಗಿ ಸ್ವಲ್ಪ ದಿನಕ್ಕೆ ವಿ ಸಿ ಉತ್ತರಾಖಂಡ್ ಡಿಸಾಸ್ಟರ್, ಬಿಲ್ಡಿಂಗೇ ಕೊಚ್ಚೋಯ್ತು. ಸ್ಟಿಲ್ ವಿ ಆರ್ ನಾಟ್ ಪ್ರಿಪೇರ್. ಸೊ ನಮ್ಮಲ್ಲಿ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಇದೆ, ಮ್ಯಾಮ್. ಸೊ ದೇ ಆರ್ ಡೂಯಿಂಗ್ ಫಾರ್ ರೆಸ್ಕ್ಯೂ, ರಿಲೀಫ್ and rehabilitation. But the major thing which is missing is what they're doing for dead identification. If the NDMA comes with a change of their protocol, dead also should be treated well in their amendment ಆಯ್ತು ಅಂದ್ರೆ it becomes a very good game changer and very good people get good relief. See, ಉತ್ತರಾಖಂಡ್ ಡಿಸಾಸ್ಟರ್, ಆ ಉತ್ತರಾಖಂಡ್ ಡಿಸಾಸ್ಟರ್, ಈಗ ರೀಸೆಂಟ್ ಉತ್ತರಾಖಂಡ್ ಡಿಸಾಸ್ಟರ್ಸ್ ಎಲ್ಲ ನೋಡ್ಕೊಂಡ್ರೆ ವಾಟ್ ಅಥಾರಿಟಿ ಶುಡ್ ಗೆಟ್ ಚೇಂಜ್ ಇಸ್ ದಿಸ್. ಸರ್, ಇವಾಗ ಅಗೇನ್ ಟಾಕಿಂಗ್ ಅಬೌಟ್ ಸ್ಕಲ್ಲಿಂದ ಏನೇನೆಲ್ಲ ನಾವು ಕಂಡುಹಿಡಿಬಹುದು ಅಂತ ನೀವು ಹೇಳಿದ್ರಿ. ಒಬ್ಬ ವ್ಯಕ್ತಿಯ ಹೈಟ್ ಕೂಡ ಕಂಡುಹಿಡಿಬಹುದು ಅಂತ, ಅದನ್ನ ಹೇಗೆ ಮ್ಯಾಮ್, ಕಂಡುಹಿಡಿತೀರಾ? ಈಗ ಯೂಶಲಿ ಅಗೇನ್ ಸೇಮ್ ಥಿಂಗ್ ಮೆಜರ್ಮೆಂಟ್ಸ್ ಮಾಡಿ ಹಲ್ಲಿಂದನೂ ವಿ ಹ್ಯಾವ್ ಎ ಮಿಸೋಡಿಸ್ಟಲ್ ಬಕಲಿಂಗಲ್ ಮೆಜರ್ಮೆಂಟ್ ಅಂತ ಹೇಳ್ತೀವಿ, ಮ್ಯಾಮ್. ಅಂದರೆ ಸುತ್ತಳತೆ ತಗೋತೀವಿ, ಮ್ಯಾಮ್. ಈಗ ಈ ಕಡೆ ಸುತ್ತಳತೆ, ಇದು ಸುತ್ತಳತೆ ತಗೊಂಡು ವಿ ಹ್ಯಾವ್ ಎ ಫಾರ್ಮುಲಾಸ್ ವಿಲ್ ಆ್ಯಡ್ ಮಾಡಿ ವಿ ಕ್ಯಾನ್ ಕಮ್ ಟು ದ ಹೈಟ್. ಅರೌಂಡ್ 70% ಅಕ್ಯುರೇಸಿ ಅನ್ನೋ ಸಿಗುತ್ತೆ. ಅದು ಬಿಟ್ಟರೆ ವಿ ಹ್ಯಾವ್ ಕ್ರೇನಿಯೋಮೆಟ್ರಿಕ್ಸ್ ಅಂತ ಹೇಳ್ತೀವಿ, ಮ್ಯಾಮ್. ಸ್ಕಲ್ಲಿನ ಮೆಜರ್ಮೆಂಟ್ ಮಾಡ್ಕೋತೀವಿ, ಹೈಟ್ ಆಫ್ ದ ಫೇಸ್, ಹೈಟ್ ಆಫ್ ದ ಸ್ಕಲ್ ನೋಡ್ಕೋತೀವಿ. ಆ ಹೈಟ್ ಮೇಲೆ ವಿ ಹ್ಯಾವ್ ಎ ಫಾರ್ಮುಲಾಸ್, ವಿ ಪುಟ್ ಇಟ್. ಆಮೇಲೆ ಈ ಫಾರ್ಮುಲಾಸ್ ಏನಂದ್ರೆ ಆ ರಾಜ್ಯಕ್ಕೆ, ಆ ಪ್ರಾಂತ್ಯಕ್ಕೆ ಸೂಕ್ತವಾಗಿರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಶೂಸು ಮತ್ತೆ ಕ್ಲೋತಿಂಗ್ ಅಲ್ಲೆಲ್ಲ ನೋಡಿದ್ರೆ ಯು ಹ್ಯಾವ್ ಸೈಜಸ್, US ಅಲ್ಲಿ, UK ಅಲ್ಲಿ. ಸೊ ದ ಸೈಜ್ ಡಿಫರೆಂಟ್ ಫ್ರಮ್ ಕಂಟ್ರಿ ಟು ಕಂಟ್ರಿ. ಇವನ್ ಆರ್ ಹೈಟ್ ಆಲ್ಸೋ ಡಿಫರ್ ಫ್ರಮ್ ಕಂಟ್ರಿ ಟು ಕಂಟ್ರಿ. There is no universal formula for each population. So all this population will be, all these formulas will be population specific. So our population prakara ಮಾಡಿ we will determine the age, stature of that individual. Height ಎಷ್ಟಿದೆ ಅಂತ ಕಂಡುಹಿಡಿತೀವಿ. ಸೊ ನಮಗೆ ಅರ್ಥ ಆಗಿದ್ದೇನೆಂದ್ರೆ, ಒಂದು ನಾವುಗಳು ಕಾಮನ್ ಮ್ಯಾನ್ ಒಂದು ಡೆಂಟಲ್ ರೆಕಾರ್ಡ್ನ ಮೇಂಟೈನ್ ಮಾಡೋದು ಯಾಕೆ ತುಂಬ ತುಂಬ ಇಂಪಾರ್ಟೆಂಟ್ ಅಂತ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಟ್ರೈನ್ ಮಾಡೋದು. ಪೊಲೀಸ್ ಅಫಿಷಿಯಲ್ಸ್ನ ಇರಬಹುದು, ಇವಾಗ ನೀವು ಆರ್ಮಿ ಪರ್ಸನಲ್ಸ್ನ ಟ್ರೈನ್ ಮಾಡ್ತೀರಾ, ಅವರು ಟೈಮ್ ಆ್ಯಂಡ್ ಅಗೇನ್ ಅವ್ರನ್ನವರು ಅಪ್ಡೇಟ್ ಮಾಡ್ಕೊಳ್ಳೋದು, ಆ್ಯಂಡ್ ಸರ್ಕಾರ ಕೂಡ ಅವ್ರನ್ನ ಟ್ರೈನಿಂಗ್ ಕಳಿಸೋದು, ಆ್ಯಂಡ್ ಒಂದು ನ್ಯಾಷನಲ್ ಡೇಟಾಬೇಸ್ನ ಕ್ರಿಯೇಟ್ ಮಾಡೋದು ಫಾರ್ ಡೆಂಟಲ್ ರೆಕಾರ್ಡ್ಸ್ ಇಸ್ ಸೋ ಇಂಪಾರ್ಟೆಂಟ್ ಅಂತ. ಅವಾಗ ಸಾಕಷ್ಟು ಕ್ರೈಮ್ಸ್ಗಳು ಅವಾಯ್ಡ್ ಆಗುತ್ತೆ. ಯಾಕಂದ್ರೆ ಮಿಸ್ಸಿಂಗ್ ಪೀಪಲ್ ಬಗ್ಗೆ ನಾವು ಮಾತಾಡಿದ್ವಿ. Police officers here. There is a IPS officer called Shanappa sir. He is well known with forensic odontology things. He at least twice he's conducted the training program for when he was so his divisionally serve as heading as SP. So he's conducted. So I request all the officials, ನನ್ನನ್ನು ಕರಿಬೇಡಿ ಅಂತ, ಯಾರನ್ನಾರು ಸರಿ, get it trained your officials, because ತುಂಬಾ ಕಮ್ಮಿ ಜನ ಇದಾರಲ್ವಾ ಸರ್? that is the problem with the country, ma'am. So ಈಗ when I spoke about police officials, ma'am, very few are updated, ma'am. They want to solve the cases in a very scientific and a methodological way. I appreciate them, but it is not at the large again. ಆಮೇಲೆ ಏನಾಗುತ್ತೆ ಅಂದ್ರೆ, ಮ್ಯಾಮ್, ಡ್ಯೂರಿಂಗ್ ದರ್ ಪ್ರೊಬೇಷನ್ ಪೀರಿಯಡ್ ವೆನ್ ದರ್ ಪೊಲೀಸ್ ಟ್ರೈನಿಂಗ್, ಯಾಕಂದ್ರೆ ಮೈಸೂರು ಅಥವಾ ಗುಲ್ಬರ್ಗಲ್ಲಿ ಟ್ರೈನಿಂಗ್ ಅಲ್ಲಿ ಆಗಿರುತ್ತೆ, 10 years ಪೋಸ್ಟ್ ಸರ್ವಿಸ್, 15 years ಸರ್ವಿಸ್ ಆದ್ಮೇಲೆ ಪ್ರೋಟೋಕಾಲ್ಸ್ ವುಡ್ ಹ್ಯಾವ್ ಬಿನ್ ಅಪ್ಡೇಟೆಡ್. ಸೊ ಆಫೀಸರ್ಸ್ ಆಲ್ಸೋ ಶುಡ್ ಹ್ಯಾವ್ ಎ ರಿಫ್ರೆಶ್ಮೆಂಟ್ ಕೋರ್ಸ್, ಟ್ರೈನಿಂಗ್ ಕೋರ್ಸಸ್, ದ ಥಿಂಗ್. ನಾಟ್ ಓನ್ಲಿ ಪೊಲೀಸ್ ಆಫೀಷಿಯಲ್ಸ್, ಇವನ್ ಜಡ್ಜಸ್, and not only judges, even the advocates practicing, they should know, because ಎಲ್ಲಿ ಚಾಲೆಂಜ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್, ಐ ಸ್ಪೀಕ್ ಫಾರ್ ಬೋತ್ ಪ್ರೋ ಅಂಡ್ ಕಾನ್ಸ್ ಆಲ್ಸೋ. ಈಗ ಏಜ್ ಎಸ್ಟಿಮೇಷನ್ ಬಂದಾಗ ಐ ಆಲ್ಸೋ ಕ್ಯಾನ್ ಅಪಿಯರ್ ಫಾರ್ ದ ಡಿಫೆನ್ಸ್ ಕೇಸಸ್ ಅಲ್ಲಿ. ಸೊ ಅವಾಗ ಇವನ್ ಡಿಫೆನ್ಸ್ ಅಡ್ವೊಕೇಟ್ ಶುಡ್ ಬಿ ನೋಯಿಂಗ್ ಡೆಂಟಲ್ ಎವಿಡೆನ್ಸಸ್, ಹೌ ಕ್ಯಾನ್ ಇಟ್ ಬಿ ಯೂಸ್, ವೈ ಇಟ್ ಇಸ್ ನಾಟ್ ಯೂಸ್ ಕ್ಯಾನ್ ಬಿ ಕ್ವೆಶ್ಚನ್ ಫಾರ್ ಅನ್ IO. ಸೊ ದಟ್ಸ್ ವಾಟ್, ಮ್ಯಾಮ್, ಟೀತ್ ಅ ವೆರಿ ಗುಡ್ ಸೋರ್ಸ್ ಫಾರ್ ದ. ಅಂಡ್ ಇವಾಗ ಇಟ್ ಸ್ಟ್ಯಾಂಡ್ಸ್ ಸ್ಟ್ರಾಂಗ್ ಆಲ್ಸೋ, ಯಾಕಂದ್ರೆ ನಾವು ಆಗ್ಲೇ ಡಿಸ್ಕಸ್ ಮಾಡಿದ ಹಾಗೆ ಹಳೆ ಕೇಸ್ಗಳ ಉದಾಹರಣೆಗಳನ್ನ ಕೊಟ್ಟು ಈ ಕೇಸಲ್ಲಿ ಹೀಗೆ ನಡೆದ ಹಾಗೆ ಅಂತ ಹೇಳಿ ನಾವು ಅದನ್ನ ಪ್ರೂವ್ ಮಾಡೋದು. ಕೋರ್ಟ್ ವಿಲ್ ಅಕ್ಸೆಪ್ಟ್, ಹಾನರಬಲ್ ಕೋರ್ಟ್ ವಿಲ್ ಅಕ್ಸೆಪ್ಟ್ ದ ಎವಿಡೆನ್ಸಸ್ ಇಫ್ ಇಟ್ ಇಸ್ ಡನ್ ಇನ್ ಎ ವೆರಿ ಸೈಂಟಿಫಿಕ್ ಮ್ಯಾನರ್. ಸೊ ಅವರಲ್ಲಿ ಡಾಬರ್ಟ್ಸ್ ಅಡ್ಮಿಸಿಬಿಲಿಟಿ ಕ್ರೈಟೀರಿಯಾ ಅಂತ ಒಂದು ಸೆಟ್ ಆಫ್ ಕ್ರೈಟೀರಿಯಾಸ್ ಇದೆ, ಕೋರ್ಟ್ ಅಡ್ಮಿಸಿಬಿಲಿಟಿ ಕ್ರೈಟೀರಿಯಾಸ್. ಇಫ್ ಇಟ್ ಇಸ್ ಡನ್ ಅಕಾರ್ಡಿಂಗ್ ಟು ದೋಸ್ ಕ್ರೈಟೀರಿಯಾ ಮ್ಯಾಚಸ್ ಅಂದ್ರೆ ಕೋರ್ಟ್ ವಿಲ್ ಡೆಫಿನೆಟ್ಲಿ ಅಕ್ಸೆಪ್ಟ್. ದ ಓನ್ಲಿ ರೀಸನ್ ಇಸ್ ವೆನ್ ನಥಿಂಗ್ ಹ್ಯಾಪನ್ಸ್. ಈಗ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ ಅಂದ್ರೆ, ಮಾಡ್ಬೋದಿತ್ತ, ಆಗೋಯ್ತು. ಈಗ ಬೈಟ್ ಮಾರ್ಕ್, ಮ್ಯಾಮ್, ಎಷ್ಟೊಂದು ಸಲ ಬೈಟ್ ಮಾರ್ಕ್ ಹಾಗೆ ಆಗುತ್ತೆ. ಕಚ್ಚಿದ ಮಾರ್ಕ್ ಒಂದು ತಿಂಗಳಾದ್ಮೇಲೆ ಮಾರ್ಕ್ ಇತ್ತು, ನಾವು ರೆಕಾರ್ಡ್ ಮಾಡಲಿಲ್ಲ ಅಂತ. ಸೊ ಬಿಕಾಸ್ ಹೀಲ್ ಆಗ್ಬಿಟ್ಟಿರುತ್ತೆ. ಅವಾಗ ಇತ್ತು ಆಗಲಿಲ್ಲ ಅಂದ್ರೆ ಇಟ್ ಬಿಕಮ್ ಮಿಸ್ಟೇಕ್ ಫ್ರಮ್ ಮೈ ಎಂಡ್. ಸಿ, when it is there, it is better to catch the train. ಇಲ್ಲ ಅಂದ್ರೆ ತುಂಬಾ ಲೇಟ್ ಆಗ್ಬಿಟ್ರೆ nothing will come. So ಅದೇ what I would request is, ಒಂದು ಪಬ್ಲಿಕ್ ಶುಡ್ ಸ್ಟಾರ್ಟ್ ಟೇಕಿಂಗ್ ದ ಇನಿಷಿಯೇಟಿವ್ಸ್ ಅಂಡ್ ಟು ಸೇವ್ ದರ್ ರೆಕಾರ್ಡ್ಸ್. ಯಾವಾಗ ಹೆಂಗೆ ಯೂಸ್ ಆಗುತ್ತೆ ಅಂತ ಗೊತ್ತಲ್ಲ. And second thing is, police officials and legal authorities should get equipped with at least evidence collection.
ಅಂಡ್ ಎವಿಡೆನ್ಸ್ ಕಲೆಕ್ಷನ್ ಕರೆಕ್ಟ್ ಆಗಿಬಿಟ್ರೆ ಮ್ಯಾಮ್ ಇವತ್ತು ಎವಿಡೆನ್ಸ್ ಕಲೆಕ್ಷನ್ ಮಾಡಿ ನಾಳೆ ಎಲ್ಲಿಗೆ ಬೇಕಾದ್ರೂ ಅನಾಲಿಸಿಸ್ ಕಳಿಸಿ ಬಟ್ ದಟ್ ಬಿಕಮ್ಸ್ ಆಮೇಲೆ ಇನ್ನೊಂದು ದ ಮೇಜರ್ ಲ್ಯಾಕ್ಯೂನ್ ಆಸ್ ಮ್ಯಾಮ್ FSLs ಅಲ್ಲಿ ಇಫ್ ಯು ಸಿ ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರೀಸ್ ಅಲ್ಲಿ ದರ್ ಇಸ್ ನೋ ಟೀತ್ ಸೆಕ್ಷನ್ ಸೊ ದಟ್ ಆಲ್ಸೋ ಕುಡ್ ಬಿ ಎ ಗೇಮ್ ಚೇಂಜರ್ ಈಗ ಓಡಂಟಾಲಜಿ ಸೆಕ್ಷನ್ ಇಂಟ್ರೊಡ್ಯೂಸ್ ಮಾಡಿಸಿ ದೇ ಕ್ಯಾನ್ ಹ್ಯಾವ್ ಅ ಟೀತ್ ರಿಲೆವೆಂಟ್ ಇವ್ರು ಏನಾಗುತ್ತೆ ಅಂದರೆ ಫೊರೆನ್ಸಿಕ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ತಾರೆ ಐ ಆಲ್ವೇಸ್ ಕೀಪ್ ಟೆಲಿಂಗ್ ಇನ್ ದ ಫೋರಮ್ಸ್ ಫೊರೆನ್ಸಿಕ್ ಮೆಡಿಸಿನ್ ಜೊತೆ ವಿ ಆರ್ ಹಿಯರ್ ಫಾರ್ ಕೊಲಾಬ್ರೇಷನ್ ವಿ ಆರ್ ಓನ್ಲಿ ಟು ಅಸಿಸ್ಟ್ ಯು ಸಿ ದೇ ಎಂಟೈರ್ ಬಾಡಿನ ಇನ್ವೆಸ್ಟಿಗೇಟ್ ಮಾಡ್ತಾರೆ ನಮ್ಮ ಬರೀ ಬಟ್ ವಿ ವಿಲ್ ಹೆಲ್ಪ್ ಯು ಟು ಕರೆಕ್ಟ್ ಫೈನಲೈಸ್ ಅಂಡ್ ಆಲ್ ಆಫ್ ಅಸ್ ಆರ್ ವರ್ಕಿಂಗ್ ಫಾರ್ ಪೀಪಲ್ ನಿಜ ಅಂಡ್ ಫಾರ್ ದ ಜುಡಿಷರಿ ಸಿಸ್ಟಮ್ ಆಫ್ ಕೋರ್ಸ್ ಅದನ್ನ ಹೈಲೈಟ್ ಮಾಡಲೇಬೇಕು ನಾನು ಯಾಕಂದ್ರೆ ನೀವು ಇದನ್ನ ದುಡ್ಡುಗೋಸ್ಕರ ಮಾಡ್ತಾ ಇರೋವಂಥದ್ದಲ್ಲ ಪ್ಯಾಷನ್ಗೋಸ್ಕರ ಮಾಡ್ತಾ ಇರೋದು ಹೊಟ್ಟೆಪಾಡಿಗೆ ದುಡಿಲೂ ಬೇಕು ಅದಕ್ಕೆ ಯು ಹ್ಯಾವ್ ಯುವರ್ ಕ್ಲಿನಿಕ್ ವೆರನ್ ಸಾಕಷ್ಟು ತಿಂಗಳ ಕಾಲ ಅಲ್ಲಿ ಎಷ್ಟೋ ಸಲ ಯುಲ್ ಬಿ ಆಬ್ಸೆಂಟ್ ಬಿಕಾಸ್ ಈ ಥರದ್ದೇನೋ ಮಾಡ್ತಾ ಇರ್ತೀರಾ ಫಾರ್ ಎಕ್ಸಾಂಪಲ್ ಲಾಸ್ಟ್ 4 months ಅಹಮದಾಬಾದ್ ಏರ್ ಕ್ರಾಶ್ ನಡೆದಂಥ ಸೈಟಲ್ಲಿ ಅಂಡ್ ಆ ಒಂದು ಇನ್ವೆಸ್ಟಿಗೇಷನ್ ಟೀಮಲ್ಲಿ ಇದ್ರಿ ಅಂಡ್ ನಿಮ್ಮ ವೈಫ್ ಅವಾಗ ಕಂಪ್ಲೇಂಟ್ ಮಾಡ್ತಿದ್ರು ಸೇಯಿಂಗ್ ಕ್ಲಿನಿಕ್ ಲಾಸ್ ಅಲ್ಲಿ ಹೋಗ್ತಾ ಇದೆ ನೀನಲ್ಲಿ ಪ್ಯಾಷನ್ ಅಂತ ಇದಾರೆ ಅಹಮದಾಬಾದ್ this fills my heart ma'am the clinic fills my tummy so this is what it's very close to my heart so see someone gets a relief out of this that is nothing like I get a very good sleep on that day ಸರ್ ನಾವು ಮಾಡೋ ಕೆಲಸ ನಮಗೆ ಖುಷಿ ಕೊಡೋದು ಎಷ್ಟು I'm ಇಂಪಾರ್ಟೆಂಟ್ sure ma'am ನಿಮ್ದು ಅದೇನೇ ಹೇಳ್ತಾ we were discussing the same thing about yours also ನಿಮ್ಮ podcast ಅನ್ನು so it's about we are all in the same boat we are all just following our passion ಸೊ ಜನ ಏನಾಗುತ್ತೆ ಗೊತ್ತಾ ಸರ್ ಇವಾಗ ನೋಡಿ ನಿಮ್ಮ ಕೇಸಲ್ಲಿ ತಗೊಂಡಾಗ ಕೇಸ್ ಸಾಲ್ವ್ ಆಗಬೇಕು ಅಂತ ಅನ್ಕೋತಾರೆ ಯಾರು ಮಾಡಿದ್ದು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡೋದಿಲ್ಲ ಅಥವಾ ಇದಕ್ಕಂತ ಒಂದು ಡಿಪಾರ್ಟ್ಮೆಂಟ್ ಇದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲ್ಲ ನಾನು ಅದೇ ಹೇಳ್ತೀನಿ ವೆನ್ ಪೀಪಲ್ ಆಸ್ಕ್ ಮೀ ಪಾಡ್ಕಾಸ್ಟಲ್ಲಿ ಒಳ್ಳೆ ದುಡ್ಡು ಬರ್ತಿದ್ಯಾ ದುಡ್ಡಿಲ್ಲ ಆಯ್ತಾ ದುಡ್ಡಿಲ್ಲ ಎಕ್ಸಾಕ್ಟ್ಲಿ ಬಿಕಾಸ್ ನಾನು ಕೊಡೋವಂಥ ಕಾಂಟೆಂಟ್ ಏನು ಗೊತ್ತಾ ಒಂಥರ ಫುಲ್ ವೈರಲ್ ಆಗೋವಂಥ ಕಾಂಟೆಂಟ್ ಸೊ ನಾನು ಕೊಡುವಂಥ ಕಾಂಟೆಂಟ್ ಎಕ್ಸ್ಟ್ರೀಮ್ಲಿ ಇನ್ಫಾರ್ಮೇಟಿವ್ ಸೊ ಅದಕ್ಕೆ ತುಂಬ ನೀಶ್ ಆಡಿಯನ್ಸ್ ತುಂಬ ಕಡಿಮೆ ಆಡಿಯನ್ಸ್ ಇರ್ತಾರೆ ಜನ ಒಳ್ಳೆ ಕಾಂಟೆಂಟ್ ಬೇಕು ಅಂತಾರೆ ಬಟ್ ಒಳ್ಳೆ ಕಾಂಟೆಂಟ್ ಕೊಟ್ಟಾಗ ನಾವು ಹಂಡ್ರೆಡ್ಸು ಥೌಸಂಡ್ಸ್ ಅಲ್ಲಿ ವ್ಯೂಸ್ ನೋಡಿದಾಗ ಬೇಜಾರಾಗುತ್ತೆ ಬಟ್ ಪ್ಯಾಷನ್ ಇಸ್ ವಾಟ್ ಕೀಪ್ಸ್ ಇಸ್ ಗೋಯಿಂಗ್ ಇದು ಆಲ್ಮೋಸ್ಟ್ ನಾವು ದುಡ್ಡು ಖರ್ಚು ಮಾಡಿದ್ರು ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸೇಯಿಂಗ್ ಒಳ್ಳೆ ಕಾಂಟೆಂಟ್ ಕೊಡ್ತಾ ಇದ್ದೀನಿ ಇವತ್ತಿನ ಎಪಿಸೋಡ್ ವಾಸ್ ಸೋ ಇನ್ಸೈಟ್ಫುಲ್ ಫಾರ್ ಎಕ್ಸಾಂಪಲ್ ನಾನು ಹೇಳೋದು ಸೊ ಸರ್ ದ ಕಾಲೇಜ್ ಆಫ್ ಡೆಂಟಲ್ ಸೈನ್ಸಸ್ ದಾವಣಗೆರೆ ಇಲ್ಲಿ ಒಂದು ಡೆಡಿಕೇಟೆಡ್ ಫಾರೆನ್ಸಿಕ್ ಡೆಂಟಿಸ್ಟ್ರಿ ಡಿಪಾರ್ಟ್ಮೆಂಟೇ ಇದೆ 6 months ಮತ್ತೆ 1 year ಕೋರ್ಸಸ್ನ ಇಲ್ಲಿ ಆಫರ್ ಮಾಡ್ತೀರಾ ಸೊ ಯಾರೇ ಆಗಲಿ ಈ ಫೀಲ್ಡ್ನ ಸೆಲೆಕ್ಟ್ ಮಾಡಬೇಕು ಅಂದರೆ ಫಾರೆನ್ಸಿಕ್ ಓಡಂಟಾಲಜಿ ವಾಟ್ ಇಸ್ ದ ಪ್ರಾಸೆಸ್ ಏನು ಮಾಡಬೇಕು ಅವರು that's a good thing ma'am the problem with our Indian now we do not have a dedicated as a separate subject forensic odontology if you ನಮ್ದು ಎಲ್ಲ ಕೋರ್ಸಸ್ ಮಾನ್ಯತೆ ಪಡೆದು ಡೆಂಟಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಒಂದು ಬಾಡಿ ಇದೆ ಮ್ಯಾಮ್ ಓಕೆ ಸೊ ಡೆಂಟಲ್ ಕೌನ್ಸಿಲ್ ಆಫ್ ಇಂಡಿಯಾಲಿ ವಿ ಹ್ಯಾವ್ ಓನ್ಲಿ 9 ಸಬ್ಜೆಕ್ಟ್ ಈ ಫೊರೆನ್ಸಿಕ್ ಓಡಂಟಾಲಜಿ ಅನ್ನೋದು 2 ಸಬ್ಜೆಕ್ಟ್ ಮಧ್ಯೆ ಸ್ಯಾಂಡ್ವಿಚ್ ಮಾಡಿಟ್ಟಿದ್ದಾರೆ ಓರಲ್ ಮೆಡಿಸಿನ್ ಮತ್ತೆ ಓರಲ್ ಪೆಥಾಲಜಿ ಅಂತ ಬರುತ್ತೆ ಓಕೆ ನನ್ನ ಮೂಲ ಸ್ಪೆಷಲೈಸೇಷನ್ ಓರಲ್ ಪೆಥಾಲಜಿ ಸೊ ಅದಾದ್ಮೇಲೆ ನಾನು ಫೊರೆನ್ಸಿಕ್ ಟ್ರೈನಿಂಗ್ ಮಾಡ್ಕೊಂಡಿದ್ದು ಸೊ ಈಗ ಇರೋದ್ರಿಂದ ಇಫ್ ಎನಿವನ್ ವಾಂಟ್ಸ್ ಟು ಬಿ ಅನ್ ಇನ್ವೆಸ್ಟಿಗೇಟರ್ if anyone has a passion in this field a option is they have to finish their masters in MDS and then come for these courses or they have to go how I did my training under Dr. Ashita Acharya he has done his masters in sir has done his masters in abroad so there are western universities like Adelaide University is there is a university in KU Leuven so western countries they have full time course well done and it is very recognized profession there they earn also better in western countries so you spoke about the World Trade Center there are many of the dentists who are from Adelaide who did the investigation so like that time and test they for them autopsy is the general autopsy oral autopsy nagbeku considering that I should thank our principal Dr. I.M. Ali sir his visionary and our chairmans and members Shanu Singh Shakama sir or the Prabha Mallikarjun madam or SSM sir who had a thing that there should be something for the public because there are very handful of colleges who runs these courses or runs this training and where they have actual live experience case based experience thanks to these brilliant minds they gave a permission to have a dedicated department again as we said we don't have money from this department it's only for the social cause and the institution is also standing firmly for the social cause ಈ ತರದಕ್ಕೆ government should definitely exactly so I thank wholeheartedly I'm grateful for them because they had this mind to have a grateful initiative we have a very good dedicated department only concerned with research training and case solving only for the age sex and matte biological profiling and also we conduct a lot of research program because data is very less in India because we have a big population we do not have I keep telling formulas ellinda barutte we have to devise so adu nam population ಗೆ ಸಂಬಂಧ ಪಟ್ಟಂಗೆ ಇರಬೇಕು students anyone is interested in these domains are most freely welcome we train them for 6 months to 1 year we also offer them internship programs ಬಂದು you have a case based experience ಆಮೇಲೆ anyone if you're interested you can ಈ podcast comments ಅಲ್ಲಿ if you can write it down
we can give you the full guidance. Okay, How do you want to go, if any students second PUC ಇರ್ತಾರೆ ಅಥವಾ ಡೆಂಟಿಸ್ಟ್ ಓದ್ತಾ ಇರ್ತಾರೆ, I want to be a forensic detective ಅಂತ ಏನಾದ್ರು ಇದ್ರೆ ಮೈಂಡಲ್ಲಿ, kindly write it down in the comment Yes, section. I will personally take it and I'll give the guidance as much as from my side I Sure. can give it. So ಅದು ಬಿಟ್ರೆ you can now come to College of Dental Sciences Davangere. It is good city, smart city for food as well as culture. So ಬೆಣ್ಣೆ ದೋಸೆ ತಿಂತ we can split and discuss about the forensic odontology courses. ಲವ್ಲಿ. ಡಾಕ್ಟರ್ ದೀಪಕ್ ಅವರೇ, ಥ್ಯಾಂಕ್ ಯು ಸೋ ಮಚ್. ತುಂಬ ಇನ್ಸೈಟ್ಫುಲ್ ಆಗಿರೋ, ಬಹಳ ಕಡಿಮೆ ಡಿಸ್ಕಸ್ ಮಾಡಿರುವಂಥ ಅಥವಾ ಜನರಿಗೆ ಬಹಳ ಕಡಿಮೆ ಗೊತ್ತಿರುವಂಥ ಒಂದು ಟಾಪಿಕ್ನ ಬಗ್ಗೆ ಎಷ್ಟು ಸವಿಸ್ತಾರವಾಗಿ ನಾವು ಮಾತಾಡಿದ್ವಿ ಆ್ಯಂಡ್ ಎಷ್ಟು ಚೆನ್ನಾಗಿ ನೀವು ನಮಗೆ ಅರ್ಥ ಆಗೋ ಹಾಗೆ ವಿತ್ ಮಾಡೆಲ್ಸ್, ವಿತ್ ರೆಪ್ರೆಸೆಂಟೇಷನ್ ನಮಗೆಲ್ಲ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ನಿಮ್ಮ ಸರ್ವಿಸ್ಗೆ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯೋರ್ ಟೈಮ್ ಇಲ್ಲಿ ಬಂದು ನಮ್ಮ ಜೊತೆ ಇಷ್ಟೆಲ್ಲ ವಿಷಯಗಳನ್ನ ಹಂಚ್ಕೊಂಡಿದ್ದಕ್ಕೆ. Thank you so much, ma'am. And you're also doing a very noble, we call doctors a noble profession. You're doing for a noble cause. Because ಜನಕ್ಕೆ ಇನ್ಫಾರ್ಮೇಷನ್ ರೀಚ್ ಮಾಡಿಸೋ ಮಾಧ್ಯಮಗಳಿದೆ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಬಿಕಾಸ್ ವಿಷಯ ಎಷ್ಟು ತುಂಬ ಇದೆ, ಬಿಕಾಸ್ ಆಲ್ ಆಫ್ ಅಸ್ ಹ್ಯಾವ್ ಸ್ಮಾರ್ಟ್ ಫೋನ್ಸ್, ಎವ್ರಿಥಿಂಗ್ ಇಸ್ ಇನ್ ಅ ಫಿಂಗರ್ ಟಿಪ್ಸ್. ಬಟ್ ಪ್ರಾಬ್ಲಮ್ ಅಂದರೆ ಜನಕ್ಕೆ ಯಾವುದು ಅಥೆಂಟಿಕ್, Correct. ಯಾವುದು ಓದಿದ್ರೆ ಇನ್ಫಾರ್ಮೇಷನ್ ಸಿಗುತ್ತೆ ಅನ್ನೋದಿಲ್ಲ. ಸೊ ನಿಮ್ಮ ಪೇಜ್ ನಾನು ನೋಡ್ತಾ ಇದ್ದೆ ಮ್ಯಾಮ್, ದಟ್ಸ್ ವಾಟ್ ಐ ಟೆಲಿಂಗ್. ಯು ಹ್ಯಾವ್ ಡನ್ ಎವ್ರಿಥಿಂಗ್ ಇಸ್ ಅ ಬ್ರಿಲಿಯಂಟ್ ವೇ. ಥ್ಯಾಂಕ್ ಯು ಸರ್. ಸೊ ಏನಂದರೆ one thing is, ma'am, lack of information is different and information right way sigadi is different. So I kudos to the entire team for having such wonderful thought process behind it, because right information should reach to the people. Correct. So at least now nim idea should get implemented, like at least government should start having national registry. Correct. Or at least our citizens should take the what do you call ಒಂದು initiative ಅವರೇ ತಗೊಂಡು, yes, correct. responsibility and start building the records for them. Ma'am, ಇನ್ನೊಂದು to add to this, ma'am, it is not the dental records. When you have file, add all your medical records. Yes. You could have gone for knee replacement, you could have gone for jaw fractures, or bone fracture ಆಗಿರುತ್ತೆ, Correct. ಏನೋ ಒಂದು ಆಗಿರುತ್ತೆ ತೊಂದರೆ ಮನುಷ್ಯ ಅಂದಮೇಲೆ. ಅದ್ರದ್ದು ಏನು ರೆಕಾರ್ಡ್ಸ್ ಇದೆ ದಯವಿಟ್ಟು ಆ್ಯಡ್ ಮಾಡಿ. You do ಯಾವುದೇ not ಇದ್ರೂ know it will be helpful. helpful. You do not know what will be of helpful. ಹೌದು sir, So true, kindly true. add it and that builds. And dentist ಯಾರು ನೋಡ್ತಾ ಇದ್ರೆ, ಸೊ teeth we know it is good reason for ಸ್ಮೈಲ್ ಕ್ರಿಯೇಷನ್ಗೆ, ಆಮೇಲೆ ಡಿಸೀಸ್ ಪ್ರಿವೆನ್ಷನ್ಗೆ, ಮತ್ತೆ ಒಳ್ಳೆ ಊಟ ಮಾಡಲಿಕ್ಕೆ ಅವ್ರಿಗೆ ಹಲ್ ಕೊಡ್ತೀವಿ. ಅದ್ರ ಜೊತೆಗೆ ಅವ್ರ ಟ್ರೀಟ್ಮೆಂಟ್ ರೆಕಾರ್ಡ್ಸ್ ಇಸ್ ಆಲ್ಸೋ ವ್ಯಾಲ್ಯೂಬಲ್. ಐ ನೋ ಡೆಂಟಿಸ್ಟ್ ಟ್ರೀಟ್ಸ್ ಆವ್ರೇಜ್ 10 ಪೇಷಂಟ್ಸ್ ಪರ್ ಡೇ ಅಂದರೆ ತಿಂಗಳಿಗೆ 300 ಪೇಷಂಟ್ಸ್ನ ಡೇಟಾ ಕಷ್ಟ, ಐ ಅಂಡರ್ಸ್ಟ್ಯಾಂಡ್. ಬಟ್ ನಿಯರ್ ಬೈ ಕಾಲೇಜಸ್ಗೆ ಹೋಗಿ ಯು ಕ್ಯಾನ್ submit the data, tell that we have given only for the information when the disaster or uneventful incident occurs. So ಅವಾಗ ಈ ಥರ ಡೇಟಾ ಒಂದು ಕಡೆ ಸ್ಟೋರ್ ಆಗ್ತಾ ಹೋದಾಗ ಮ್ಯಾಮ್, ಸಮಥಿಂಗ್ ಲೈಕ್ ಭುಜ್ ಅರ್ಥಕ್ವೇಕ್ ಆಯಿತು, ಸೊ ಲ್ಯಾಂಡ್ ಸ್ಲೈಡ್ಸ್ ಆಯಿತು, ಅವಾಗ ವಿ ಡು ನಾಟ್ ನೋ ವೆನ್ ದ ಡೇಟಾಸ್ ವಿಲ್ ಬಿ, ದಿಸ್ ರೆಪೋಸಿಟರಿ ವಿಲ್ ಬಿಕಮ್ ಯೂಸ್ಫುಲ್. ಸೊ ಅನ್ಲೆಸ್ ಅಂಟಿಲ್ ವಿಲ್ ಹ್ಯಾವ್ ಅ ಡೇಟಾ ವಿಲ್ ನಾಟ್. ಅಂಡ್ ಸೆಕೆಂಡ್ ಥಿಂಗ್ ಇಸ್ ಮ್ಯಾಮ್, ಫಾರ್ ರಿಸರ್ಚ್ when we have such data, ಮುಂದೆ ಜನರೇಷನ್ ಏನು ಬರುತ್ತಲ್ಲ ಮ್ಯಾಮ್, for research it will be easy to archive those data and do a research. So definitely it will be of a value tool. And the last point is a request, humble request for the judiciary systems and the police system is kindly utilize the possible things available around us, and it will be, we are there to help people to solve the crimes. And only thing is, whenever we collect the evidences, kindly follow the study. That's what we train with. We train the officials with how do you pick up the evidence and how do you notice that evidence, because ಅವ್ರಿಗೆ ಉಗುರು ಮಾರ್ಕು ಮತ್ತು ಹಲ್ ಮಾರ್ಕು ಒಂದೇ ಥರ ಕಾಣಿಸ್ತದೆ, ಪಾಪ ಅವ್ರಿಗೆ ಗೊತ್ತಿರಲ್ಲ. ಸೊ ಇಟ್ ಈಸ್ ನಾಟ್ ದೇರ್ ಡೊಮೈನ್. ಸೊ ಅವಾಗ ವೆನ್ ದೇ ಗೋ ಫಾರ್ ಟ್ರೈನಿಂಗ್, ದೇ ಕ್ಯಾನ್, ಟ್ರೈನ್ಡ್ ಐಸ್ ಕ್ಯಾನ್ strike it very easily. So that is what my request is, ma'am. All the best for the team. Thank We you, keep sir. meeting soon. ಥ್ಯಾಂಕ್ ಯು. ಶ್ಯೂರ್ ಸರ್. ಆ್ಯಂಡ್ ಒಂದು ಚಿಕ್ಕ ಪ್ರೀತಿಯ ಕಾಣಿಕೆ ಸಪ್ತಮ್ ತೈಲ Thank you so much, ma'am. ಆಯಿಲ್ಸ್ನ ಕಡೆಯಿಂದ. Thank you so much, ma'am. ಥ್ಯಾಂಕ್ ಯು ಫಾರ್ ಯೋರ್ ಟೈಮ್ ಸರ್.